ओम अज्ञानतिमिरान्धस्य ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं। वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश। हे कृष्णा करुणा सिन्धो दीनबन्धो जगत्पते गोपीश गोपिका कान्ता राधाकान्ता नमोस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वती देवी गौरवाणी प्रचारिणि निर्विशेषशून्यवादि पाश्चात्यदेशतारिणि। जयो श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे हरे। ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ ಎಲ್ಲರಿಗೂ ಮಂಗಳೂರು ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಮಾತಾಜಿ ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗಳಿಗೆ ಸ್ವಾಗತ. ಇವತ್ತು ನಾವು ನಿನ್ನೆ ಅಧ್ಯಾಯ 12 ಪ್ರಾರಂಭ ಮಾಡಿದ್ವಿ. ಅದರಲ್ಲಿ ಏನೆಲ್ಲ ತಿಳ್ಕೊಂಡ್ವಿ ಅಂತ ಒಮ್ಮೆ ನಾವು ಅದನ್ನ ರಿವೈಂಡ್ ಮಾಡ್ಕೊಂಡು ಮತ್ತೆ ಮುಂದೆ ಹೋಗೋಣ. ಭಕ್ತಿ ಯೋಗದಲ್ಲಿ ಏನ್ ತಿಳ್ಕೊಂಡ್ವಿ ಮಾತಾಜಿ? ಸಾಕಾರ ರೂಪ ಮತ್ತು ನಿರಾಕಾರ ರೂಪ ಅದರಲ್ಲಿ ಯಾವುದು ಉತ್ತಮ ಅಂತ ತಿಳ್ಕೊಂಡ್ವಿ. ಅದರಲ್ಲಿ ಸಾಕಾರ ರೂಪ ಶ್ಯಾಮಚಂದ್ರನ ರೂಪದಲ್ಲಿ ನನ್ನನ್ನು ಪೂಜೆ ಮಾಡಿದ್ರೆ ನನಗೆ ಪ್ರಿಯ ಆಗುತ್ತೆ ಅಂತ ಭಗವಂತ ಹೇಳ್ತಾನೆ. ಮತ್ತೆ ಆರ್ಚಾ ವಿಗ್ರಹದ ಮೂಲಕ ಪೂಜೆ ಮಾಡಿದ್ರೆ ಅದನ್ನ ಸ್ವೀಕಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡೋದು ಹೇಳ್ತಾ ಇದ್ದಾರೆ ಪ್ರಭು. ಅವಿಕಾರ ರೂಪ ಅಂದ್ರೆ ಗೋಚರ ಆಗದೆ ಇರೋದು, ಬೆಳಕಿನ ಶಕ್ತಿ. ಅವರು ಬ್ರಹ್ಮಕುಮಾರಿ ಸಮಾಜದವ್ರು ಮಾಡ್ತಾರಲ್ಲ ಮಾತಾಜಿ, ಅದು ಅಂತ ತಿಳ್ಕೊಂಡು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ನಂತರ ಭಕ್ತಿ ಸೇವೆಯಿಂದ ಸುಲಭವಾಗಿ ಕೃಷ್ಣನನ್ನು ಸಾಕ್ಷಾತ್ಕಾರ ಮಾಡಿಸಿಕೊಳ್ಬಹುದು ಅಂತ ಹೇಳಿದ್ರು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಮತ್ತೆ ಹಂತಗಳಲ್ಲಿ ಪರಮಾತ್ಮ ಹೇಳ್ದ ಯಾವ ರೀತಿ ಎಲ್ಲರೂ ಕೂಡ ಭಕ್ತಿ ಅನ್ನೋದು ಎಲ್ಲರೂ ಮಾಡ್ಲೇಬೇಕು, ಯಾರಿಗೂ ಅದು ಆಯ್ಕೆ ಅಲ್ಲ, ಅದು ಒಂದು ಆಪ್ಷನಲ್ ಅಲ್ಲ. ಎಲ್ಲರೂ ಭಕ್ತಿ ಸೇವೆನ ಮಾಡ್ಲೇಬೇಕು. ಅದನ್ನ ಮಾಡದೆ ಹೋದ್ರೆ ಒಂದು ಕರ್ತವ್ಯ ಲೋಪ ಆಗುತ್ತೆ. ಅದಕ್ಕೆ ಪರಮಾತ್ಮ ಎಂಥದೇ ಪರಿಸ್ಥಿತಿಯಲ್ಲಿ ಯಾವುದೇ ಮನುಷ್ಯ ಇದ್ರೂ ಕೂಡ ಅವನು ಭಕ್ತಿಯಲ್ಲಿ ಹೇಗೆ ತೊಡಗ್ಬೋದು ಅನ್ನೋದಕ್ಕೆ ಕೆಲವು ಹಂತಗಳಲ್ಲಿ ಹೇಳಿದ. ಯಾವುದು ಶ್ರೇಷ್ಠ ಭಕ್ತಿ, ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಅಂತ. ಅದು ಮೊದಲನೇದು ಶ್ರೇಷ್ಠವಾದ ಭಕ್ತಿ ಯಾವುದು ಅಂತ ಹೇಳ್ತೀರಾ ಯಾರಾದ್ರೂ? ಉನ್ನತವಾದ ಭಕ್ತಿ ಅನನ್ಯ ಭಕ್ತಿ ಅದು ಶ್ರೇಷ್ಠವಾದ ಭಕ್ತಿ. ಮನನಾತ್ಮಿಕ ಭಕ್ತಿ ಮತ್ತೆ ಸ್ಮರಣಾತ್ಮಿಕ ಭಕ್ತಿ ಅಂತ ಎಲ್ಲ ಕರೀತಾರೆ ಅನನ್ಯ ಭಕ್ತಿಯನ್ನ. ಅಂದ್ರೆ ಒಂದು ಭಗವಂತನನ್ನ, ಅವನ ಭಗಗಳನ್ನ ತಿಳ್ಕೊಂಡು, ಅವನ ಐಶ್ವರ್ಯಗಳನ್ನ ತಿಳ್ಕೊಂಡು ಅವನನ್ನ ಆರಾಧನೆ ಮಾಡುವಂಥದ್ದು. ಇನ್ನೊಂದು ಅವನ ಬಗ್ಗೆ ಪ್ರೀತಿಯಿಂದೇ ಇರುವಂಥದ್ದು. ಈ ಗೋಕುಲ ನಿವಾಸಿಗಳ ಹಾಗೆ ಅವನ ಮೇಲೆ ಇರುವಂಥದ್ದು ಬರೀ ಪ್ರೀತಿಯಷ್ಟೇ. ಅವನಲ್ಲಿರುವಂತಹ ಐಶ್ವರ್ಯವಾಗ್ಲಿ, ಅವನು ಭಗವಂತ ಅಂತ ಅವ್ರಿಗೆ ಏನು ಗೊತ್ತಿಲ್ಲ, ಆದ್ರೂ ಕೂಡ ಅವನಿಂದ ಏನನ್ನು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋದಿರ ಅವನ ಮೇಲೆ ಪ್ರೀತಿಯನ್ನ ತೋರಿಸುವಂಥದ್ದು ಗೋಕುಲವಾಸಿಗಳು. ಅದಕ್ಕೆ ಉದಾಹರಣೆ. ಹೀಗೆ ಅನನ್ಯ ಭಕ್ತಿ ಇರೋದು ಅದು ಶ್ರೇಷ್ಠವಾದ ಭಕ್ತಿ. ಅಂತಹ ಭಕ್ತರು ನಾವಾಗೋದಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಅದು ಅನುಸರಣೆ ಮಾಡ್ಬೇಕೆ ಹೊರತು ಅನುಕರಣೆ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕಿಂತ ಕೆಳಮಟ್ಟದ ಭಕ್ತಿ ಯಾವುದು ಅಂತ ಹೇಳಿ ಮಾತಾಜಿ? ಅದಾಗಿಲ್ಲ ಅಂದ್ರೆ ಸಾಧನ ಭಕ್ತಿ ಅಂದ್ರೆ ಏನು ಅಂತ ಹೇಳ್ತೀರಾ? ನಿಯಂತ್ರಕ ತತ್ವಗಳನ್ನು ಪಾಲಿಸುವುದು. ನಿಯಂತ್ರಕ ತತ್ವಗಳನ್ನು, ಗುರುಗಳನ್ನ ಆಶ್ರಯಿಸಿ ಅವರು ಹೇಳುವಂತಹ ನಿಯಂತ್ರಕ ತತ್ವಗಳನ್ನ ಅದನ್ನ ನಿಯಮಗಳನ್ನ ಪಾಲಿಸ್ತಾ ಅಭ್ಯಾಸವನ್ನು ಮಾಡುವಂಥದ್ದು. ಭಕ್ತಿಯಲ್ಲಿ ಒಂದು ಅಭ್ಯಾಸವನ್ನ ಮಾಡುವಂಥದ್ದು. ಸಾಧನ ಭಕ್ತಿಯಲ್ಲಿ ಅನಿಯಂತ್ರಕ ತತ್ವಗಳು ಯಾವ್ದಾವ್ದು ಹೇಳಿದ್ವಿ ನಿನ್ನೆ ಅಂತ ಹೇಳ್ತೀರಾ? ಮದ್ಯಪಾನ ಮಾಡದೇ ಇರುವುದು, ಮಾಂಸಾಹಾರ ಸೇವನೆ ಮಾಡದೇ ಇರುವುದು, ಜೂಜಾಡದೇ ಇರುವುದು ಮತ್ತು ಅಕ್ರಮ ಲೈಂಗಿಕ ಸಂಬಂಧ ಮಾಡದೇ ಇರುವುದು. ಈ 4 ಧರ್ಮದ 4
ಸ್ತಂಭಗಳು ಇದ್ದ ಹಾಗೆ ಅಂತ ಹೇಳಿದ್ವಿ. ಇದನ್ನ ನಾವು ಪಾಲಿಸಿದ್ರೆ ಧರ್ಮದ ಆ 4 ಸ್ತಂಭಗಳು ಯಾವುದು ಸುದೃಢವಾಗಿರುತ್ತೆ ಅಂತ ಹೇಳ್ತೀರಾ? ನಾವು ಮಾಂಸಭಕ್ಷಣೆ ದಯೆ. ಮಾಡದೇ ಇದ್ರೆ ಮಾತಾಜಿ ದಯೆ. ದಯೆ ಇರುತ್ತೆ, ನಮ್ಮಲ್ಲಿ ದಯೆ ಅನ್ನೋದಿರುತ್ತೆ. ನಾವು ಮದ್ಯಪಾನ ಮಾಡದೇ ಇದ್ರೆ ನಮ್ಮಲ್ಲಿ ತಪಸ್ಸು ಅನ್ನೋದಿರುತ್ತೆ. ತಪಸ್ಸು ಅಂದ್ರೆ ಯಾವುದಕ್ಕೂ ನಾವು ಅಡಿಕ್ಟ್ ಆಗೋದಿಲ್ಲ. ಈ ಈರುಳ್ಳಿ ಬೆಳ್ಳುಳ್ಳಿ ಬಿಡುವಂಥದ್ದು, ಕಾಫಿ ಟೀ ಬಿಡುವಂಥದ್ದು, ಮದ್ಯಪಾನ, ಈ ಮಾದಕ ದ್ರವ್ಯಗಳನ್ನ ಉಪಯೋಗಿಸದೇ ಇರುವಂತದ್ದು ನಮ್ಮಲ್ಲಿ ತಪಸ್ಸನ್ನ ಉಂಟು ಮಾಡುತ್ತೆ. ನಂತರ ಜೂಜಾಡದೇ ಇದ್ದಾಗ ಸತ್ಯ ಇರುತ್ತೆ. ನಂತರ ಅನೈತಿಕ ಸಂಬಂಧಗಳು ಶುಚಿತ್ವ ಅನ್ನೋದಿರ್ಬೇಕು. ಅಂದ್ರೆ ಅನೈತಿಕ ಸಂಬಂಧಗಳು ಅದು ಇರಬಾರ್ದು. ನಂತರ 9 ಹಂತಗಳಲ್ಲಿ ನಾವು ಈ ಭಕ್ತಿಯನ್ನ ಬೆಳೆಸ್ಕೋಬಹುದು. ಅಂದ್ರೆ ಒಂದು ಶ್ರದ್ಧೆ ಮೊದಲಿಗೆ ಎಲ್ಲರಿಗೂ ಕೂಡ ಭಕ್ತಿಗೆ ಬರ್ಲಿಕ್ಕೆ ಅದರಲ್ಲಿ ಭಗವಂತನ ಮೇಲೆ ಶ್ರದ್ಧೆ ಅನ್ನೋದು ಇರಬೇಕು, ಗುರುಗಳ ಮೇಲೆ ಶ್ರದ್ಧೆ ಅನ್ನೋದು ಇರಬೇಕು. ಶ್ರದ್ಧೆ ನಂತರ ಬರುವಂತದ್ದು ಸಾಧು ಸಂಘ. ನಾವೆಲ್ಲರೂ ಶ್ರದ್ಧೆ ಬೆಳೆಸ್ಕೊಂಡ್ಮೇಲೆ ಏನ್ ಮಾಡ್ತೀವಿ? ಸಾಧುಗಳ ಸಂಘಕ್ಕೆ ಬರ್ತೀವಿ. ಸಾಧು ಸಂಘಕ್ಕೆ ಅಂದ್ರೆ ಈಗ ನೀವೆಲ್ಲರೂ ಬಂದಿರೋದು ಶ್ರದ್ಧೆಯಿಂದ. ಭಗವದ್ಗೀತೆಯಲ್ಲಿ ನಿಮ್ಗೆ ಶ್ರದ್ಧೆ ಇರುವ ಕಾರಣ ಭಗವದ್ಗೀತೆ ತರಗತಿಗಳಿಗೆ ಬರ್ತಾ ಇದ್ದೀರಿ. ಇಲ್ಲಿಗೆ ಬಂದ ಮೇಲೆ ನಿಮ್ಗೆ ಭಕ್ತರ ಸಂಘ ಸಿಗುತ್ತೆ, ಸಾಧು ಸಂಘ ಸಿಗುತ್ತೆ. ಇಲ್ಲಿ ನೀವೇನ್ ಮಾಡ್ತೀರಿ? ಸಂಘದಲ್ಲಿ, ಭಕ್ತರ ಸಂಘದಲ್ಲಿ ನಾವೇನ್ ಮಾಡ್ತೀವಿ? ಭಜನ ಕ್ರಿಯಾ ಅಂತಾರೆ. ಭಜನ ಕ್ರಿಯಾ ಅಂತಂದ್ರೆ ಭಗವಂತನ ವಿಷಯವಾಗಿ ಹೇಳುವುದು, ಕೇಳುವುದು, ಸ್ಮರಣೆ ಮಾಡುವುದು, ಇವೆಲ್ಲವೂ ಕೂಡ, ಮತ್ತೆ ಹರಿನಾಮ ಸಂಕೀರ್ತನೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ಭಜನ ಕ್ರಿಯಾ ಅಂತ ಕರೀತಾರೆ. ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಏನಾಗುತ್ತೆ ನಮ್ಗೆ? ನಾವು ಭಜನೆ ಅನರ್ಥ ನಿವೃತ್ತಿ. ನಮ್ಮಲ್ಲಿ ಬೇಡದ ಏನೆಲ್ಲ ಪಾಪಕ್ಕೆ ಕಾರಣ ಆಗುವಂತಹ ಯಾವ್ದೆಲ್ಲ ವಿಷಯಗಳಿದೆ ಅವೆಲ್ಲವೂ ಕೂಡ ಅನರ್ಥಗಳು ನಿವೃತ್ತಿಯನ್ನ ಹೊಂದುತ್ತೆ. ಅನರ್ಥಗಳು ನಿವೃತ್ತಿ ಅಂದ್ರೆ ಅರಿಷಡ್ ವರ್ಗಗಳು ಅಂತ ಹೇಳ್ತಾರೆ. ಕಾಮ, ಕ್ರೋಧ, ಮೋಹ, ಲೋಭ, ಇವೆಲ್ಲವೂ ಕೂಡ ಮಾತ್ಸರ್ಯ, ಇವೆಲ್ಲ ಕೂಡ ನಮ್ಮಿಂದ ಬಿಟ್ಟು ಹೋಗುತ್ತೆ. ಅದಕ್ಕೆ ನಾವು ಒಂದು ಉದಾಹರಣೆಯಾಗಿ ಕೂಡ ಕೊಡಬಹುದು. ಈಗ ನಾವು 1 ಗಂಟೆ ಈ ತರಗತಿಯಲ್ಲಿ ಕೂತಿದ್ದೀವಿ ಅಂದ್ರೆ ಈ 1 ಗಂಟೆ ನಾವು ಭೌತಿಕವಾದ ಯಾವುದೇ ವಿಷಯದಲ್ಲಿ ತೊಡಗುತ್ತಾ ಇಲ್ಲ ಅಂತ. ಅಂದ್ರೆ ನಾವೀಗ ಈ ಸಮಯವನ್ನ ಬೇರೆ ಯಾವುದೋ ವಿಷಯಕ್ಕೆ ನಾವು ತೊಡಗಿಸಿರ್ತಾ ಇದ್ವಿ. ಯಾವುದೋ ಒಂದು ಸೀರಿಯಲ್ ನೋಡೋದಕ್ಕೋ ಅಥವಾ ಏನೋ ಒಂದು ಮೊಬೈಲ್ ಅಲ್ಲಿ ವಾಟ್ಸಪ್ ಮಾಡೋದು, ಇಲ್ಲ ಫೇಸ್ಬುಕ್ ನೋಡೋದಕ್ಕೋ ಅಂತದಕ್ಕೆ ನಾವು ಅದನ್ನ ಬಳಸಿರ್ತಾ ಇದ್ವಿ, ವ್ಯರ್ಥ ಮಾಡಿರ್ತಾ ಇದ್ವಿ. ಅಂತದೆಲ್ಲ ಅನರ್ಥಗಳು ನಿವೃತ್ತಿ ಆಗುತ್ತೆ. ಅನರ್ಥ ನಿವೃತ್ತಿ ಆದ್ಮೇಲೆ ಏನಾಗುತ್ತೆ? ನಮ್ಮಲ್ಲಿ ಒಂದು ಗುರುಗಳಲ್ಲಿ ನಿಷ್ಠೆ ಬರುತ್ತೆ. ನಿಷ್ಠೆ ಇಲ್ಲ, ರುಚಿ ಬರುತ್ತೆ. ರುಚಿ ಅದು ಆಸಕ್ತಿ ಆಗುತ್ತೆ. ಆಸಕ್ತಿ ಆದ್ಮೇಲೆ ಭಾವ ಪ್ರೇಮ. ಮೊದಲಿಗೆ ನಮಗೆ ಗುರುಗಳ ವಿಷಯದಲ್ಲಿ ನಿಷ್ಠೆ ಬರುತ್ತೆ. ಆ ನಿಷ್ಠೆಯಿಂದ ನಾವು ಅದನ್ನ ಮಾಡ್ತಾ ಹೋದಾಗೆ ನಮ್ಗೆ ಅದರಲ್ಲಿ ಒಂದು ರುಚಿ ಸಿಗುತ್ತೆ. ಆ ರುಚಿ ಹೋಗ್ತಾ ಹೋಗ್ತಾ ನಮಗೆ ಅದು ಆಸಕ್ತಿ ಆಗುತ್ತೆ. ಆಸಕ್ತಿ ನಂತರ ಬರುವಂತದ್ದು ಭಾವ. ಭಗವಂತನಲ್ಲಿ ಭಾವ ಅನ್ನೋದು ಹುಟ್ಟಿದ ಮೇಲೆ ಪರಮಾತ್ಮ ಅವನ ಪ್ರೇಮವನ್ನ ತಾನಾಗಿ ನಮಗೆ ಕರುಣಿಸ್ತಾನೆ. ಹೀಗೆ ನಾವು ಭಕ್ತಿಯಲ್ಲಿ ಮುಂದುವರಿಬಹುದು. ನಂತರ ಈಗ ಸಾಧನ ಭಕ್ತಿ ನಂತರ ಹೇಳಿದ್ದು ಯಾವುದು ಮಾತಾಜಿ? ಹರೇ ಕೃಷ್ಣ. ಸಾಧನ ಭಕ್ತಿ ನಮ್ಮಿಂದ ಸಾಧ್ಯ ಆಗ್ಲಿಲ್ಲ ಅಂದ್ರೆ ನಿಷ್ಕಾಮ ಕರ್ಮಯುಗ. ಹಾಗಂದ್ರೆ ಏನಂತ ಹೇಳ್ತೀರಾ ಮಾತಾಜಿ? ಇಲ್ಲದೆ ಕೆಲಸ ಮಾಡಲು ಪ್ರಯತ್ನಿಸುವುದು, ಭಗವಂತನ ಸೇವೆಯನ್ನ ಮಾಡುವಂಥದ್ದು, ಅದರಿಂದ ಯಾವುದೇ ಫಲದ ಅಪೇಕ್ಷೆ ಇಟ್ಕೊಳ್ದಿರ ಮಾಡುವಂಥದ್ದು, ಅದನ್ನ ನಿಷ್ಕಾಮ ಕರ್ಮಯೋಗ ಅಂತ ಹೇಳ್ತಾರೆ. ಅದು ಕೂಡ ನಮ್ಮಿಂದ ಸಾಧ್ಯ ಆಗ್ತಿಲ್ಲ. ಅಂದ್ರೆ ನಮ್ಮ ಮನೆಯಲ್ಲಿ ಏನೋ ಒಂದು ಅಡ್ಡಿ ಆತಂಕ, ನಾವು ಆ ರೀತಿ ಭಗವಂತನ ಸೇವೆಯಲ್ಲಿ ತೊಡಗೋದಿಕ್ಕೆ ನಮ್ಗೆ ಸಾಧ್ಯ ಆಗ್ತಿಲ್ಲ. ಹಾಗಿದ್ರು ಅಂತವ್ರು ಕೂಡ ಹೇಗೆ ಭಗವಂತನ ಸೇವೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಅನ್ನೋದಕ್ಕೆ ಇನ್ನೊಂದು ಆಪ್ಷನ್ ಕೊಡ್ತಾನೆ ಪರಮಾತ್ಮ. ಅದೇನಂತ ಹೇಳ್ತೀರಾ? ನಿಷ್ಕಾಮ ಕರ್ಮಯೋಗ ಆಗಿಲ್ಲ ಅಂತಂದ್ರೆ ಮತ್ತಜಿ ಫಲಾಪೇಕ್ಷೆಯಿಂದ ಇಲ್ಲದೆ ಮಾಡೋದು. ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ ಅದು ನಿಷ್ಕಾಮ ಕರ್ಮಯೋಗ ಆಯ್ತು. ನಮ್ಗೆ ಆ ರೀತಿ ಆಗ್ತಿಲ್ಲ. ಆಗ ಸಕಾಮ ಕರ್ಮಯೋಗ. ಸಕಾಮ ಹೇಳಿ ಮಾತಾಜಿ. ಸಕಾಮ ಕರ್ಮ. ಮಾತಾಜಿ, ಸಕಾಮ ಕರ್ಮಯೋಗ ಅಂದ್ರೆ ಯಾವ ರೀತಿ ಅಂತ ಹೇಳ್ತೀರಾ? ಈ ಭಜನೆ ಮಾಡೋದು, ಇದು ಏನಾದ್ರು ಅದು ಬರುತ್ತಾ ಮಾತಾಜಿ?
ಸಕಾಮ ಒಂದು ಅಲ್ಲ ಸಮಾಜಕ್ಕೆ ಅಥವಾ ರಾಷ್ಟ್ರಕ್ಕಾಗಿ ಸೇವೆ ಮಾಡುವುದು. ಹಾ ಹೌದು ಮಾತಾಜಿ, ಅಂದ್ರೆ ಉಪಧರ್ಮ ಅಂತ ಹೇಳ್ತಾರೆ. ಯಾವ್ದಾದ್ರು ಒಂದು ಒಳ್ಳೆಯ ಕಾರಣಕ್ಕಾಗಿ ನಾವು ಸಂಪಾದನೆ ಮಾಡಿದ್ರಲ್ಲಿ ಒಂದು ಭಾಗವನ್ನ ಅದಕ್ಕಾಗಿ ನೀಡುವಂಥದ್ದು. ಆ ರೀತಿ ಮಾಡೋದ್ರಿಂದ ನಮ್ಗೆ ಏನ್ ಸಿಗುತ್ತೆ ಮಾತಾಜಿ? ನಾವು ಏನಾದ್ರೂ ದಾನ, ಒಳ್ಳೆಯ ಕಾರಣಕ್ಕಾಗಿ ದಾನಗಳನ್ನ ಮಾಡುವಾಗ ನಮ್ಗೆ ಏನ್ ಸಿಗುತ್ತೆ? ಸಂತೋಷ ಸಿಗುತ್ತೆ ಮಾತಾಜಿ. ಮನಸ್ಸಿಗೆ ಒಂದು ನೆಮ್ಮದಿ, ಶಾಂತಿ ಸಿಗುತ್ತೆ. ಪರಮಾತ್ಮ ಏನ್ ಹೇಳ್ತಾನೆ ಅಂದ್ರೆ, ಒಳ್ಳೆ ಕಾರಣಕ್ಕಾಗಿ ನೀನ್ ತ್ಯಾಗ ಮಾಡ್ತಿದ್ರೆ ಆ ತ್ಯಾಗನೇ ನಿನಗೆ ತೋರ್ಸ್ಕೊಡುತ್ತೆ ಯಾವ್ದು ಒಳ್ಳೆ ಕಾರಣ ಅಂತ. ನಾವು ಅದ್ ಮಾಡ್ತಾ ಮಾಡ್ತಾ ಕೊನೆಗೆ ಭಗವಂತನಿಗಾಗಿ ಮಾಡುವಂಥದ್ದು ಉತ್ತಮವಾದ ಮಾರ್ಗ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ ಅಂತ ಹೇಳ್ತಾನೆ. ಆ ರೀತಿ ಕರ್ಮಫಲ ತ್ಯಾಗ ಮಾಡೋದಕ್ ಅದು ಕೂಡ ಆಗದೆ ಇರುವಂತವ್ರು ಏನ್ ಮಾಡ್ಬೇಕು ಅಂತ ಹೇಳ್ತಿದ್ದಾನೆ ಮಾತಾಜಿ. ನಿಮ್ಗೆ ಕರ್ಮಫಲ ತ್ಯಾಗ ಮಾಡಕ್ಕೂ ಆಗ್ಲಿಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಅಂತ? ಜ್ಞಾನ ಬೆಳೆಸ್ಕೊಳ್ಬೇಕು, ಜ್ಞಾನ ಸಾಧನೆಯಲ್ಲಿ ತೊಡಗಬೇಕು. ಅದಕ್ಕಿಂತ ಉತ್ತಮ ಹರಿನಾಮ ಜಪ, ಧ್ಯಾನ. ಜ್ಞಾನ ಮಾಡ್ಲಿಕ್ಕೆ ಸಾಧ್ಯ, ಜ್ಞಾನ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತಂದ್ರೆ ಅಂದ್ರೆ ಕೊನೆಯ ಪಕ್ಷ ಜ್ಞಾನವನ್ನ ಬೆಳೆಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಬೇಕು. ಅದಕ್ಕಿಂತ ಧ್ಯಾನ ಭಗವಂತನ ಧ್ಯಾನ ಮಾಡುವುದು ಉತ್ತಮ. ಧ್ಯಾನಕ್ಕಿಂತಲೂ ಉತ್ತಮವಾದ್ದು ಕರ್ಮಫಲ ತ್ಯಾಗ ಅಂತ ಇಲ್ಲಿ ಹಂತ ಹಂತವಾಗಿ ಪರಮಾತ್ಮ ನಮ್ಗೆ ಅನೇಕ ಮಾರ್ಗಗಳನ್ನ ತೋರಿಸ್ತಾ ಇದ್ದಾನೆ. ಹೇಗೆಲ್ಲ ಎಂತದೇ ವ್ಯಕ್ತಿ ಆಗಿದ್ರು, ಎಂತದೇ ಪರಿಸ್ಥಿತಿಯಲ್ಲಿ ಅವನಿದ್ರು ಕೂಡ ಹೇಗೆಲ್ಲ ಅವನು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಿನ್ನೆಯವರೆಗೂ ಪರಮಾತ್ಮ ತಿಳಿಸ್ಕೊಟ್ಟಿದ್ದಾನೆ. ಇವತ್ತು 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ, ಅವನ ಭಕ್ತನಲ್ಲಿ ಇರುವಂತಹ ಗುಣಗಳ ಬಗ್ಗೆ ತಿಳಿಸ್ತಾನೆ. ಮತ್ತೆ ಅಂತಹ ಗುಣಗಳು ಭಗವಂತನಿಗೆ ಎಷ್ಟು ಪ್ರಿಯವಾದದ್ದು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಎಲ್ಲಾ ಶ್ಲೋಕದ ಕೊನೆಯಲ್ಲಿ ನಾವು ಮೇ ಪ್ರಿಯಃ ಅಂತ ಹೇಳ್ತಾನೆ. ಪ್ರಿಯಃ ಅಂದ್ರೆ ಅವನಿಗೆ ಇಷ್ಟವಾದ್ದು ಅಂತ. ಆ ಭಕ್ತನಲ್ಲಿ ಇರುವಂತಹ ಯಾವೆಲ್ಲ ಗುಣಗಳು ಅವನಿಗೆ ಇಷ್ಟವಾದ್ದು ಅನ್ನೋದನ್ನ ಹೇಳ್ತಾ ಹೋಗ್ತಾನೆ. ಅದ್ವೇಷ್ಟ ಸರ್ವಭೂತಾನಾಂ ಮೈತ್ರಾ ಕರುಣ ಏವಚ ನಿರ್ಮಮೋ ನಿರಂಕಾರ ಸಮಾ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯತತಾತ್ಮ ದೃಢ ನಿಶ್ಚಯ ಮಯ್ಯಾರ್ಪಿತ ಮನೋರ್ಬುದ್ಧಿರ್ ಮದ್ಭಕ್ತೋ ಸಾ ಮೇ ಪ್ರಿಯಃ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಾಂಕಾರನು, ಸುಖ ದುಃಖಗಳಲ್ಲಿ ಸಮಚಿತ್ತನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯು, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು ಅಂತಾನೆ ಪರಮಾತ್ಮ ಹೇಳ್ತಾ ಇದ್ದಾನೆ. ಈಗ ಅವನ ಎಂತೆಂಥ ಭಕ್ತರು ಅವನಿಗೆ ತುಂಬಾ ಪ್ರಿಯರಾದವರು ಅನ್ನೋದನ್ನ ತಿಳಿಸ್ತಾ ಹೋಗ್ತಾ ಇದ್ದಾನೆ. ಮೊದಲಿಗೆ ಅಸೂಯೆ ಇಲ್ಲವೋ, ಯಾರ ಮೇಲೆಯೂ ಅಸೂಯೆ ಅನ್ನೋದು ಇಲ್ಲ, ಎಲ್ಲ ಜೀವಿಗಳಿಗೆ ಸ್ನೇಹಿತನು ಅಂತ ಹೇಳ್ತಾ ಇದ್ದಾರೆ. ಯಾರಾದ್ರೂ ಉದಾಹರಣೆ ಕೊಡ್ತೀರಾ? ಅಂತಹ ಭಕ್ತ ಯಾರಾದ್ರೂ ಇದಾರ ಅಂತ? ಯಾರ ಮೇಲೂ ಅವ್ರಿಗೆ ಅಸೂಯೆ ಅನ್ನೋದಿಲ್ಲ, ಮತ್ತೆ ಅವರು ಎಲ್ಲ ಜೀವಿಗಳಿಗೆ ಸ್ನೇಹಿತರಾಗಿರ್ತಾರೆ ಅಂತ. ನಾವು ಒಂದು ಭಾಗವತದಲ್ಲಿ ಬರುವಂತಹ ಒಂದು ಉದಾಹರಣೆನ ತಿಳ್ಕೊಳ್ಳೋಣ. ಅದಲ್ಲಿ ಮೃಗಾರಿ ಅಂತ ಒಬ್ಬ ವ್ಯಕ್ತಿ, ಅವನು ಬೇಟೆಗಾರ ಆಗಿರ್ತಾನೆ. ಅವನು ಏನ್ ಮಾಡ್ತಾ ಇರ್ತಾನೆ ಅಂದ್ರೆ, ಎಲ್ಲ ಪ್ರಾಣಿಗಳನ್ನ ಬೇಟೆ ಆಡ್ತಾನೆ. ಯಾವ ರೀತಿ ಬೇಟೆ ಆಡ್ತಾನೆ ಅಂದ್ರೆ, ಅದನ್ನ ಪೂರ್ತಿಯಾಗಿ ಕೊಲ್ಲೋದಿಲ್ಲ, ಬಿಲ್ಲು ಬಾಣದಿಂದ ಅದನ್ನ ಅರೆಜೀವ ಅಂದ್ರೆ ಅದನ್ನ ಅರ್ಧಂಬರ್ಧಕ್ಕೂ ಕೊಂದು ಅದಕ್ಕೆ ಘಾಸಿಗೊಳಿಸಿ ಅದು ವಿಲವಿಲ ಒದ್ದಾಡಿ ಸಾಯುವುದನ್ನ ನೋಡಿ ಆನಂದಿಸುವಂತಹ ವ್ಯಕ್ತಿ. ಅಂತಹ ವ್ಯಕ್ತಿಯನ್ನ ಒಮ್ಮೆ ನಾರದರು ಭೇಟಿ ಆಗ್ತಾರೆ. ಆ ನಾರದರು ಅವರನ್ನ ನೋಡಿದಾಗ ಅವರು ಹೋಗಿ ಹೇಳ್ತಾರೆ, ನೀನ್ ಈ ರೀತಿ ಮಾಡೋದು ಎಂತಹ ಪಾಪ ಕಾರ್ಯ, ಅದನ್ನ ಕೊಲ್ಲೋದೇ ಮಹಾಪಾಪ, ಅದ್ರಲ್ಲೂ ನೀನು ಅದನ್ನ ಅರೆಜೀವ ಮಾಡಿ ಅದು ನರಳುವ ಹಾಗೆ ಮಾಡಿ ನೋಡಿ ಸಂತೋಷ ಪಡ್ತಿದ್ಯಾ, ನೀನು ಎಂತಹ ಪಾಪವನ್ನ ಮಾಡ್ತಾ ಇದೀಯ ಅಂದ್ರೆ ಇದಕ್ಕಿಂತ ಹೆಚ್ಚು ದುಃಖವನ್ನ ನೀನು ಅನುಭವಿಸ್ತೀಯಾ ಅಂತ ನಾರದರು ಅವ್ರಿಗೆ ಹೇಳ್ತಾರೆ. ಆಗ ಹೇಳಿದಾಗ ಅವ್ರು ಹೇಳ್ತಾರೆ, ಇಲ್ಲ, ನನ್ನ ತಂದೆ ನನಗೆ ಇದನ್ನೇ ಕಲ್ಸ್ಕೊಟ್ಟಿದ್ದು, ನನ್ನ ತಂದೆ ನನಗೆ ಕಲ್ಸ್ಕೊಟ್ಟಿರೋದು ಈ ರೀತಿ ಪ್ರಾಣಿಗಳ ಬೇಟೆಯಾಡಿ ಕೊಂದು ತಿನ್ನೋದನ್ನೇ ನನಗೆ ಹೇಳ್ಕೊಟ್ಟಿರೋದು. ಅದಿಲ್ಲ ಅಂತಂದ್ರೆ ನನ್ನ ಜೀವನ ನಡೆಯೋದು ಹೇಗೆ ಅಂತೆಲ್ಲ ಹೇಳ್ತಾನೆ. ಆಗ ಹೇಳ್ತಾರೆ ನಾರದರು, ಸರಿ ಆಯ್ತು, ನಿನ್ನ ಜೀವನ ನಡೆಯೋದಕ್ಕೆ ಏನ್ ಬೇಕೋ ಅದನ್ನ ನಾನು ಒದಗಿಸ್ತೀನಿ, ನೀ ಆ ಬಿಲ್ಲು ಬಾಣಗಳನ್ನ ಮುರಿದು ಹಾಕ್ಬಿಡು, ಇಲ್ಲಿಂದ ಆಚೆ ನೀನು ಆ ಮೃಗಗಳನ್ನ ಕೊಲ್ಲುವ ಕೆಲಸಕ್ಕೆ ಕೈ ಹಾಕಬಾರ್ದು ಅಂತ ಹೇಳ್ತಾರೆ. ಆ ರೀತಿ ಹೇಳಿದಾಗ
ಆ ಬೇಟೆಗಾರ ಮೃಗಾರಿ ಆ ಬಿಲ್ಲು ಬಾಣಗಳನ್ನ ಮುರಿದು ಬಿಸಾಡ್ತಾನೆ. ನಂತರ ಒಂದು ಸಾತ್ವಿಕ ಜೀವನವನ್ನ ನಡೆಸೋದಕ್ಕೆ ಪ್ರಾರಂಭ ಮಾಡ್ತಾನೆ. ಈಗ ಊರೆಲ್ಲ ಅದೇ ಮಾತಾಗಿದೆ. ಅಂತಹ ಒಬ್ಬ ಬೇಟೆಗಾರ ದುಷ್ಟ ವ್ಯಕ್ತಿಯಾಗಿದ್ದಂತಹ ಮೃಗಾರಿ ಅವನು ಸಾಧು ಆಗಿದ್ದಾನೆ ಅಂತ ಹೇಳಿದಾಗ ಜನರೆಲ್ಲ ಅವನನ್ನ ನೋಡ್ಲಿಕ್ಕೆ ಅಂತ ಹೋಗ್ತಿರ್ತಾರೆ. ಅವನನ್ನ ಭೇಟಿ ಮಾಡ್ಲಿಕ್ಕೆ ಹೋಗುವಾಗ ಬರಿಗೈಯಲ್ಲಿ ಹೋಗದೆ ಅವರು ಏನಾದ್ರೂ ಅವನಿಗಾಗಿ ತಗೊಂಡು ಹೋಗ್ತಾ ಇರ್ತಾರೆ. ಅದರಿಂದಲೇ ಅವನ ಜೀವನ ನಡೀತಾ ಇರುತ್ತೆ. ಅವ್ರು ಏನೆಲ್ಲ ಅವನನ್ನ ಭೇಟಿ ಮಾಡಕ್ಕೆ ಕೊಂಡೋಗ್ತಾ ಇದ್ದಾರೆ ಅದರಿಂದಲೇ ಅವನ ಜೀವನ ಚೆನ್ನಾಗೇ ನಡೀತಾ ಇರುತ್ತೆ. ಇನ್ನು ಹೆಚ್ಚಾಗಿ ಅವನಿಗೆ ಆಹಾರ ಪದಾರ್ಥಗಳು ಸಿಗ್ತಾ ಇರುತ್ತೆ. ಒಮ್ಮೆ ನಾರದರು ಮತ್ತೆ ಆ ಮೃಗಾರಿನ ಬೇಟೆ ಮಾಡ್ಲಿಕ್ಕೆ ಅಂತ ಅಲ್ಲಿಗೆ ಬರ್ತಾರೆ. ಆಗ ಮೃಗಾರಿ ನಾರದರಿಗೆ ದಂಡವತ್ ಪ್ರಣಾಮ ಅಂದ್ರೆ ದೀರ್ಘ ದಂಡ ಪ್ರಣಾಮ ಮಾಡ್ಲಿಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಹಾಗೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಒಂದು ಇರುವೆಗಳ ಸಾಲು ಹೋಗ್ತಾ ಇರುತ್ತೆ. ಆ ಇರುವೆಗಳ ಸಾಲನ್ನ ನೋಡಿದ ತಕ್ಷಣ ಅವನ್ ಏನ್ ಮಾಡ್ತಾನೆ, ಅವನ ಒಂದು ಬಟ್ಟೆಯಿಂದ ಅವುಗಳನ್ನ ಒಂದು ಕಡೆಗೆ ಮಾಡ್ತಾ ಇರ್ತಾನೆ. ಅಂದ್ರೆ ಇರುವೆಗಳನ್ನ ಬೇರೆ ಬದಿಗೆ ಹೋಗುವ ಹಾಗೆ ಮಾಡ್ತಾ ಇರ್ತಾನೆ. ಅದನ್ನ ನೋಡಿ ನಾರದರಿಗೆ ತುಂಬಾ ಸಂತೋಷ ಆಗುತ್ತೆ. ಎಲ್ಲ ಪ್ರಾಣಿಗಳನ್ನು ಹರಿಜೀವ ಮಾಡಿ ಅವುಗಳು ವಿಲವಿಲ ಒದ್ದಾಡೋದನ್ನ ನೋಡಿ ಸಂತೋಷ ಪಡ್ತಿದ್ದಂತ ಮೃಗಾರಿ ಈಗ ಒಂದು ಇರುವೆಗೆ ಕೂಡ ನೋವು ಮಾಡ್ತಾ ಇಲ್ಲ. ಅವನಿಗೆ ಆ ಇರುವೆಯನ್ನು ಕೂಡ ಅವನು ಸ್ನೇಹಿತ ಅಂತ ಅಂದ್ರೆ ಅವುಗಳ ಮೇಲೂ ಕೂಡ ಅವನಿಗೆ ಪ್ರೀತಿ ಇದೆ ಅಂತ ನೋಡಿ ನಾರದರಿಗೆ ಸಂತೋಷ ಆಗುತ್ತೆ. ಹೀಗೆ ಯಾರು ಭಕ್ತರು ಇರ್ತಾರೆ, ಭಗವಂತನ ಭಕ್ತರು, ಅವರು ಒಂದು ಸಣ್ಣ ಪುಟ್ಟ ಜೀವಿಗೂ ಕೂಡ ನೋವನ್ನ ಮಾಡೋದಿಲ್ಲ. ಅದಕ್ಕೆ ಇನ್ನೂ ಒಂದು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಚೈತನ್ಯ ಚರಿತಾಮೃತದಲ್ಲಿ ಬರುವಂತದ್ದು ಶಿವಾನಂದ ಹೆಸರು ಶಿವಾನಂದ ಸೇನಾ ಅಂತ. ಅವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲರನ್ನ ಈ ಭಕ್ತರನ್ನ ಈ ಏನಂತಾರೆ ಬೃಂದಾವನ ಮತ್ತೆ ಮಾಯಾಪುರ ಹೀಗೆ ಎಲ್ಲಾ ಕಡೆ ಅವರು ಸಂಕೀರ್ತನೆ ಮಾಡ್ತಾ ಹೋಗ್ತಾರಲ್ವಾ. ಆ ರೀತಿ ಹೋಗೋ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಅವರ ಜೊತೆಗೂಡಿ ಒಂದು ನಾಯಿ ಕೂಡ ಬರ್ತಾ ಇರುತ್ತೆ. ಆ ನಾಯಿ ಕೂಡ ಅವ್ರ ಜೊತೆಯಲ್ಲೇ ಬರ್ತಾ ಇದ್ದ ಕಾರಣ ಅವ್ರೇನ್ ಮಾಡ್ತಾರೆ, ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ದೋಣಿಯಿಂದ ನದಿಗಳನ್ನ ದಾಟಬೇಕು ಅಂತ ಬಂದಂತ ಸಮಯದಲ್ಲಿ ಆ ನಾಯಿನೂ ಕೂಡ ಆ ದೋಣಿಯಲ್ಲಿ ಕೂರಿಸಿ ಆ ದೋಣಿಗೆ ಅಂದ್ರೆ ನಾಯಿಗೂ ಕೂಡ ಎಷ್ಟು ಹಣ ಕೊಡ್ಬೇಕು ಆ ದೋಣಿಯಲ್ಲಿ ಕೂತ್ಕೊಂಡ್ರೆ ಅದನ್ನ ಆ ಹಣವನ್ನ ಕೊಟ್ಟು ನಾಯಿನೂ ಕೂಡ ಅವರ ಜೊತೆಯಲ್ಲಿ ಸಂಕೀರ್ತನೆಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಹೀಗೆ ಪ್ರಾಣಿಗಳು ಕೂಡ ಅವರು ಅದರಲ್ಲೂ ಕೂಡ ಒಂದು ಪ್ರಾಣಿ ಅಂತ ನೋಡಿದೆ ಅದು ಕೂಡ ಒಂದು ಆತ್ಮ, ಅದು ಒಂದು ಕೂಡ ಜೀವ ಅಂತ ಹೇಳಿ ಆ ಸ್ನೇಹ ಭಾವವನ್ನ ಹೊಂದಿರ್ತಾರೆ. ಮತ್ತೆ ಇನ್ನೂ ಒಂದು ಉದಾಹರಣೆ ಅಂದ್ರೆ ಹರಿದಾಸ್ ಠಾಕೂರರು ಅವರೊಂದು ಕುಟೀರದಲ್ಲಿ ಕೂತು ಭಗವಂತನ ನಾಮ ಸಂಕೀರ್ತನೆಯನ್ನ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಅಂದ್ರೆ ಒಂದು ಗುಹೆಯಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದು ಹಾವು ಕೂಡ ಅವರ ಜೊತೆಯಲ್ಲಿ ಅಲ್ಲಿ ಆ ಗುಹೆಯಲ್ಲಿ ಇರುತ್ತೆ. ಆ ಹಾವು ಯಾವುದೇ ರೀತಿ ಹರಿದಾಸ್ ಠಾಕೂರರಿಗೆ ಹಾನಿಯನ್ನ ಮಾಡೋದಿಲ್ಲ. ಹರಿದಾಸ್ ಠಾಕೂರರಿಗೂ ಆ ಹಾವಿನ ಮೇಲೆ ಯಾವುದೇ ಅಸೂಯೆ ಅಂದ್ರೆ ಅದು ಏನಾದ್ರೂ ಮಾಡುತ್ತೆ ತನಗೆ ಅದರಿಂದ ಅಪಾಯ ಆಗುತ್ತೆ ಅಂತ ಏನೋ ಅವ್ರಿಗೂ ಇವತ್ತು ಅನ್ಸಿದ್ದಿಲ್ಲ. ಆದ್ರೆ ಅಲ್ಲಿ ಹರಿದಾಸ್ ಠಾಕೂರರನ್ನ ಭೇಟಿ ಮಾಡೋದಕ್ಕೆ ಭಕ್ತರು ಬರ್ತಾ ಇರ್ತಾರೆ. ಆದ್ರೆ ಅವರು ಹೆದರ್ಕೊಂತಾ ಇರೋದನ್ನ ನೋಡಿ ಆ ಹಾವು ಏನ್ ಮಾಡುತ್ತೆ, ಆ ಜಾಗವನ್ನು ಬಿಟ್ಟು ಹೊರಟೋಗುತ್ತೆ. ಹೀಗೆ ಯಾರು ಭಕ್ತರಿರ್ತಾರೆ ಅವರು ಎಲ್ಲ ಜೀವಿಗಳಿಗೂ ಸ್ನೇಹಿತರಾಗಿರ್ತಾರೆ. ಅಂತಹ ಭಕ್ತರಿಗೆ ಆ ಜೀವಿಗಳು ಕೂಡ ಬೇರೆ ಪ್ರಾಣಿಗಳು ಕೂಡ ಅವರ ಜೊತೆ ಸ್ನೇಹ ಭಾವವನ್ನ ಹೊಂದಿರುತ್ತೆ ಅಂತ. ತಾನು ಒಡೆಯನೆಂಬ ಭಾವನೆ ಇಲ್ಲದ ನಿರಾಂಕಾರ. ಇದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ಬೇಕು ಅಂತಂದ್ರೆ ಈ ಒರಿಸ್ಸಾದಲ್ಲಿ ಒಬ್ಬ ರಾಜ ಇದ್ದ, ಅವನ ಹೆಸರು ಪ್ರತಾಪರುದ್ರ ಅಂತ. ಆ ಪ್ರತಾಪರುದ್ರ ಆ ರಾಜ ಅವನು ಚೈತನ್ಯ ಮಹಾಪ್ರಭುಗಳಿದ್ದಂತಹ ಸಂದರ್ಭದಲ್ಲಿ ಇದ್ದಂತಹ ರಾಜ. ಅವನು ಒರಿಸ್ಸಾದಲ್ಲಿ ಈ ಜಗನ್ನಾಥ ಪುರಿ ಯಾತ್ರೆ ನಡೆಯುವ ಸಂದರ್ಭದಲ್ಲಿ ಅವನು ಜಗನ್ನಾಥ ಭಗವಂತ ಅವನೇ ಎಲ್ಲರಿಗೂ ಒಡೆಯ, ನಾನು ರಾಜ ಈ ಭೌತಿಕ ಜಗತ್ತಿಗೆ ಇರಬಹುದು ಆದ್ರೆ ಎಲ್ಲಾ ಜಗತ್ತಿಗೂ ಒಡೆಯ ಪರಮಾತ್ಮ ಅಂತ ಹೇಳಿ ಅವನು ಒಂದು ವಿನಮ್ರ ಸೇವೆಯನ್ನ ಮಾಡ್ತಿದ್ದ. ಎಂತಹ ಸೇವೆ ಅದು ಅಂತಂದ್ರೆ ರಥಯಾತ್ರೆ ಮಾಡುವಂತಹ ದಾರಿಯಲ್ಲಿ ಅವನು ಕಸ ಗುಡಿಸುವಂತಹ ಕೆಲಸವನ್ನ ಮಾಡ್ತಿದ್ದ ರಥಯಾತ್ರೆಯ ಸಂದರ್ಭದಲ್ಲಿ. ಇನ್ನೂ ಒಂದು ಉದಾಹರಣೆ ಅಂತಂದ್ರೆ ರಾಜ ಕುಲಶೇಖರ ಪ್ರತಿ ದಿನ ಏನೆಲ್ಲ ನಡೀತಿತ್ತು ಅವನ ಆಸ್ಥಾನದಲ್ಲಿ, ಏನೆಲ್ಲ ಲೆಕ್ಕಾಚಾರಗಳು ನಡೀತಿತ್ತು ಅವೆಲ್ಲವನ್ನು ಕೂಡ ಭಗವಂತನ ಮುಂದೆ ಹೋಗಿ ಒಪ್ಪಿಸ್ತಾ ಇದ್ದ. ಇವತ್ತು ಇದೆಲ್ಲ ನಡೆದಿದೆ, ಈ ರೀತಿ ಇದಕ್ಕೆ ಇಷ್ಟು ಖರ್ಚಾಗಿದೆ, ನಾನು ಈ ರೀತಿ ನಿರ್ಧಾರ ಮಾಡಿ ಈ ತರ ಒಂದು ರಾಜ್ಯಭಾರ ನಡೀತಿದೆ ಅನ್ನೋದನ್ನ ಆ ರಾಜ ತಾನು ರಾಜನಲ್ಲ, ತನಗಿಂತ ರಾಜ ಪರಮಾತ್ಮ ಅಂತ ಹೇಳಿ ಅವನಿಗೆ ಆ ಲೆಕ್ಕಾಚಾರಗಳನ್ನ ಒಪ್ಪಿಸ್ತಿದ್ದ. ಇದೆಲ್ಲವೂ ಕೂಡ ತಾನು ಒಡೆಯ ಅನ್ನೋ ಭಾವನೆ ಇಲ್ಲದೆ ಇರುವಂತಹ ನಿರಾಂಕಾರ ಭಕ್ತನಲ್ಲಿರುವಂತದ್ದು ಅನ್ನೋದನ್ನ ತಿಳಿಸುತ್ತೆ. ಮತ್ತೆ ಸುಖ ದುಃಖಗಳಲ್ಲಿ ಸಮಚಿತ್ತ. ಈ ಸುಖ ದುಃಖಗಳಲ್ಲಿ ಸಮಚಿತ್ತ ಇದಕ್ಕೆ ನಾವು ಉದಾಹರಣೆಯಾಗಿ
ಯಾರನ್ನ ಕೊಡ್ಬೋದು? ಸುಖ ದುಃಖಗಳಿಗೆ ಸಮಾನ ಅಂದ್ರೆ ಪರೀಕ್ಷಿತ ಮಹಾರಾಜನನ್ನ ಹೇಳ್ಬೋದು. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಪರೀಕ್ಷಿತ ಮಹಾರಾಜ ಯಾರು ಅಂತ? ಹರೇ ಕೃಷ್ಣ, ಹರೇ ಕೃಷ್ಣ. ಹೇಳಿ ಪ್ರಭುಜು. ಅಭಿಮನ್ಯನ ಮಗ. ಅಭಿಮನ್ಯುವಿನ ಮಗ. ಅಭಿಮನ್ಯುವಿನ ಮಗ ಅವನು ಪರೀಕ್ಷಿತ ಮಹಾರಾಜ. ಅವನು ಒಮ್ಮೆ ಬೇಟೆಗೆ ಹೋದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಶಮಿಕ ಋಷಿಗಳು ಅವನು ಬೇಟೆ ಆಡಿ ಬರ್ತಾ ಇರುವಂತ ಸಂದರ್ಭದಲ್ಲಿ ಅವನಿಗೆ ತುಂಬಾ ದಣಿವಾಗುತ್ತೆ. ದಣಿವಾದಾಗ ಅವನು ಒಂದು ಕುಟೀರಕ್ಕೆ ಹೋಗ್ತಾನೆ. ಅಲ್ಲಿ ಶಮಿಕ ಋಷಿಗಳು ಅವರು ಸಮಾಧಿ ಸ್ಥಿತಿಯಲ್ಲಿ, ಧ್ಯಾನದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಇವನು ಹೋಗಿ ನೀರನ್ನ ಕೇಳ್ತಾನೆ. ಆದ್ರೆ ಅವರು ಸಮಾಧಿ ಸ್ಥಿತಿಯಲ್ಲಿದ್ದ ಕಾರಣ ಅವರಿಗೆ ಗೊತ್ತಾಗೋದಿಲ್ಲ ಅಂದ್ರೆ ಪರೀಕ್ಷಿತ ಮಹಾರಾಜ ಬಂದಿದ್ದಾನೆ ಅವರ ಕುಟೀರಕ್ಕೆ ಅನ್ನೋದು. ಆಗ ಕೋಪದಿಂದ ಏನ್ ಮಾಡ್ತಾನೆ ಪರೀಕ್ಷಿತ ಮಹಾರಾಜ, ಅಲ್ಲಿ ಸತ್ತಂತಹ ಒಂದು ಹಾವನ್ನ ಅವನಿದ್ದ ಕಡೆಗೆ ಎತ್ತಿ ಬಿಸಾಡ್ತಾನೆ. ಅದರ ಬಗ್ಗೆ ಶಮಿಕ ಋಷಿಯ ಮಗ ಶೃಂಗಿಗೆ ಗೊತ್ತಾಗುತ್ತೆ. ಅವನೇನ್ ಮಾಡ್ತಾನೆ, ಅವನು ಶೃಂಗಿ ಅದನ್ನ ಕೇಳಿ ಅವನಿಗೆ ಕೋಪ ಬಂದು ಅವನು ಶಪಿಸ್ತಾನೆ. ಏನಂತ ಶಪಿಸ್ತಾನೆ ಅಂದ್ರೆ ಪರೀಕ್ಷಿತ ಮಹಾರಾಜ 7 ದಿನಗಳಲ್ಲಿ ಹಾವು ಕಚ್ಚಿ ಸಾಯ್ಬೇಕು ಅಂತ ಶಾಪವನ್ನ ಕೊಡ್ತಾನೆ. ಅದು ತಿಳಿದಾಗ ಏನ್ ಮಾಡ್ತಾನೆ ಪರೀಕ್ಷಿತ ಮಹಾರಾಜ, ಸುಖ ದುಃಖಗಳಲ್ಲಿ ಸಮಚಿತ್ತ ಅನ್ನೋ ಹಾಗೆ ಅವನದಕ್ಕೆ ಗಾಬರಿನೇ ಪಟ್ಕೊಳ್ಳೋದಿಲ್ಲ. ಅವನೇನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಹೋಗಿ ಎಲ್ಲ ರಾಜ್ಯಭಾರವನ್ನ ಅವನ ಮಗ ಅವನ ಹೆಸರು ಯಾರಾದ್ರೂ ಹೇಳ್ತೀರಾ? ಪರೀಕ್ಷಿತ ಮಹಾರಾಜನ ಮಗನ ಹೆಸರು ವೈಶಂಪಾಯನ. ಅತ್ತಜಿ ವೈಶಂಪಾಯನ ಅಲ್ಲ? ಅಲ್ಲ, ಜನಮೇಜಯ. ಜನಮೇಜಯ. ಜನಮೇಜಯ ಕರೆಕ್ಟ್. ಅವನಿಗೆ ಕೊಟ್ಬಿಟ್ಟು ಅವನೇನ್ ಮಾಡ್ತಾನೆ, ಇಮಿಡಿಯೇಟ್ ಆಗಿ ಹೋಗಿ ಶುಕಮುನಿಗಳಿಗೆ ಶರಣಾಗತಿಯನ್ನು ಹೊಂದುತ್ತಾನೆ. ಶುಕಮುನಿಗಳ ಹತ್ರ ಹೋಗಿ ಭಾಗವತ ಪ್ರವಚನವನ್ನ 7 ದಿನ 7 ರಾತ್ರಿ ಕೇಳ್ತಾನೆ. ಅವನು ಆಗಲೇ ಸಾವಿಗೆ ಸಿದ್ಧನಾಗಿಬಿಡ್ತಾನೆ. ತಾನು 7 ದಿನದಲ್ಲಿ ಸಾಯ್ತೀನಿ ಅಂತ ಗೊತ್ತಾಗಿದ ತಕ್ಷಣ ಅದಕ್ಕೆ ತಾನು ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಬೇಕು ಅದರಲ್ಲಿ ತೊಡಗು ಬಿಡ್ತಾನೆ. ಹಾಗೆ ಯಾರು ಭಕ್ತರಿರ್ತಾರೆ ಅವರು ಸುಖ ದುಃಖಗಳಲ್ಲಿ ಸಮಚಿತ್ತವನ್ನ ಹೊಂದಿರ್ತಾರೆ. ಇದಕ್ಕೆ ಇನ್ನೊಂದು ಉದಾಹರಣೆ ವಿದುರನನ್ನ ಕೊಡ್ತಾರೆ. ವಿದುರ ದುರ್ಯೋಧನ ಏನ್ ಮಾಡ್ತಾರೆ ಅಂತಂದ್ರೆ ಯುದ್ಧ ನಡಿಬೇಕು ಅಂತ ಅವ್ರು ನಿರ್ಧಾರ ಮಾಡಿದಾಗ ವಿದುರ ಮಂತ್ರಿ ಆಗಿರ್ತಾನೆ. ಅವನು ದುರ್ಯೋಧನನಿಗೆ ಹೇಳ್ತಾನೆ, ಬುದ್ಧಿವಾದ ಹೇಳ್ತಾನೆ, ಇಲ್ಲಪ್ಪ ನೀನ್ ಮಾಡ್ತಿರೋದ್ ಸರಿಯಲ್ಲ, ಈ ರೀತಿ ಮಾಡೋದ್ರಿಂದ ಅನೇಕ ಜನರ ಸಾವು ಅನ್ಯಾಯವಾಗಿ ಇನ್ನ ಒಂದು ಸ್ವಾರ್ಥಕ್ಕಾಗಿ ಆಗತ್ತೆ, ಇದರಲ್ಲಿ ನೀನು ಕೂಡ ಸಾಯುವ ಸಂಭವ ಇದೆ, ನಿನಗೂ ಕೂಡ ಅದು ಒಳ್ಳೇದಲ್ಲ ಅಂತೆಲ್ಲ ಬುದ್ಧಿ ಹೇಳಿದ್ರೆ ವಿದುರನನ್ನ ಅವನು ಏನ್ ಮಾಡ್ತಾರೆ, ಹೀಯಾಳಿಸ್ತಾನೆ. ನೀನೊಬ್ಬ ಮಂತ್ರಿ ಅಂತ ಅಥವಾ ನೀನ್ ನನಗೆ ಚಿಕ್ಕಪ್ಪ ಅಂತ ನೀನ್ ನನಗೆ ಬುದ್ಧಿ ಹೇಳಕ್ ಬರ್ಬೇಡ, ನೀನು ಏನಿದ್ರು ಕೂಡ ನೀನೊಬ್ಬ ದಾಸಿ ಪುತ್ರ ಅಂತ ಹೇಳ್ತಾನೆ. ಹಾಗೆ ಹೇಳಿದಾಗ ವಿದುರನಿಗೆ ಅವನ ಮೇಲೆ ಯಾವುದೇ ಕೋಪ ಬರೋದಿಲ್ಲ, ಅವನು ಸಮಚಿತ್ತವನ್ನ ಕಳ್ಕೊಳ್ಳೋದಿಲ್ಲ. ಅವನೇನ್ ಮಾಡ್ತಾನೆ, ಅವನು ಆ ಯುದ್ಧದಲ್ಲಿ ಪಾಲ್ಗೊಳ್ಳೋದಿಲ್ಲ. ಅವನು ಏನ್ ಮಾಡ್ತಾನೆ ಅಂತಂದ್ರೆ ಪ್ರವಾಸಕ್ಕೆ ಹೊರಟು ಬಿಡ್ತಾನೆ. ಅವನು ಎಲ್ಲ ಋಷಿ ಮುನಿಗಳನ್ನ ಪ್ರವಾಸದಲ್ಲಿ ಭೇಟಿಯಾಗಿ ಅವನು ಆಧ್ಯಾತ್ಮಿಕ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಅವನು ಯುದ್ಧವನ್ನ ಪಾಲ್ಗೊಳ್ಳೋದಿಲ್ಲ. ಮತ್ತೆ ಕ್ಷಮಾಶೀಲ ಅಂತಂದ್ರೆ ಅವರಿಗೆ ಯಾರೇ ಏನೇ ಅಪಾಯ ಮಾಡಿದ್ರು ಕೂಡ ಅವ್ರನ್ನ ಕ್ಷಮಿಸುವ ಗುಣ ಇರುವಂತದ್ದು. ಅದಕ್ಕೆ ಒಂದು ಉದಾಹರಣೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಭಕ್ತ ಪ್ರಹ್ಲಾದ ಅವನ ತಂದೆ ಅವನನ್ನ ಪ್ರತಿ ಸತಿ ಅವನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ನರಸಿಂಹ ಕೊನೆಯಲ್ಲಿ ಅವನು ಹೇಳ್ತಾನೆ, ನನಗೆ ನಿನ್ನ ಮೇಲೆ ತುಂಬಾ ಪ್ರೀತಿಯಾಗಿದೆ, ನಾನ್ ನಿನ್ಗೆ ಏನಾದ್ರು ವರ ಕೊಡ್ಬೇಕು ಕೇಳು ಅಂತಂದ್ರೆ ನೀನ್ ನನ್ನ ತಂದೆನ ಕ್ಷಮಿಸು ಅಂತ ಕೇಳ್ತಾನೆ. ಹಾಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರು ಶೀಲರಾಗಿರ್ತಾರೆ. ಮತ್ತೆ ಇನ್ನೊಂದು ಉದಾಹರಣೆ ನಾವು ಕೊಡ್ಬೇಕು ಅಂದ್ರೆ ಅಂಬರೀಷ ಮಹಾರಾಜ ಯಾರಾದ್ರೂ ಹೇಳ್ತೀರಾ ಈ ಕಥೆ ಏನಂತ? ಅಂಬರೀಷ ಮಹಾರಾಜ ಕ್ಷಮಾಶೀಲ ಅಂತ. ಪರಶುರಾಮನು ಇದು ಮಾಡ್ತಾನೆ ಮಾತಾಜಿ, ರಾಕ್ಷಸನನ್ನು ಕ್ಷಮ ಮಾಡ್ತಾನೆ. ದೂರ್ವಾಸ ಏಕಾದಶಿ ದಿವಸ ಅವರು ಪಾರಾಯಣ ಮಾಡೋ ಟೈಮ್ಗೆ ದೂರ್ವಾಸ ಮುನಿಗಳು ಬಂದು ನನ್ನ ಅತಿಥಿ ಸತ್ಕಾರ ಮಾಡದಿರ ನೀನ್ ನೀರ್ ತಗೊಂಡಿದ್ಯಾ ಅಂತ ಹೇಳಿದಾಗ ಅವರು ಇದು ಅವ್ರ ತಪಸ್ಬಲದಿಂದ ರಾಕ್ಷಸನ ಸೃಷ್ಟಿ ಮಾಡಿ ಅವ್ರನ್ನ ಕೊಲ್ಲೋದಕ್ಕೆ ಕಳಿಸ್ತಾರೆ. ಅವಾಗ ಸುದರ್ಶನ ಚಕ್ರ ಭಗವಂತ ಕಳಿಸ್ತಾನೆ. ಆ ಕೊನೆಯಲ್ಲಿ ಸುದರ್ಶನ ಚಕ್ರನ ವಾಪಸ್ ತಗೊಂಡು ಏನು ಆಗದೆ ಅಂದ್ರೆ ಅವ್ರಿಗೇನು ಆಗದ್ ಬೇಡ ಪ್ರಭು, ನೀವು ವಾಪಸ್ ತಗೊಳ್ಳಿ ಅಂತ ಹೇಳಿ ಅವ್ರನ್ನ ಕ್ಷಮೆ ಮಾಡ್ತಾರೆ ದೂರ್ವಾಸ ಮುನಿಗಳು. ಧನ್ಯವಾದಗಳು ಮಾತಾಜಿ. ಆದ್ರೆ ದೂರ್ವಾಸ ಮುನಿಗಳು ಸುದರ್ಶನ ಚಕ್ರಕ್ಕೆ ಹೆದರಿ ಬ್ರಹ್ಮಲೋಕ, ಶಿವಲೋಕ, ಕೈಲಾಸ, ವೈಕುಂಠ ಲೋಕಗಳಿಗೆಲ್ಲ ಹೋಗಿ
ಎಲ್ಲರಿಂದ ಕೂಡ ರಕ್ಷಣೆಯನ್ನ ಬೇಡ್ತಾರೆ. ಬೇಡ್ದಾಗ ಎಲ್ಲರೂ ಹೇಳ್ತಾರೆ ಅವರನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಸ್ವತಃ ವೈಕುಂಠದಲ್ಲಿ ವಿಷ್ಣು ಹೇಳ್ತಾನೆ, ನೀನು ಯಾರಿಗೆ ಅಪಚಾರ ಮಾಡಿದೆ? ನಾನು ಭಕ್ತವತ್ಸಲ, ನನ್ನ ಭಕ್ತರಿಗೆ ಯಾರಾದ್ರೂ ಕೆಡುಕನ ಮಾಡಿದ್ರೆ ನಾನು ಅದನ್ನ ಸಹಿಸೋದಿಲ್ಲ. ಆದ್ರೆ ನಿನಗೆ ಕ್ಷಮೆಯನ್ನ ನಾನ್ ಕೊಡೋದಿಲ್ಲ. ನೀನ್ ಯಾರಿಗೆ ಮಾಡಿದೀಯ ಅಪಚಾರ ಅವರಿಂದಲೇ ನೀ ಕ್ಷಮೆಯನ್ನ ಯಾಚಿಸ್ಬೇಕು ಅಂತ ಹೇಳಿದಾಗ ಮತ್ತೆ ಅವನು ಅಂಬರೀಷ ಮಹಾರಾಜರ ಹತ್ರಲೇ ಹೋಗಿ ಕ್ಷಮೆನ ಕೇಳಿದಾಗ ಅವರು ಕ್ಷಮಿಸ್ತಾರೆ. ಹಾಗೆ ಯಾರು ಭಕ್ತರಿರ್ತಾರೆ ಅವರು ಕ್ಷಮಾಶೀಲರು ಆಗಿರ್ತಾರೆ. ಸದಾ ತೃಪ್ತ ಸಂತುಷ್ಟ. ಯಾರು ಹೇಳ್ತೀರಾ ಸದಾ ತೃಪ್ತ ಸಂತುಷ್ಟ ಯಾರಾಗಿದ್ರು ಅಂತ? ನಾವು ಸುಧಾಮನನ್ನ ಹೇಳ್ಬೋದು. ಸುಧಾಮ ಅವನು ಭೌತಿಕವಾಗಿ ಬಡವನಾಗಿದ್ರು ಆಧ್ಯಾತ್ಮಿಕವಾಗಿ ಅವನು ತುಂಬಾ ಶ್ರೀಮಂತನಾಗಿದ್ದ. ಅವನಲ್ಲಿ ಭೌತಿಕವಾಗಿ ತುಂಬಾ ಬಡತನ ಇತ್ತು. ಆಗ ಅವನ ಹೆಂಡತಿ ಹೇಳ್ತಾಳೆ, ಕೃಷ್ಣ ಈಗ ದ್ವಾರಕೆಯ ರಾಜನಾಗಿದ್ದಾನೆ, ಅವನತ್ರ ಹೋಗಿ, ಅವನು ನಿಮ್ಮ ಸ್ನೇಹಿತ ಕೂಡ, ಅವನನ್ನ ನೋಡಿ ನೀನು ತುಂಬಾ ದಿನ ಆಗಿದೆ ಅಂತ ಹೇಳ್ತಾ ಇದ್ದೀರಿ, ಒಮ್ಮೆ ಹೋಗಿ ಭೇಟಿ ಮಾಡಿ ಏನಾದ್ರೂ ಸಹಾಯವನ್ನ ಕೇಳಿ. ಆಗ ಆ ರೀತಿ ಸಹಾಯ ಕೇಳಿದ್ರೆ ನಮ್ಮ ಈ ಕಷ್ಟಗಳು ದೂರ ಆಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಅವ್ರು ಹೇಳ್ತಾನೆ, ಇಲ್ಲ, ನಾನು ಆ ರೀತಿ ನನ್ನ ಕಷ್ಟ ಅಂತ ಹೇಳಿ ಯಾರಿಂದಲೂ ಕೂಡ ಏನೇನು ಯಾಚನೆ ಮಾಡೋದಕ್ಕೆ ನಾನು ಸಿದ್ಧನಿಲ್ಲ ಅಂತಂದಾಗ ಹೇಳ್ತಾಳೆ, ಸರಿ ಕೊನೆ ಪಕ್ಷ ನಿಮ್ಮ ಸ್ನೇಹಿತನನ್ನ ಅನೇಕ ವರ್ಷಗಳಾಗಿದೆ, ಭೇಟಿ ಮಾಡೋದಕ್ಕಾಗಿ ಆದ್ರೂ ಹೋಗಿ ನೋಡ್ಕೊಂಡ್ ಬನ್ನಿ ಅಂತ ಹೇಳ್ತಾಳೆ. ಆಗ ಹೋಗ್ತಾನೆ ಸುಧಾಮ. ಅಲ್ಲಿಗೆ ಹೋದಾಗ ಕೃಷ್ಣನ್ನ ಭೇಟಿ ಮಾಡಿ ಅವನು ಒಂದು ಮಾತು ಹೇಳಲ್ಲ, ನನ್ಗೆ ಇಷ್ಟ ಕಷ್ಟ ಇದೆ, ನೀನ್ ರಾಜ ಆಗಿದ್ಯಾ, ನೀನ್ ನನ್ನ ಸ್ನೇಹಿತ ಕೂಡ, ನೀನ್ ನನಗೆ ಏನಾದ್ರೂ ಸಹಾಯ ಮಾಡುವಂತ ಒಂದು ಮಾತು ಹೇಳೋದಿಲ್ಲ. ಅವನಿಗೆ ಏನಿದೆ ಅದರಲ್ಲಿ ಅವನು ತೃಪ್ತಿ ಮತ್ತೆ ಸಂತುಷ್ಟ ಆಗಿದ್ದ ಕಾರಣ ಪರಮಾತ್ಮ ಅವನು ಕೇಳದೆ ಅವನಿಗೆ ಎಲ್ಲರನ್ನೂ ಕೊಡ್ತಾನೆ. ಹೀಗೆ ಭಕ್ತರಾದವರು ಅವರು ಏನಿದೆಯೋ ಅವ್ರ ಹತ್ರ ಅದರಲ್ಲೇ ಅವರು ತೃಪ್ತರಾಗಿರ್ತಾರೆ ಮತ್ತೆ ಸಂತುಷ್ಟರು ಆಗಿರ್ತಾರೆ. ಆತ್ಮ ಸಂಯಮಿ ಯಾರು ಹೇಳ್ತೀರಾ? ಹೇ ಕೃಷ್ಣ. ಆತ್ಮ ಸಂಯಮಿ ಅಂತಂದ್ರೆ ಹರಿದಾಸ್ ಠಾಕೂರರನ್ನ ನಾವು ನೆನಪಿಸ್ಕೋಬಹುದು. ಹರಿದಾಸ್ ಠಾಕೂರರು ಅವರ ಭಕ್ತಿಯಲ್ಲಿ ಅವರಿಗಿದ್ದಂತಹ ಒಂದು ಶ್ರದ್ಧೆಯನ್ನ ನೋಡಿ ಕೆಲವು ಬ್ರಾಹ್ಮಣರಿಗೆ, ಅಂದ್ರೆ ಹರಿದಾಸ್ ಠಾಕೂರರು ಮುಸಲ್ಮಾನರ ಕುಟುಂಬದಲ್ಲಿ ಜನಿಸಿದ್ದಾರೆ, ಆದ್ರೆ ಅವರಿಗೆ ನಾಮ ಸಂಕೀರ್ತನೆಯಲ್ಲಿ ತುಂಬಾ ರುಚಿ ಅನ್ನೋದು ಇರುತ್ತೆ. ಆದ ಕಾರಣ ಈ ಬ್ರಾಹ್ಮಣರಿಗೆ ಅವರ ಮೇಲೆ ಅಸೂಯೆ ಇರುತ್ತೆ. ಅದೇ ಸಮಯದಲ್ಲಿ ಅವ್ರು ಹೋಗಿ, ಆಗ ನವಾಬರು ದೇಶವನ್ನ ಆಳ್ತಿದ್ದ ಕಾರಣ ಆ ಬ್ರಾಹ್ಮಣರು ಹೋಗಿ ನವಾಬನಿಗೆ ದೂರನ್ನ ಕೊಡ್ತಾರೆ, ಹೀಗೆ ಒಬ್ಬ ಮುಸಲ್ಮಾನ ಹರಿನಾಮ ಸ್ಮರಣೆಯನ್ನ ಮಾಡ್ತಿದ್ದಾನೆ ಅಂತ ಹೇಳಿದಾಗ ಅವ್ರೇನ್ ಮಾಡ್ತಾರೆ, ಅವರನ್ನ ಮತಿಭ್ರಷ್ಟರನ್ನಾಗಿ ಮಾಡ್ಬೇಕು ಅಂತ ಹೇಳಿ ಒಂದು ವೇಶ್ಯೆಯನ್ನ ಅವರ ಬಳಿಗೆ ಕಳಿಸ್ತಾರೆ. ಆ ವೇಶ್ಯೆ ರಾತ್ರಿಯ ಸಮಯದಲ್ಲಿ ಹೋಗಿ ಅವಳು ಹರಿದಾಸ್ ಠಾಕೂರರನ್ನ ಅಂದ್ರೆ ಆಕರ್ಷಿಸುವ ಪ್ರಯತ್ನವನ್ನ ಮಾಡ್ತಾಳೆ. ಆಗ ಹರಿದಾಸ್ ಠಾಕೂರರು ಏನಂತ ಹೇಳ್ತಾರೆ ಅವಳಿಗೆ, ನೋಡಮ್ಮ, ನಾನು ಸಂಕಲ್ಪ ಮಾಡಿದ್ದೀನಿ, 192 ಮಾಲೆ ಪ್ರತಿದಿನ ಮಾಡುವ ಹರಿನಾಮ ಸಂಕೀರ್ತನೆಯನ್ನು ಮಾಡುವ ಸಂಕಲ್ಪವನ್ನು ಮಾಡಿದ್ದೀನಿ, ಪ್ರತಿದಿನ ಅದು ಮುಗಿದ ಮೇಲೆ ನಾನು ನಿನ್ನ ಆಸೆನ ಪೂರೈಸೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಅವಳು ಇಡೀ ರಾತ್ರಿ ಕೇಳ್ತಾನೆ ಇರ್ತಾಳೆ ಹರಿನಾಮ ಸಂಕೀರ್ತನೆಯನ್ನ. ಅವರು 192 ಮಾಲೆ ಅಂದ್ರೆ ಇಡೀ ದಿನದಲ್ಲಿ 2 ಗಂಟೆ ಮಾತ್ರ ನಿದ್ರೆ ಮಾಡ್ತಾರೆ ಅನ್ಸುತ್ತೆ. ಪೂರ್ತಿ ದಿನ ಅವರು ಸಂಕೀರ್ತನೆಯಲ್ಲೇ ತೊಡಗಿರ್ತಾರೆ. ಹೀಗೆ ಕೇಳ್ತಾ ಕೂತಿರ್ತಾಳೆ. ಹೀಗೆ ಪ್ರತಿ ಸತಿ ಬಂದಾಗ್ಲೂನು ಅದೇ ಹೇಳ್ತಾ ಇರ್ತಾರೆ. ಈ ರೀತಿ ಕಂಟಿನ್ಯೂಸ್ ಆಗಿ ಅವಳು 3 ದಿನ ಅವರಿಂದ ಆ ಸಂಕೀರ್ತನೆಯನ್ನ ಕೇಳ್ತಾ ಏನಾಗುತ್ತೆ ಅಂದ್ರೆ ಅವಳಲ್ಲಿರುವಂತಹ ಕೃಷ್ಣ ಪ್ರಜ್ಞೆ ಜಾಗೃತವಾಗುತ್ತೆ. ಆಮೇಲೆ ಅವಳು ಬಂದ ಉದ್ದೇಶವನ್ನ ತಿಳಿಸಿದಾಗ ಹರಿದಾಸ್ ಠಾಕೂರರು ಕೂಡ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂತಂದ್ರೆ, ನನಗೆ ನೀನು ಮೊದಲನೇ ಬಾರಿ ಬಂದಾಗ್ಲೇ ಗೊತ್ತಾಯ್ತು ನೀನ್ ಯಾರು, ಯಾಕೆ ಬಂದಿದ್ಯಾ ಅಂತ. ಆದ್ರೆ ನಾನ್ ನಿನ್ನನ್ನ ಭಕ್ತಿಯ ಮಾರ್ಗದಲ್ಲಿ ಮುಂದುವರಿಯೋದನ್ನ ನಿನ್ನ ಆತ್ಮೋದ್ಧಾರ ಮಾಡ್ಲಿಕ್ಕಂತ ಈ 3 ದಿನ ಇಲ್ಲಿದ್ದೆ. ಈಗ ನಾನು ಈ ಜಾಗವನ್ನು ಬಿಟ್ಟು ಹೋಗ್ತೀನಿ, ಕುಟೀರವನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಳಿ ಅವಳಿಗೆ ಹರಿನಾಮ ದೀಕ್ಷೆಯನ್ನ ಕೊಟ್ಟು ಅಲ್ಲಿಂದ ಅವರು ಹೊರಡ್ತಾರೆ. ಆಗ ನಾವು ನೋಡ್ತೀವಿ ಹೇಗೆ ಶುದ್ಧ ಭಕ್ತರಿರ್ತಾರೆ, ಅವರಿಗೆ ಭಕ್ತಿಯಲ್ಲಿ, ಆ ಭಕ್ತಿ ಸೇವೆಯಲ್ಲಿ ಎಷ್ಟು ಆನಂದ ಅನ್ನೋದು ಸಿಗ್ತಿರುತ್ತೆ ಅಂದ್ರೆ, ಅವರಿಗೆ ಈ ಭೌತಿಕ ಇಂದ್ರಿಯ ಸುಖ ಅನ್ನೋದು ಅದು ಒಂದು ತುಚ್ಛವಾದ್ದು ಅಂತ ಹೇಳ್ತಾರೆ. ಯಮುನಾಚಾರ್ಯರು ಅಂತ ಹೇಳ್ತಾರೆ. ಯಮುನಾಚಾರ್ಯರು ಅಂತಂದ್ರೆ ಅವರು ಮೊದಲು ರಾಜರಾಗಿರ್ತಾರೆ, ನಂತರ ಭಕ್ತಿ ಮಾರ್ಗದಲ್ಲಿ ತೊಡಗ್ತಾರೆ. ಅವರು ಹೇಳ್ತಾರೆ, ಯಾವಾಗಲ್ಲ ಅಂದ್ರೆ ರಾಜರು ಅಂತಂದ್ರೆ ಅವರಲ್ಲಿ ಆ ಭೋಗ ಜೀವನ ಅನ್ನೋದು ಯಥೇಚ್ಛವಾಗಿರುತ್ತೆ. ಅವರು ಭಕ್ತಿ ಮಾರ್ಗಕ್ಕೆ ಬಂದ ಮೇಲೆ ಅವ್ರು ಹೇಳ್ತಾರೆ, ಆ ಭೋಗ ಜೀವನ ಇಂದ್ರಿಯ ಸುಖದ ಬಗ್ಗೆ ನಾನು ಯೋಚನೆ ಮಾಡಿದ್ರು ಕೂಡ ಅದರ ಮೇಲೆ ಛೀ ಅಂತ ಹುಗಿಬೇಕು ಅಂತ ಅನ್ಸುತ್ತೆ. ಆ ರೀತಿ ಆತ್ಮ ಸಂಯಮ ಅನ್ನೋದು ಭಕ್ತರಲ್ಲಿ ಇರುತ್ತೆ. ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು.
ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನಾದವನು. ನಾವು ಧ್ರುವ ಮಹಾರಾಜನನ್ನ ನೋಡ್ಬೋದು. ಅವನು ಹೇಗೆ ಭಕ್ತಿ ಸೇವೆ ಅಂದ್ರೆ ಅದು ಭಕ್ತಿ ಸೇವೆ ಅಲ್ಲ, ಅವನು ಭೌತಿಕ ಇಚ್ಛೆ ಇಟ್ಕೊಂಡೇ ಮಾಡಿದ್ದು. ಆದ್ರೂ ಕೂಡ ಆ ದೃಢ ನಿಶ್ಚಯ ಅನ್ನೋದು ಇತ್ತು. ಇಲ್ಲ, ನಾನು ಭಗವಂತನನ್ನ ಕಾಣ್ಲೇಬೇಕು ಅನ್ನೋಂತ ಒಂದು ದೃಢ ನಿಶ್ಚಯ ಅವನಲ್ಲಿ ಇತ್ತು. ಮತ್ತೆ ಪ್ರಭುಪಾದರನ್ನು ಕೂಡ ನಾವು ತಗೋಬಹುದು. 70ನೇ ವಯಸ್ಸಿನಲ್ಲಿ ಅವರಲ್ಲಿ ಒಂದು ದೃಢಚಿತ್ತ ಇತ್ತು. ಅಂದ್ರೆ ತನ್ನ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರರನ್ನು ಮಾಡಿದಂತಹ ಆದೇಶ, ಭಗವದ್ಗೀತೆ ಭಾಗವತಗಳನ್ನ ಆಂಗ್ಲಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡುವಂಥದ್ದು, ನಂತರ ಪಾಶ್ಚಾತ್ಯ ದೇಶಗಳಲ್ಲಿ ಹೋಗಿ ಕೃಷ್ಣ ಪ್ರಜ್ಞೆಯನ್ನ ಹರಡುವಂಥದ್ದು. ಅಂತಹ ಇಳಿ ವಯಸ್ಸಿನಲ್ಲೂ ಕೂಡ ಅದನ್ನ ಅವರು ಹೇಗೆ ಮಾಡಿದ್ರು ದಕ್ಷರಾಗಿ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ಅವರಲ್ಲಿದ್ದಂತಹ ದೃಢ ಚಿತ್ತ. ಮತ್ತೆ ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನು ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಯಾರೆಲ್ಲ ಭಕ್ತರಿದ್ದಾರೆ ಎಲ್ಲರೂ ಕೂಡ ಅವರ ಮನಸ್ಸನ್ನು ಬುದ್ಧಿಯನ್ನು ಭಗವಂತನಲ್ಲಿ ನಿಲ್ಲಿಸಿರ್ತಾರೆ. ಅವರಲ್ಲಿ ಆ ಅನನ್ಯ ಭಕ್ತಿ ಇರುವ ಕಾರಣ ಭಗವಂತನಿಗೂ ಕೂಡ ಅವರು ತುಂಬಾ ತುಂಬಾ ಪ್ರಿಯರು ಅನಿಸ್ಕೋತಾರೆ. ಯಸ್ಮಾತ್ ನ ಉದ್ವಿಜತೆ ಲೋಕ ಲೋಕಾತ್ ನ ಉದ್ವಿಜತೆ ಚ ಯಃ ಹರ್ಷ ಅಮರ್ಷ ಭಯ ಉದ್ವೇಗೈ ಮುಕ್ತ ಯ ಸಹ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಅಂದ್ರೆ ಎಂತಹ ಭಕ್ತರಲ್ಲಿ ಎಂತಹ ಗುಣ ಇರುತ್ತೆ ಅಂದ್ರೆ ಅವರು ಇನ್ನೊಬ್ಬರನ್ನ ಉದ್ವೇಗಕ್ಕೆ ಈಡು ಮಾಡುವುದಿಲ್ಲ. ಇದಕ್ಕೆ ಉದಾಹರಣೆ ಅಂದ್ರೆ ಹನುಮಂತ ಮೊದಲ ಬಾರಿ ಲಂಕೆಗೆ ಹಾರಿ ಸೀತೆಯನ್ನ ಭೇಟಿ ಮಾಡಿದಾಗ ಅವನು ಯಾವ ರೀತಿ ಸಂಭಾಷಣೆಯನ್ನ ಆರಂಭಿಸ್ತಾನೆ ಅಂತಂದ್ರೆ, ಅಲ್ಲಿ ಸೀತಾದೇವಿಗೆ ಪ್ರತಿಕ್ಷಣ ವಿಚಿತ್ರವಾದ ರಾಕ್ಷಸರು ಬಂದು ಅವಳನ್ನ ಮನವೊಲಿಸುವಂತ ಕೆಲಸ ಮಾಡ್ತಾರೆ. ಅಂದ್ರೆ ರಾವಣನ ಮದ್ವೆ ಆಗುವಂತ ಮನವೊಲಿಸುವ ಕೆಲಸವನ್ನು ಮಾಡ್ತಾರೆ. ಅದ ಕಾರಣ ಅವಳು ಯಾರನ್ನು ನಂಬೋದಿಲ್ಲ. ಯಾರು ಯಾವ ವೇಷದಲ್ಲಿ ಯಾವಾಗ ಬರ್ತಾರೆ ಅವಳಿಗೆ ಗೊತ್ತಿರೋದಿಲ್ಲ. ಆಗ ಅಲ್ಲಿ ಹನುಮಂತ ಹೋಗಿ ಏನಂತ ಹೇಳ್ತಾನೆ ಅಂದ್ರೆ ಕುಶಲ ರಾಮ ಅಂತ ಹೇಳ್ತಾನೆ. ಅಂದ್ರೆ ಅವನು ಮಾತಾಡುವಾಗ ಹೇಗೆ ಹೇಳ್ತಾನೆ ಅಂದ್ರೆ, ರಾಮ ಅಂತ ಹೇಳಿದ್ರೆ ಎಲ್ಲಿ ಉದ್ವೇಗಕ್ಕೆ ಒಳಗಾಗ್ತಾಳೋ ಸೀತೆ ಅಂತ ಹೇಳಿ ಅವನು ಕುಶಲವಾಗಿದ್ದಾನೆ, ಆಮೇಲೆ ರಾಮ ಅಂತ ಹೇಳ್ತಾನೆ. ಅದೇ ರೀತಿ ರಾಮನ ಹತ್ರ ಮಾತಾಡುವಾಗ್ಲೂ ಅವನು ಹಾಗೆ ಹೇಳ್ತಾನೆ. ಏನಂತ ಹೇಳ್ತಾನೆ ಅಂದ್ರೆ, ಸೀತಾದೇವಿ ಅವರು ಒಳ್ಳೆ ರೀತಿ ಇದ್ದಾರೆ ಅಲ್ಲಿ, ನಿಮ್ಮ ವೀಕ್ಷಣೆ ಅಂದ್ರೆ ನಿಮ್ಮನ್ನ ಎದುರು ನೋಡ್ತಾ ಕಾಯ್ತಾ ಕೂತಿದ್ದಾರೆ ಅನ್ನೋದು ಹೇಳುವಾಗ್ಲೂ ಕೂಡ ಮೊದಲು ಅದನ್ನ ವಿಷಯವನ್ನ ಹೇಳಿ ನಂತರ ಸೀತೆ ಅಂತ ಹೇಳ್ತಾರೆ. ಹಾಗೆ ಅವ್ರು ಮಾತಾಡುವಾಗ್ಲೂ ಕೂಡ ಅಷ್ಟೊಂದು ಜಾಗರೂಕರಾಗಿ ಮಾತಾಡ್ತಾರೆ. ಇನ್ನೊಬ್ಬರಿಗೆ ಉದ್ವೇಗ ಆಗುವಂತಹ ಮಾತುಗಳನ್ನ ಆಡೋದಿಲ್ಲ. ಮತ್ತೆ ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲ. ಆ ಭಕ್ತನು ಕೂಡ ಉದ್ವೇಗವನ್ನ ಯಾರೇ ಅವರಿಗೆ ಏನೇ ಮಾಡಿದ್ರು ಕೂಡ ಉದ್ವೇಗ ಅವರಲ್ಲಿ ಉಂಟಾಗುವುದಿಲ್ಲ ಅನ್ನೋದಕ್ಕೆ ಉದಾಹರಣೆ ಯಾರು ಚಿತ್ರಕೇತು ಯಾರಾದ್ರೂ ಹೇಳ್ತೀರಾ ಚಿತ್ರಕೇತು ಯಾರು ಅಂತ? ಹರೇ ಕೃಷ್ಣ. ಅವನೊಬ್ಬ ರಾಜ. ಹೌದು ಮಾತಾಜಿ. ಚಿತ್ರಕೇತು ಒಬ್ಬ ರಾಜ. ಅವನು ರಾಜನಾಗಿರ್ತಾನೆ. ಅವನಿಗೆ ಹರ್ಷ ಶೋಕನ್ ಅಂತ ಮಗ ಹುಟ್ಟುತ್ತಾನೆ. ಅವನ ಸಾವಿನ ನಂತರ ಅವನಿಗೆ ಆತ್ಮಜ್ಞಾನದ ಬಗ್ಗೆ ತಿಳಿಯುತ್ತೆ. ನಂತರ ಅವನೊಬ್ಬ ಗಂಧರ್ವನಾಗ್ತಾನೆ. ಅವನು ಒಮ್ಮೆ ಏನಾಗುತ್ತೆ ಅಂದ್ರೆ ಆಕಾಶದಲ್ಲಿ ಕೈಲಾಸವನ್ನ ದಾಟಿ ವಿಮಾನದಲ್ಲಿ ಸಂಚರಿಸ್ತಿರುವಾಗ ಅಲ್ಲಿ ಶಿವ ಪಾರ್ವತಿನ ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಅಲ್ಲಿರುವಂತಹ ನಾರದ ಮತ್ತೆ ಇತರ ಮುನಿಗಳಿಗೆ ಭಾಗವತ ಪ್ರವಚನವನ್ನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅವನು ಶಿವನನ್ನ ಪಾರ್ವತಿ ತೊಡೆ ಮೇಲೆ ಕುಳಿತಿರುವುದನ್ನ ನೋಡಿ ನಕ್ಕೊಂಡು ಅವನು ಏನಂತ ಹೇಳ್ತಾನೆ ಅಂದ್ರೆ, ಶಿವ, ನೀನ್ ಹೀಗೆ ನಿನ್ನ ಹೆಂಡತಿಯರ ತೊಡೆ ಮೇಲೆ ಕೂರಿಸಿಕೊಂಡು ಭಾಗವತವನ್ನ ಪ್ರವಚನ ಮಾಡುವುದನ್ನ ನೋಡಿದ್ರೆ ಬೇರೊಬ್ರು ಕೂಡ ಅದನ್ನೇ ಅನುಕರಣೆ ಮಾಡೋದಿಲ್ವಾ? ಇದು ತಪ್ಪಲ್ವಾ ಅನ್ನೋ ರೀತಿ ಹೇಳ್ತಾನೆ. ಆಗ ಶಿವನಿಗೆ ಏನು ಅನ್ಸೋದಿಲ್ಲ, ಆದ್ರೆ ಪಾರ್ವತಿಗೆ ಕೋಪ ಬರುತ್ತೆ. ಪಾರ್ವತಿ ಏನ್ ಮಾಡ್ತಾಳೆ ಅಂದ್ರೆ, ನೀನು ಶಿವ ಅವನು ಮಹಾವೈಷ್ಣವ,
ಪರಮೇಶ್ವರ ಅವನಿಗೆ ನೀನು 7 ವರ್ಷ ಆಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅವಳು ಶಾಪ ಕೊಡ್ತಾಳೆ, ನೀನು ಮುಂದಿನ ಜನ್ಮದಲ್ಲಿ ಒಬ್ಬ ರಾಕ್ಷಸನಾಗಿ ಜನ್ಮವನ್ನ ಪಡಿ ಅಂತ. ಆಗ ಚಿತ್ರಕೇತು ಏನ್ ಮಾಡ್ತಾನೆ ಅಂದ್ರೆ ಅವನು ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಅವನು ತಾಯಿ ಆಯ್ತಮ್ಮ ನೀನ್ ಏನ್ ಹೇಳ್ದೆ ಅದೇ ಆಗ್ಲಿ, ಆದ್ರೆ ನಿನ್ನಿಂದ ಒಂದೇ ಒಂದು ಕರುಣೆಯನ್ನ ಕೇಳ್ತೀನಿ, ದಯೆ ನನ್ನ ಮೇಲೆ ತೋರಿಸು. ನಾನು ರಾಕ್ಷಸನಾಗಿ ನಿನ್ನ ಇಚ್ಛೆಯಂತೆಯೇ ವೃತಾಸುರನಾಗಿ ಅವನು ಹುಟ್ತಾನೆ. ಹಾಗೆ ಹುಟ್ಟಿದ್ರು ಕೂಡ ಅವನು ಏನ್ ಹೇಳ್ತಾನೆ ಅಂದ್ರೆ ಭಗವಂತನ ಭಕ್ತಿ ಅನ್ನೋದು ನನ್ನಿಂದ ಹೋಗ್ಬಾರ್ದು, ಭಗವಂತನ ಸ್ಮರಣೆ ಅನ್ನೋದು ನನ್ನಿಂದ ಹೋಗ್ಬಾರ್ದು, ನಾನ್ ರಾಕ್ಷಸನಾಗಿ ಹುಟ್ಟಿದ್ರು ಕೂಡ ನನಗೆ ಭಕ್ತರ ಸಂಘ ಸಿಗ್ಬೇಕು ಅಂತ ಕೇಳ್ಕೊತಾನೆ. ಹಾಗೆ ಭಕ್ತರಾದವರು ಅವ್ರ ನರಕಕ್ಕೆ ಕಳಿಸಿದ್ರು ಕೂಡ ಹೋಗಕ್ಕೆ ಸಿದ್ಧರಿರ್ತಾರೆ, ಆದ್ರೆ ಭಗವಂತನ ಸೇವೆ ಭಕ್ತಿಯನ್ನ ಅವರು ಬಿಡೋದಿಲ್ಲ. ಅವರಿಗೆ ಯಾರಿಂದಲೂ ಯಾವುದೇ ವಿಷಯದಿಂದಲೂ ಅವರನ್ನ ಉದ್ವೇಗಕ್ಕೆ ಒಳಪಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆ. ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹುಪ್ರಿಯನಾಗುತ್ತಾನೆ. ಸುಖ ದುಃಖಗಳಲ್ಲಿ, ಭಯ ಆತಂಕಗಳಲ್ಲಿ ಸಮಚಿತ್ತತೆಯನ್ನು ಯಾರು ತೋರಿಸಿದ್ರು ಹೇಳ್ತೀರಾ? ಇಲ್ಲಿ ನಾವು ಪ್ರಹ್ಲಾದ ಮಹಾರಾಜನನ್ನೇ ತಗೋಬಹುದು. ಪ್ರಹ್ಲಾದ ಮಹಾರಾಜನಿಗೆ ಅವನ ಸ್ವಂತ ತಂದೆ ಹರಿನಾಮ ಸಂಕೀರ್ತನೆ ಮಾಡ್ತಿದ್ದಾನೆ, ಅವನ ವೈರಿ ವಿಷ್ಣುವನ್ನ ಆರಾಧನೆ ಮಾಡ್ತಿದ್ದಾನೆ ಅಂತ ಗೊತ್ತಾದಾಗ ಅವನನ್ನ ಕೊಲ್ಲೋದಕ್ಕೆ ಅವನು ವಿಷ ಹಾಕ್ತಾನೆ. ಆನೆ ಕಾಲಿನಿಂದ ತುಳಿಸುವ ಕೆಲಸವನ್ನ ಮಾಡ್ತಾನೆ. ಬೆಟ್ಟದ ಮೇಲಿಂದ ಅವನನ್ನ ಪ್ರಪಾತಕ್ಕೆ ದೂಡ್ತಾನೆ. ಮತ್ತೆ ಅವನನ್ನ ಬೆಂಕಿಯಲ್ಲಿಟ್ಟು ಸುಡುವ ಕೆಲಸವನ್ನ ಮಾಡ್ತಾನೆ. ಹಾವುಗಳು ಚೇಳುಗಳಿಂದ ಅವನನ್ನ ಕಡಿಯುವ ಹಾಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ವಿಷವನ್ನ ಕುಡಿಸ್ತಾನೆ. ಎಷ್ಟೆಲ್ಲಾ ಕಷ್ಟಗಳನ್ನು ಕೊಟ್ಟರು ಕೂಡ ಅವನು ಸಮಚಿತ್ತನಾಗಿರ್ತಾನೆ. ಅವನೇನಂತ ಹೇಳ್ತಾನೆ ಅಂದ್ರೆ ರಾಖೇ ಕೃಷ್ಣ ಮಾರೇಕಿ, ಮಾರೇ ಕೃಷ್ಣ ರಾಖೇಕಿ. ಅಂದ್ರೆ ಯಾರು ಭಗವಂತ ಯಾರನ್ನ ಕಾಪಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾನೆ ಅವನನ್ನ ಇಡೀ ಬ್ರಹ್ಮಾಂಡದಲ್ಲಿ ಯಾರು ಎಷ್ಟೇ ಪ್ರಯತ್ನ ಪಟ್ರು ಅವನನ್ನ ಕೊಲ್ಲೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ನನ್ನನ್ನ ಸಾಯಿಸ್ಬೇಕು ಅಂತ ಸ್ವತಃ ನನ್ನ ತಂದೆಯೇ ಪ್ರಯತ್ನ ಪಟ್ರು ಕೂಡ ಅಲ್ಲಿ ಭಗವಂತನ ಇಚ್ಛೆ ಇಲ್ಲ ಅಂತಂದ್ರೆ ಅದು ಆಗೋದಿಲ್ಲ. ಮತ್ತೆ ಭಗವಂತ ಯಾರನ್ನಾದ್ರೂ ಕೊಲ್ಲಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟ ಅಂದ್ರೆ ಈ ಪ್ರಪಂಚದಲ್ಲಿ ಯಾವ ಶಕ್ತಿಯಿಂದಲೂ ಅವನನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಮನಸ್ಥಿತಿ ಅವನಲ್ಲಿರುತ್ತೆ, ಆ ಸಮಚಿತ್ತ ಅನ್ನೋದು ಅವನಲ್ಲಿರುತ್ತೆ. ನಾನು ಸಾಯ್ಬೇಕು ಅನ್ನೋದು ಭಗವಂತನ ಇಚ್ಛೆ ಆಗಿದ್ರೆ ಅದು ನನಗೆ ಸಂತೋಷನೇ. ಹಾಗೆ ಒಂದು ವೇಳೆ ಇಲ್ಲ ಅಂತಂದ್ರೆ ಯಾರಿಂದಲೂ ನನಗೆ ಯಾವುದೇ ಅಪಾಯ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಲ್ಲಾ ದುಃಖಗಳ ಸಂದರ್ಭದಲ್ಲೂ, ಭಯದ ಸಂದರ್ಭದಲ್ಲೂ, ಆತಂಕದ ಸಂದರ್ಭದಲ್ಲೂ ಕೂಡ ಅವನ ಸಮಚಿತ್ತತೆಯನ್ನ ಕಳೆದುಕೊಳ್ಳೋದಿಲ್ಲ. ಇಂತಹ ಭಕ್ತರು ನನಗೆ ತುಂಬಾ ಪ್ರಿಯರಾದವರು ಅಂತೇಳಿ ಪರಮಾತ್ಮ ಈ ಶ್ಲೋಕದಲ್ಲಿ ಹೇಳ್ತಿದ್ದಾನೆ. ಅನಪೇಕ್ಷಾ ಶುಚಿ ದಕ್ಷ ಉದಾಸೀನ ಗತವ್ಯತ ಸರ್ವಾರಂಭ ಪರಿತ್ಯಾಗಿ ಯಃ ಮದ್ಭಕ್ತ ಸಾ ಮೇ ಪ್ರಿಯಃ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯನಾದವನು. ಅವನ ಭಕ್ತನ ಇನ್ನೊಂದು ಗುಣದ ಬಗ್ಗೆ ಪರಮಾತ್ಮ ಇಲ್ಲಿ ನಮಗೆ ತಿಳಿಸಿದ್ದಾನೆ. ಭಕ್ತನಿಗೆ ಹಣವನ್ನು ನೀಡಲು ಯಾರಾದರೂ ಮುಂದೆ ಬರಬಹುದು, ಆದರೆ ಅವನು ಹಣ ಸಂಪಾದನೆಗಾಗಿ ಪ್ರಯತ್ನ ಪಡಬಾರದು. ಪರಮೋತ್ತಮನ ಕೃಪೆಯಿಂದ ತಾನಾಗಿಯೇ ಹಣವು ಒದಗಿ ಬಂದರೆ ಅವನ ಮನಸ್ಸು ಕದಡುವುದಿಲ್ಲ. ಸಹಜವಾಗಿ ಭಕ್ತನು ದಿನಕ್ಕೆ 2 ಬಾರಿ ಸ್ನಾನ ಮಾಡುತ್ತಾನೆ ಮತ್ತು ಭಕ್ತಿ ಸೇವೆಗಾಗಿ ಬೆಳಿಗ್ಗೆ ಬೇಗನೆ ಹೇಳುತ್ತಾನೆ. ಹೀಗೆ ಅವನು ಸಹಜವಾಗಿ ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಶುಚಿಯಾಗಿರುತ್ತಾನೆ. ಭಕ್ತನು ಯಾವಾಗಲೂ ದಕ್ಷ, ಏಕೆಂದರೆ ಅವನಿಗೆ ಬದುಕಿನ ಎಲ್ಲಾ ಕಾರ್ಯಗಳ ತಿರುಳು ತಿಳಿದಿರುತ್ತದೆ ಮತ್ತು ಪ್ರಮಾಣ ಶಾಸ್ತ್ರ ಗ್ರಂಥಗಳಲ್ಲಿ ಪೂರ್ಣ ನಂಬಿಕೆ ಇರುತ್ತದೆ. ಭಕ್ತನು ಯಾರ ಪಕ್ಷವನ್ನು ವಹಿಸುವುದಿಲ್ಲ, ಆದುದರಿಂದ ಆತ ನಿರಾತಂಕವಾಗಿರುತ್ತಾನೆ, ಅವನಿಗೆ ನೋವೆಂಬುದು ಇಲ್ಲ. ಇಲ್ಲಿ ಹಣದ ಬಗ್ಗೆ ಹೇಳ್ತಾ ಇದ್ದಾರೆ. ಪ್ರಭುಪಾದರು ಹೇಳ್ತಾರೆ, ಅವರು ಪಾಶ್ಚಾತ್ಯ ದೇಶಗಳಿಗೆ ಹೋದಾಗ ಅವರ ಹತ್ರ ಇದ್ದಂಥದ್ದು 40 ರೂಪಾಯಿಗಳು ಅಷ್ಟೇ ಅವರ ಜೇಬಿನಲ್ಲಿ ಇದ್ದದ್ದು. ಅಂತಹ ಸಂದರ್ಭದಲ್ಲೂ ಕೂಡ ಅವರು ಯಾವುದೇ ರೀತಿ ಕ್ಷೋಭೆಗೆ ಒಳಗಾಗ್ಲಿಲ್ಲ. ಅವರು ಏನು ಅಂತ ಹೇಳ್ತಿದ್ರು ಅಂದ್ರೆ ಪರಮಾತ್ಮ
ಅಷ್ಟು ಆನೆಯ ಉದಾಹರಣೆ ಕೊಡ್ತಾರೆ. ಅದು ಎಷ್ಟು ಒಂದು ದಿನಕ್ಕೆ ಎಷ್ಟೋ ಟನ್ ಅಷ್ಟು ಆಹಾರ ಸೇವನೆ ಮಾಡುತ್ತೆ. ಅಂತಹ ಆನೆಗೂ ಕೂಡ ಆಹಾರ ಒದಗಿಸುವಂತಹ ಪರಮಾತ್ಮ, ಒಂದು ಪುಟ್ಟ ಪುಟ್ಟ ಇರುವೆಗಳಿಗೂ ಆಹಾರವನ್ನು ಒದಗಿಸುವಂತಹ ಪರಮಾತ್ಮ, ನನಗೆ ಏನ್ ಬೇಕು ಆ ಸಮಯಕ್ಕೆ ಅದು ಪರಮಾತ್ಮನೇ ಒದಗಿಸ್ತಾನೆ. ಅದಕ್ಕಾಗಿ ನಾನು ಪ್ರಯತ್ನ ಪಡಬೇಕಾಗಿಲ್ಲ. ಮನುಷ್ಯ ಜನ್ಮವನ್ನು ಪಡೆದ ಮೇಲೆ ಈ ರೀತಿ ಆಹಾರ ನಿದ್ರೆ ಭಯಮೈಥುನದಲ್ಲಿ ಕಳೆಯುವುದಕ್ಕಿಂತ ಉತ್ತಮವಾದ್ದು ಭಗವಂತನ ಭಕ್ತಿಯನ್ನು ಮಾಡುವಂಥದ್ದು ಅಂತ ಹೇಳಿ ಅವರ ಗುರುಗಳು ಕೊಟ್ಟಂತಹ ಆದೇಶವನ್ನ ಪಾಲಿಸುವುದಕ್ಕಾಗಿ ಅವರು ಹೇಳ್ತಾರೆ, ಪಾಶ್ಚಾತ್ಯ ದೇಶವನ್ನ ಎಲ್ಲರೂ ಕೂಡ ನಾವು ಈಗಿನ ಜನಾಂಗದವ್ರು ಏನ್ ಹೇಳ್ತಾರೆ ಅಂದ್ರೆ ಅದು ಸ್ವರ್ಗ ಅಂತ. ಆದ್ರೆ ಪ್ರಭುಪಾದರು ಹೇಳ್ತಾರೆ ಅದು ನಿಜವಾಗ್ಲೂ ನರಕ ಅಂತ. ಅಂತಹ ನರಕದಲ್ಲಿ ಕೂಡ ಅವರು ಯಾವುದೇ ರೀತಿ ಕ್ಷೋಭೆಗೆ ಒಳಗಾಗುವುದಿಲ್ಲ. ಅವ್ರ ಮನಸ್ಸು ಅದು ಕದಡುವುದಿಲ್ಲ. ಅವರು ಅಲ್ಲಿ ಕೂಡ ಭಕ್ತಿ ಸೇವೆನ ಅಲ್ಲಿ ಹೇಳ್ತಾರೆ. ಈ ಪಾಶ್ಚಾತ್ಯ ದೇಶಗಳಲ್ಲಿ ಇಂತಹ ಚಳಿ ಇರುವಂತಹ ಜಾಗದಲ್ಲಿ ನೀವು ಬಂದ ಮೇಲೆ ನೀವು ಕೂಡ ಮದ್ಯಪಾನ ಮಾಡಬೇಕು, ಇಲ್ಲಿ ನೀವು ಕೂಡ ಮಾಂಸ ಭಕ್ಷಣೆ ಮಾಡಬೇಕು, ಇಲ್ಲ ಅಂದ್ರೆ ನಿಮ್ಗೆ ಇಲ್ಲಿ ಈ ವಾತಾವರಣಕ್ಕೆ ಒಗ್ಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರು ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ, ನಾನು ಇಲ್ಲಿ ಭಕ್ತಿಯನ್ನ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದೇನೆ, ಎಲ್ಲರ ಹಾಗೆ ನಾನು ಆಗೋದಲ್ಲ, ನಾನು ಇವರನ್ನ ನನ್ನ ಹಾಗೆ ಮಾಡ್ಬೇಕು ಅಂತ ಬಂದಿದ್ದೇನೆ. ಹೀಗಿರುವಾಗ ನಾನೇ ಅದನ್ನ ಹೇಗೆ ಮಾಡೋದು ಅಂತ ಹೇಳ್ತಾರೆ. ನಾನು ಅದನ್ನೆಲ್ಲ ಮಾಡೋದಿಲ್ಲ ಅಂತ. ಅಂದ್ರೆ ಅವ್ರಿಗೆ ಸಂಧಿವಾತ ಅಂದ್ರೆ ಅವ್ರಿಗೂ ಕೂಡ ಚಳಿ ಅದು ತಡೀಲಿಕ್ಕೆ ಸಾಧ್ಯ ಆಗಲ್ಲ. ಆಗ ವೈದ್ಯರು ಅವ್ರಿಗೆ ಕೊಡುವಂತಹ ಒಂದು ಇದು ಏನನ್ನ ಮಾಡ್ಬೇಕು ಅಂದ್ರೆ ಅವರು ಕೂಡ ಮದ್ಯಪಾನ ಮಾಡ್ಬೇಕು, ಅವರ ದೇಹ ಬಿಸಿ ಆಗಿರ್ಬೇಕಂದ್ರೆ ನೀವು ಕೂಡ ಸೇವನೆ ಮಾಡ್ಬೇಕು ಅಂತೆಲ್ಲ ಹೇಳ್ತಾರೆ. ಆಗ ಅವರು ನಿರಾಕರಿಸ್ತಾರೆ, ಇಲ್ಲ ನಾನು ಅದನ್ನ ಮಾಡೋದಿಲ್ಲ, ಮತ್ತೆ ಬೇರೆಯೊಬ್ಬರಿಗೂ ಕೂಡ ಅದನ್ನ ಮಾಡಬೇಡಿ ಅಂತಾನೆ ಹೇಳೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಹೀಗೆ ಅವರು ಅಂತರಂಗವಾಗಿಯೂ ಬಹಿರಂಗವಾಗಿಯೂ ಶುಚಿತ್ವವನ್ನ ಇಟ್ಟಿರ್ತಾರೆ. ಮತ್ತೆ ಭಕ್ತನು ಯಾವಾಗಲೂ ದಕ್ಷ ಅಂತಾರೆ. ದಕ್ಷ ಅಂತಂದ್ರೆ ಅವನು ತುಂಬಾ ಬುದ್ಧಿವಂತ ಇರ್ತಾನೆ. ಇಲ್ಲಿ ಪ್ರಭುಪಾದರದ ಉದಾಹರಣೆಯನ್ನ ತಗೋಬಹುದು. ಅಲ್ಲಿ ಪತ್ರಕರ್ತರು ಅನೇಕ ಜನ ಬಂದು ಅವರಲ್ಲಿ ಎಂತೆಂತಹ ಪ್ರಶ್ನೆಗಳನ್ನ ಮಾಡ್ತಿದ್ರು ಅಂತಂದ್ರೆ ಅದಕ್ಕೆ ಅವರು ಎಷ್ಟು ದಕ್ಷತೆಯಿಂದ ಉತ್ತರಗಳನ್ನ ಕೊಡ್ತಾರೆ. ಅಂದ್ರೆ ಯಾರು ಭಕ್ತರಿರ್ತಾರೆ, ನಾವು ಕೂಡ ನಮ್ಮ ಗುರುಗಳನ್ನ ನೋಡ್ತೀವಿ, ನಮ್ಮ ಗುರುಗಳಿಗೆ ನಾವು ಯಾವಾಗಾದ್ರೂ ಪ್ರಶ್ನೆಗಳನ್ನ ಮಾಡುವಾಗ ಅವ್ರಿಗೆ ತಿಳಿದಿರೋದಿಲ್ಲ ನಾವು ಇಂಥ ಪ್ರಶ್ನೆ ಇವತ್ತು ಮಾಡ್ತೀವಿ ಅಂತ. ಅವ್ರು ಅದಕ್ಕೆ ಯಾವುದೇ ರೀತಿ ಪೂರ್ವ ಸಿದ್ಧತೆಯನ್ನ ಮಾಡಿರೋದಿಲ್ಲ. ಕೇಳಿದ ತಕ್ಷಣ ಅದಕ್ಕೆ ಒಂದು ಉತ್ತರವನ್ನ ಅವ್ರು ಹೇಳುವಾಗ ಸಮರ್ಪಕವಾದ ಉತ್ತರವನ್ನೇ ಕೊಡ್ತಾ ಇರ್ತಾರೆ. ಅದರಲ್ಲಿ ಅವರ ದಕ್ಷತೆ ಅನ್ನೋದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗತ್ತೆ. ಏಕೆಂದರೆ ಅವರಿಗೆ ಬದುಕಿನ ಎಲ್ಲಾ ಕಾರ್ಯಗಳ ತಿರುಳು ತಿಳಿದಿರುತ್ತದೆ ಮತ್ತು ಪ್ರಮಾಣಶಾಸ್ತ್ರ ಗ್ರಂಥಗಳಲ್ಲಿ ಪೂರ್ಣ ನಂಬಿಕೆ ಅನ್ನೋದು ಭಕ್ತನಾದವನಲ್ಲಿ ಇರುತ್ತೆ. ಅವನು ಎಲ್ಲಾ ಉಪಾಧಿಗಳಿಂದ ಮುಕ್ತ. ಅಂದ್ರೆ ಇಲ್ಲಿ ಪ್ರಭುಪಾದರು ಅವರು ಯಾವತ್ತೂ ಯೋಚನೆ ಮಾಡ್ಲಿಲ್ಲ, ನಾನು ಒಂದು ಭಾರತಕ್ಕೆ ಸೇರಿದವನು, ನಾನು ಯಾಕೆ ಪಾಶ್ಚಾತ್ಯ ದೇಶಗಳಿಗೆ ಹೋಗಿ ಅವರನ್ನ ಯಾಕೆ ಉದ್ಧಾರ ಮಾಡ್ಬೇಕು, ನನಗೆ ಭಗವಂತನ ವಿಷಯ ತಿಳಿದಿದೆ, ನಾನು ಯಾಕೆ 70ನೇ ವಯಸ್ಸಿನಲ್ಲಿ ಬೇರೆಯೊಬ್ಬರಿಗೆ ಇದನ್ನ ತಿಳಿಸ್ಕೊಡೋದಕ್ಕೆ ದೇಶ ಬಿಟ್ಟು ದೇಶ ಹೋಗಿ ಕಷ್ಟಪಡ್ಬೇಕು, ನಾನು ಅದನ್ನ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ನನ್ನ ಆತ್ಮದ ಉದ್ಧಾರವನ್ನ ನೋಡ್ಕೊಂಡಿದ್ರೆ ಸಾಕಾಗಿತ್ತು, ನಾನು ಯಾಕೆ ಬೇರೆಯೊಬ್ಬರಿಗೆ ಅದನ್ನ ಕೊಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ಲಿಲ್ಲ. ಅವರು ಎಲ್ಲರಿಗೂ ಕೊಟ್ಟರು. ಹೇಳಿದ್ರು, ಏನಂತ ಹೇಳಿದ್ರು ಅಂದ್ರೆ ಕೃಷ್ಣ ಪ್ರಜ್ಞೆ ಅನ್ನೋದು ಅಲ್ಲಿ ಕೇಳ್ತಾರೆ. ಯಾರು ನೀವು ಈ ಪ್ರಶ್ನವ್ರು ಬಂದು ಅವರನ್ನ ಕ್ವಶನ್ಸ್ ಮಾಡುವಾಗ ಕೇಳ್ತಾರೆ, ಏನಂತ ಕೇಳ್ತಾರೆ ಅಂದ್ರೆ, ನೀವು ಹಿಂದೂ ಧರ್ಮವನ್ನ ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಬಂದಿದ್ದೀರಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನಾನು ಯಾವ ಹಿಂದೂ ಧರ್ಮವನ್ನು ಪ್ರಚಾರ ಮಾಡ್ಲಿಕ್ಕೆ ಬಂದದ್ದು ಅಲ್ಲ. ಕೃಷ್ಣ ಈ ದ್ವಾಪರ ಯುಗದಲ್ಲಿ ನಮಗೆ ಈ ಭಗವದ್ಗೀತೆಯ ಜ್ಞಾನವನ್ನು ಕೊಟ್ಟಾಗ ಆಗ ಹಿಂದೂಗಳು ಅಂತ ಯಾವುದೇ ಧರ್ಮ ಇರ್ಲಿಲ್ಲ. ನನ್ನದು ಸನಾತನ ಧರ್ಮ, ನಾನು ಸನಾತನ ಧರ್ಮವನ್ನ ಇಲ್ಲಿ ಪ್ರಚಾರ ಮಾಡ್ಲಿಕ್ಕೆ ಅಂತ ಇದ್ರೆ ಎಲ್ಲರೂ ಕೂಡ ಸನಾತನ ಧರ್ಮಕ್ಕೆ ಸೇರಿದವರು. ಈಗ ಅವರು ಹಿಂದೂ ಮುಸಲ್ಮಾನ ಅಥವಾ ಕ್ರೈಸ್ತನಾಗಿ ಇರ್ಬೋದು, ಆದ್ರೆ ಎಲ್ಲರೂ ಕೂಡ ಸನಾತನ ಧರ್ಮಕ್ಕೆ ಸೇರಿದವರು ಮೂಲತಃ. ಆದ ಕಾರಣ ನಾನು ಆ ಕೃಷ್ಣನನ್ನ ಎಲ್ಲರಿಗೂ ಕೂಡ ನೀಡ್ಲಿಕ್ಕೆ ಬಂದಿದ್ದೀನಿ, ಯಾರಿಗೂ ಧರ್ಮ ಪ್ರಚಾರ ಮಾಡ್ಲಿಕ್ಕೆ. ಆತರ ಒಂದು ಮುಸ್ಲಿಮನನ್ನ ಹಿಂದುವನ್ನಾಗಿಸುವುದು, ಕ್ರಿಶ್ಚಿಯನ್ನನ್ನ ಹಿಂದುವನ್ನಾಗಿಸೋದ್ರಿಂದ ಅದು ಒಂದು ರಬ್ಬರ್ ಸ್ಟಾಂಪ್ ಇದ್ದ ಹಾಗೆ ಅಂತ ಹೇಳ್ತಾರೆ. ಆ ರೀತಿ ಅವನದೆಲ್ಲ ಇದು ಅಂದಿದ್ ಮಾತ್ರಕ್ಕೆ ಏನು ವ್ಯತ್ಯಾಸ ಆಗೋದಿಲ್ಲ. ಆದ್ರೆ ಎಲ್ಲರಿಗೂ ಕೂಡ ಕೃಷ್ಣ ಪ್ರೇಮವನ್ನ, ಕೃಷ್ಣ ಭಕ್ತಿಯನ್ನ ಕೊಡೋದಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಉಪಾಧಿಗಳು ಅಂದ್ರೆ ಒಂದು ವ್ಯಕ್ತಿ ಅವನು ಈ ದೇಶಕ್ಕೆ ಸೇರಿದವನು, ಈ ಧರ್ಮಕ್ಕೆ ಸೇರಿದವನು ಅನ್ನೋದು ಒಂದು ಉಪಾಧಿ. ಆ ಉಪಾಧಿಗಳಿಂದ ಮುಕ್ತ ಅವನು. ಯಾವುದೇ ಸನ್ಯಾಸಿಯಾದವನು, ಪ್ರಭುಪಾದರ ಹಾಗೆ ಸನ್ಯಾಸಿಗಳು ಅವ್ರು ಏನಾಗಿರ್ತಾರೆ ಅಂದ್ರೆ ಅವರು ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಅಂದ್ರೆ ಇಡೀ ಪ್ರಪಂಚ ಅದು ಒಂದು ಕುಟುಂಬ ಅಂತ ಅವರು ತಗೋತಾರೆ. ಆ ರೀತಿ ಅವರು ಎಲ್ಲರಲ್ಲೂ ಕೂಡ ಒಂದು ಎಲ್ಲ ಜೀವಿಗಳಲ್ಲೂ ಒಂದು ಪ್ರೀತಿಯನ್ನ, ಒಂದು ವಾತ್ಸಲ್ಯವನ್ನ ಹೊಂದಿರ್ತಾರೆ. ದೇಹ ಬರಿಯ ಉಪಾಧಿಯಷ್ಟೇ ಎಂದು
ಅವನಿಗೆ ಗೊತ್ತು. ಅಂದ್ರೆ ಈ ದೇಹ ಅನ್ನೋದು, ನಾನು ಗಂಡಸು, ನಾನು ಹೆಂಗಸು, ನಾನು ನಾಯಿ, ನಾನು ಹಂದಿ, ನಾನು ಮರ, ಇವೆಲ್ಲವೂ ಕೂಡ ಆ ದೇಹ ಇರುವಷ್ಟು ದಿನ ಮಾತ್ರ. ಆ ದೇಹವನ್ನ ತ್ಯಜಿಸಿ ಇನ್ನೊಂದು ದೇಹ ಪಡ್ಕೊಂಡಿದ ತಕ್ಷಣ ಆ ಯಾವುದೇ ಉಪಾಧಿಗಳು, ಆ ಹೆಸರುಗಳು ಅವ್ರಿಗೆ ಇರೋದಿಲ್ಲ. ಆದುದರಿಂದ ದೇಹಕ್ಕೆ ನೋವಾದರೂ ಅವನು ಮುಕ್ತನು. ಪರಿಶುದ್ಧ ಭಕ್ತನು ಭಕ್ತಿ ಸೇವೆಯ ತತ್ವಗಳಿಗೆ ವಿರುದ್ಧವಾದದ್ದೇನನ್ನೂ ಮಾಡಲು ಪ್ರಯತ್ನಿಸುವುದಿಲ್ಲ. ಉದಾಹರಣೆಗೆ, ಒಂದು ದೊಡ್ಡ ಕಟ್ಟಡದ ನಿರ್ಮಾಣಕ್ಕೆ ಹೆಚ್ಚಿನ ಶಕ್ತಿ ಅಗತ್ಯ. ಹೀಗೆ ಕಟ್ಟಡವನ್ನು ನಿರ್ಮಿಸುವುದು ತನ್ನ ಭಕ್ತಿ ಸೇವೆಯ ಮುನ್ನಡೆಗೆ ನೆರವಾಗಿ ತನಗೆ ಪ್ರಯೋಜನ ಆಗದಿದ್ದರೆ ಅವನು ಅಂತಹ ಕೆಲಸಕ್ಕೆ ಕೈ ಹಾಕುವುದಿಲ್ಲ. ಪ್ರಭುವಿಗಾಗಿ ಅವನು ಒಂದು ದೇವಸ್ಥಾನವನ್ನು ಕಟ್ಟಬಹುದು, ಅದಕ್ಕಾಗಿ ಎಲ್ಲಾ ಬಗೆಯ ಆತಂಕವನ್ನು ಪಡಬಹುದು, ಆದರೆ ತನ್ನ ನೆಂಟರಿಗಾಗಿ ಆತನ ದೊಡ್ಡ ಮನೆಯನ್ನು ಕಟ್ಟುವುದಿಲ್ಲ. ಅಂದ್ರೆ ಇಲ್ಲಿ ಏನನ್ನೇ ಮಾಡಿದ್ರು ಕೂಡ ಅವನು ಭಗವಂತನಿಗಾಗಿ ಮಾಡ್ತಾನೆ ಹೊರತು ವೈಯಕ್ತಿಕವಾಗಿ ತನಗಾಗಿ, ಸ್ವಾರ್ಥಕ್ಕಾಗಿ ಅವನೇನನ್ನು ಮಾಡೋದಿಲ್ಲ. ಸ್ವಾರ್ಥಕ್ಕಾಗಿ ಮಾಡಿಕೊಳ್ಳುವಂಥದ್ದೆಲ್ಲ ಅದೊಂದು ಅಶಾಶ್ವತವಾದದ್ದು ಅಂತ ಅವನು ತಿಳ್ಕೊಂಡು ಅವನು ಯಾವಾಗ್ಲೂ ಶಾಶ್ವತತೆಯ ಕಡೆಗೆ ನಡೀತಾ ಇರ್ತಾನೆ. ಮಾತಾಜಿ. यो न रुष्यति न द्वेष्टि न सोचति न कांक्षति शुभाशुभ परित्यागी भक्तिमान्यः स मे प्रियः. हरे ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳನ್ನು ಪರಿತ್ಯಾಗ ಮಾಡಿರುತ್ತಾರೋ ಅಂತಹ ಭಕ್ತನು ನನಗೆ ಬಹುಪ್ರಿಯನಾದವನು. ಭಕ್ತನಾದವನಿಗೆ ಪ್ರಾಪಂಚಿಕ ಲಾಭದಿಂದ ಹರ್ಷವಿಲ್ಲ, ನಷ್ಟದಿಂದ ದುಃಖವಿಲ್ಲ. ಮಗನೋ ಶಿಷ್ಯನೋ ಪಡೆಯಬೇಕೆಂಬ ಬಲವಾದ ಆಕಾಂಕ್ಷೆ ಇಲ್ಲ. ಅವರನ್ನು ಪಡೆಯದಿದ್ದರೆ ದುಃಖವಿಲ್ಲ. ತನಗೆ ಪ್ರಿಯವಾದುದನ್ನು ಕಳೆದುಕೊಂಡರೆ ಆತನು ಶೋಕಿಸುವುದಿಲ್ಲ. ಹಾಗೆಯೇ ತಾನು ಬಯಸಿದ್ದನ್ನು ಪಡೆಯದಿದ್ದರೆ ಅವನಿಗೆ ಸಂಕಟವಿಲ್ಲ. ಎಲ್ಲಾ ಬಗೆಯ ಶುಭಾಶುಭಗಳು, ಪಾಪಕಾರ್ಯಗಳು ಎದುರಾದಾಗ ಅವನ್ನು ಮೀರುತ್ತಾನೆ. ಪರಮಪ್ರಭುವಿನ ತೃಪ್ತಿಗಾಗಿ ಅವನು ಎಲ್ಲಾ ಬಗೆಯ ಅಪಾಯಗಳನ್ನು ಸ್ವೀಕರಿಸಲು ಸಿದ್ಧನಾಗಿರುತ್ತಾನೆ. ಅವನ ಭಕ್ತಿ ಸೇವೆಗೆ ಅಡ್ಡಿ ಎನ್ನುವುದೇ ಇಲ್ಲ. ಇಂತಹ ಭಕ್ತನು ಕೃಷ್ಣನಿಗೆ ಬಹುಪ್ರಿಯನಾದವನು. ಇಲ್ಲಿ ಒಂದು ನಾವು ಉದಾಹರಣೆ ಚೈತನ್ಯ ಚರಿತಾಮೃತದಲ್ಲಿ ಬರುವಂತದ್ದು ನಾವು ನೋಡ್ಬೋದು. ಅಲ್ಲಿ ಶ್ರೀವಾಸಂಗನ್ ಪ್ರಭುಜಿ ಅಂತ ಅವ್ರು ಏನ್ ಮಾಡ್ತಾ ಇರ್ತಾರೆ ಅಂದ್ರೆ, ಅವರ ಮನೆಯಲ್ಲಿ ಸದಾ ಬೃಂದಾವನದ ರೀತಿ ಇರುತ್ತೆ ವಾತಾವರಣ. ಅಂದ್ರೆ ಪ್ರತಿದಿನ ಅಲ್ಲಿ ಸಂಕೀರ್ತನೆ ನಡೆಯುತ್ತೆ. ಚೈತನ್ಯ ಮಹಾಪ್ರಭುಗಳು ಅವರ ಸಂಗಡಿಗರನ್ನ ಒಡಗೂಡಿಕೊಂಡು ಇಡೀ ರಾತ್ರಿ ಸಂಕೀರ್ತನೆ ಅವರ ಮನೆಯಲ್ಲಿ ನಡೀತಿರುತ್ತೆ. ಒಮ್ಮೆ ಏನಾಗುತ್ತೆ ಅಂದ್ರೆ, ಈ ರೀತಿ ಸಂಕೀರ್ತನೆ ನಡೀತಿರ್ಬೇಕಾದ್ರೆ ಅವರ ಮನೆಯಲ್ಲಿ ಶ್ರೀವಾಸಂಗನ್ ಪ್ರಭುಜಿಯವರ ಮಗನ ದೇಹತ್ಯಾಗ ಆಗಿರುತ್ತೆ. ಆ ಸಂದರ್ಭದಲ್ಲಿ ಅವರ ಹೆಂಡತಿ, ನೆಂಟರು ಎಲ್ಲ ಒಂದು ಕೋಣೆಯಲ್ಲಿ ಆ ಮಗುವನ್ನ ಸುತ್ತ ಕೂತು ಅಳ್ತಿರ್ತಾರೆ. ಆಗ ಏನ್ ಮಾಡ್ತಾರೆ, ಶ್ರೀವಾಸಂಗನ್ ಪ್ರಭುಜಿ ಅಲ್ಲಿ ಹೋಗಿ ನೋಡ್ತಾರೆ. ನೋಡಿದಾಗ ಮಗನ ಸಾವಾಗಿರುತ್ತೆ. ಅದನ್ನ ನೋಡಿ ಅವ್ರಿಗೂ ಕೂಡ ಬೇಸರ ಆಗುತ್ತೆ. ಆದ್ರೆ ಅವರು ಅಲ್ಲಿ ಹೋಗಿ ಎಲ್ಲರಿಗೂ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಇಲ್ಲಿ ಸ್ವತಃ ಭಗವಂತ ಅವರು ಹೇಳ್ತಾರೆ, ಕೃಷ್ಣ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಮನೆಯಲ್ಲಿ ಬಂದಿದ್ದಾರೆ, ಸಂಕೀರ್ತನೆ ನಡೀತಿದೆ. ಇಂತಹ ಸಂದರ್ಭದಲ್ಲಿ ಈ ಸಂಕೀರ್ತನೆಗೆ ಯಾವುದೇ ಅಡ್ಡಿ ಆತಂಕಗಳು ಆಗ್ಬಾರ್ದು. ಆ ರೀತಿ ಒಂದು ವೇಳೆ ಆಯ್ತು ಅಂದ್ರೆ ನಾನು ಕೂಡ ಪ್ರಾಣ ತ್ಯಾಗ ಮಾಡ್ತೀನಿ ಅಂತ ಎಚ್ಚರಿಕೆಯನ್ನು ಕೊಟ್ಟು ಅವರಲ್ಲಿ ಹೋಗಿ ಆ ಭಗವಂತನ ಸಂಕೀರ್ತನೆಯಲ್ಲಿ ಪಾಲ್ಗೊಳ್ತಾರೆ. ಮತ್ತೆ ಅದನ್ನ ಮುಂದುವರಿಯುತ್ತೆ, ಇಡೀ ರಾತ್ರಿ ನಡೆಯುತ್ತೆ. ಬೆಳಗಾದ ಮೇಲೆ ಚೈತನ್ಯ ಮಹಾಪ್ರಭುಗಳವರು ಸ್ವತಃ ಕೃಷ್ಣ ಅವರಿಗೆ ಗೊತ್ತಾಗಿದೆ ಮನೆಯಲ್ಲಿ ಈ ರೀತಿ ಮಗು ದೇಹಾಂತ ಆಗಿದೆ ಅಂತ. ಆಗ ಅವ್ರಿಗೆ ಹೇಳ್ತಾರೆ, ಶ್ರೀವಾಸಂಗನ್ ಪ್ರಭುಜಿಯನ್ನು ಕರೆದು ಹೇಳ್ತಾರೆ, ನನಗೆ ಇಲ್ಲೇನೋ ಒಂದು ದುಃಖದ ವಾತಾವರಣ ಇರೋ ಹಾಗೆ ಕಾಣಿಸ್ತಿದೆ ಅಂತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಪರಮಾತ್ಮ ನೀನಿರುವಾಗ, ನಿನ್ನ ಸಂಕೀರ್ತನೆ ನಡೀತಿರುವಾಗ ಯಾವ ದುಃಖ ಇರೋದಕ್ಕೆ ಸಾಧ್ಯ, ಎಲ್ಲವೂ ಒಳ್ಳೆ ರೀತಿಯಲ್ಲೇ ಆಗಿದೆ ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರುವಂತಹ ಭಕ್ತ ಒಬ್ಬ ಹೋಗಿ ಹೇಳ್ತಾನೆ, ಹೀಗೆ ಶ್ರೀವಾಸಂಗನ್ ಪ್ರಭುಜಿಯವರ ಮಗನ ಸಾವಾಗಿದೆ ಅಂತ ಹೇಳಿದಾಗ ಅಲ್ಲಿಗೆ ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳಿಗೆ ತುಂಬಾ ದುಃಖ ಆಗತ್ತೆ. ಶ್ರೀವಾಸಂಗನ್ ಪ್ರಭುಜಿ ಅವ್ರು ಎಷ್ಟು ಪ್ರೀತಿಸ್ತಾರೆ ಚೈತನ್ಯ ಮಹಾಪ್ರಭುಗಳನ್ನ ಅಂತಂದ್ರೆ, ಸ್ವತಃ ಅವರ ಮಗನ ಸಾವಾಗಿದೆ ಆಗ್ಲೂ ಕೂಡ ಅವರು ದುಃಖವನ್ನು ಕೂಡ ವ್ಯಕ್ತಪಡಿಸ್ತಾ ಇಲ್ಲ. ದುಃಖ ವ್ಯಕ್ತಪಡಿಸಿದ್ರೆ ಎಲ್ಲಿ ಸಂಕೀರ್ತನೆಗೆ ಅಡ್ಡಿ ಆಗುತ್ತೋ, ಪರಮಾತ್ಮನ ಅವನ ಆನಂದಕ್ಕೆ ಎಲ್ಲಿ ಭಂಗವಾಗುತ್ತೋ ಅಂತ ಹೇಳಿ ಅವರು ಹೇಗೆ ಅದನ್ನ ಯಾವುದೇ ರೀತಿ ತೋರ್ಪಡಿಸ್ಕೊಂಡಿಲ್ಲ ಅಂತ ನೋಡಿದಾಗ ಅವರು ತುಂಬಾ ಬೇಸರ ಮಾಡ್ಕೊಂಡು ಅಲ್ಲಿ ಒಳಗಡೆ ಹೋಗಿ ಆ ಮಗುವನ್ನ ಎಬ್ಬಿಸಿ ಮಾತಾಡಿಸ್ತಾರೆ. ಆ ಮಗುವನ್ನ ಎಬ್ಬಿಸಿ ಮಾತಾಡಿಸಿದಾಗ ಒಂದು ಕ್ಷಣಕ್ಕೆ ಆ ಮಗುವಿನ ಆತ್ಮ ಬರುತ್ತೆ. ಅವ್ರು ಕೇಳ್ತಾರೆ ಚೈತನ್ಯ ಮಹಾಪ್ರಭುಗಳು, ಇಂತಹ ಶುದ್ಧ ಭಕ್ತ ನಿನ್ನ ತಂದೆ, ಅವನ ಮನೆಯನ್ನ ತೊರೆದು ಹೋಗೋದಕ್ಕೆ ನಿನ್ಗೆ ಹೇಗೆ ಮನಸ್ಸಾಯ್ತು ಅಂತ ಕೇಳಿದ್ರೆ, ಆ ಮಗು ಕೂಡ ಅಷ್ಟೇ ಭಕ್ತನೇ ಆಗಿರ್ತಾನೆ. ಅವನು ಇನ್ನಂತ ಉತ್ತರ ಕೊಡ್ತಾರೆ ಅಂದ್ರೆ, ಪರಮಾತ್ಮ ನಿನ್ನ ಇಚ್ಛಾನುಸಾರ ನನ್ನ ಕರ್ಮಾನುಸಾರ ನಾನು ಈ ದೇಹದಲ್ಲಿ ಈ ಮನೆಯಲ್ಲಿ ಇರುವಂತೆ ಆಯ್ತು ಇಷ್ಟು ಕಾಲ. ಈಗ ನಾನು ಇನ್ನೊಂದು
ದೇಹವನ್ನ ಪಡ್ಕೊಳ್ಳುವಂತ ಸಂದರ್ಭ. ಆದ್ರೆ ಪರಮಾತ್ಮ ನಾನು ಏನೇ ತಪ್ಪುಗಳನ್ನ ಮಾಡಿದ್ರು ಕ್ಷಮಿಸಿಬಿಡು, ನನ್ನನ್ನ ಮುಂದಿನ ದೇಹ ಯಾವ ಪಡ್ಕೊಂತೀನಿ ಅಲ್ಲೂ ಕೂಡ ನನಗೆ ನಿನ್ನ ಭಕ್ತರ ಸಂಘ ನನಗೆ ಸಿಗ್ಲಿ ಅಂತ ಆ ಮಗು ಕೇಳ್ಕೊಳ್ಳುತ್ತೆ. ಆ ಮಗುವಿನ ಆತ್ಮ ಅದನ್ನ ನೋಡಿ ಶ್ರೀವಾಸಂಗನ್ ಪ್ರಭುಜಿಗೆ ಮತ್ತು ಅವನ ಪರಿವಾರದವರಿಗೂ ಕೂಡ ಒಂದು ಸಮಾಧಾನ ಆಗುತ್ತೆ. ಆಯ್ತು, ನನ್ನ ಮಗು ಅದು ಕೂಡ ಉನ್ನತ ಮಟ್ಟದ ಭಕ್ತಿಯನ್ನ ಮಾಡ್ತಾ ಇದೆ, ಮತ್ತೆ ಅದು ಕೂಡ ಪರಮಾತ್ಮನಲ್ಲಿ ಭಕ್ತಿಯನ್ನ ಹೊಂದಿದೆ, ಮತ್ತೆ ಇನ್ನೂ ಭಕ್ತಿ ಮಾರ್ಗದಲ್ಲಿ ಮುಂದುವರಿಯುವ ಇಚ್ಛೆಯನ್ನ ಇಟ್ಕೊಂಡಿದೆ ಅಂದಾಗ ಅವರು ಕೂಡ ಅದೇ ರೀತಿ ಕೇಳ್ಕೊತಾರೆ. ಅಂದ್ರೆ ನಾವು ಎಂತಹದೇ ಪರಿಸ್ಥಿತಿಯಲ್ಲಿದ್ರು, ಎಂತಹದೇ ದೇಹವನ್ನ ಪಡ್ಕೊಂಡ್ರು, ಎಂತದೇ ನರಕಗಳಿಗೆ ಹೋದ್ರು ಪರವಾಗಿಲ್ಲ, ಆದ್ರೆ ಭಗವಂತನ ಭಕ್ತರ ಸಂಘ ನಮಗೆ ಸಿಗ್ಲಿ, ನಮಗೆ ಭಕ್ತಿ ಮಾರ್ಗ ಸಿಗ್ಲಿ ಅಂತ ಕೇಳ್ಕೊತಾರೆ. ಹೀಗೆ ಯಾರು ಭಕ್ತರಿರ್ತಾರೆ ಅವರು ಈ ರೀತಿ ಇರ್ತಾರೆ. ಅವರು ಎಲ್ಲಾ ಶುಭಾಶುಭಗಳನ್ನ, ಪಾಪ ಕಾರ್ಯಗಳನ್ನು ಎದುರಾದಾಗ ಕೂಡ ಅದನ್ನ ಮೀರ್ತಾರೆ, ಮತ್ತು ಅವರು ಅಪಾಯಗಳನ್ನ ಸ್ವೀಕರಿಸಲು ಕೂಡ ಸಿದ್ಧರಾಗಿರ್ತಾರೆ. ಅಂತಹ ಭಕ್ತರು ಕೃಷ್ಣನಿಗೆ ತುಂಬಾ ಪ್ರಿಯರಾದವರು ಅಂತ ಹೇಳ್ತಾ ಇದ್ದಾರೆ. ಕೇಳಲ್ಲ ಮಾತಾಜಿ. ಹಾ ಮಾತಾಜಿ. ಸಮಃ ಸತ್ರೌ ಚ ಮಿತ್ರೇ ಚ ತಥಾ ಮಾನ ಅಪಮಾನಯೋ ಶೀತೋಷ್ಣ ಸುಖ ದುಃಖೇಷು ಸಮಸಂಗ ವಿವರ್ಜಿತಃ ತುಲ್ಯಾನಿಂದ ಸ್ತುತಿರ್ಮೌನಿ ಸಂತುಷ್ಟಯೇನ ಕೇನಚಿತ್ ಅನಿಕೇತಃ ಸ್ಥಿತರ್ಮತಿರ್ಭಕ್ತಿ ಮಾನ್ಯೇ ಪ್ರಿಯೋ ನರಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನೂ ಆದವನು ನನಗೆ ಬಹುಪ್ರಿಯನಾದವನು. ನಾವು ನೋಡ್ತಾ ಇದೀವಿ, ಮಿತ್ರ ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು. ಅಂದ್ರೆ ಯಾರು ಭಕ್ತನಿರ್ತಾನೆ ಅವನಿಗೆ ಯಾರು ಮಿತ್ರರು ಅಲ್ಲ, ಯಾರು ಶತ್ರುಗಳು ಅಲ್ಲ. ಅವನೇನಂತ ಹೇಳ್ತಾನೆ ಅಂದ್ರೆ, ನನಗೆ ಈ ವ್ಯಕ್ತಿ ಮಿತ್ರ ಆಗಿದ್ದಾನೆ, ಈ ವ್ಯಕ್ತಿ ಶತ್ರು ಆಗಿದ್ದಾನೆ ಅಂದ್ರೆ ಅದು ಆ ವ್ಯಕ್ತಿಯಲ್ಲಿರುವಂತಹ ಒಂದು ಗುಣ ಅನ್ನೋದಕ್ಕಿಂತ ನಾನು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮ, ನಾನು ಒಳ್ಳೆ ಕರ್ಮ ಮಾಡಿದ್ದೇನೆ, ಆದ ಕಾರಣ ಒಬ್ಬ ವ್ಯಕ್ತಿ ಈಗ ನನಗೆ ಮಿತ್ರನಾಗ್ತಾ ಇದ್ದಾನೆ. ನಾನು ಮಾಡಿರುವಂತಹ ಪಾಪ ಅದು ಕರ್ಮ ಕಳೀಲಿಕ್ಕೆ ಒಬ್ಬ ವ್ಯಕ್ತಿ ನನಗೀಗ ಶತ್ರು ಆಗ್ತಾ ಇದ್ದಾನೆ ಅಂತ. ಹಾಗೆ ಅವನು ತಿಳ್ಕೊಂಡು ಅವರಿಬ್ಬರನ್ನು ಕೂಡ ಒಂದೇ ರೀತಿಯಲ್ಲಿ ನಡೆಸ್ಕೊಂತಾನೆ. ಅಂದ್ರೆ ಅವರು ಸ್ವಭಾವತಃ ಅವರು ಅದಲ್ಲ, ಅವರು ಈಗ ನನಗೆ ಆ ರೀತಿ ಕಾಣಿಸ್ಕೊಳ್ತಾ ಇರೋದಕ್ಕೆ ಕಾರಣ ನಾನು ಮಾಡಿರುವಂತಹ ಹಿಂದಿನ ಜನ್ಮದ ಕರ್ಮಗಳು ಅಂತ ಹೇಳ್ತಾನೆ. ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಎಂತಹದೇ ಮಾನ ಸಿಕ್ಕಿದ್ರು, ಅಪಮಾನ ಆದ್ರೂ ಕೂಡ, ಎಂತಹದೇ ಕಷ್ಟ ಪರಿಸ್ಥಿತಿಗಳು ಇದ್ದಾಗ್ಲೂ ಕೂಡ ಅವರು ಸಮಚಿತ್ತವನ್ನು ಕಳ್ಕೊಳ್ಳೋದಿಲ್ಲ. ಕೀರ್ತಿ ಅಪಕೀರ್ತಿಗಳಲ್ಲೂ ಕೂಡ ಅವರು ಸಮಚಿತ್ತವನ್ನು ಕಳ್ಕೊಳ್ಳೋದಿಲ್ಲ. ಹರಿದಾಸ ಠಾಕೂರರು ಅವರಿಗೆ ಈ ತುಂಬಾನೇ ಕಾಟ ಕೊಡ್ತಾರೆ. ನವಾಬರು ಏನ್ ಮಾಡ್ತಾರೆ ಅಂತಂದ್ರೆ, ಅವರನ್ನ ಕರೆದು ಕೇಳ್ತಾರೆ, ಹೇಗೆ ನೀನು ಮುಸಲ್ಮಾನನಾಗಿದ್ದು ಹರಿನಾಮ ಸಂಕೀರ್ತನೆ ಮಾಡ್ತಿದ್ಯಾ ಅಂತ ಹೇಳಿದಾಗ ಅವರು ಹೇಳ್ತಾರೆ, ನನಗೆ ಅದರಲ್ಲಿ ರುಚಿ ಇದೆ, ಆದ ಕಾರಣ ಮಾಡ್ತೀನಿ ಅಂತಂದಾಗ ಅವರಿಗೆ ಶಿಕ್ಷೆಯನ್ನ ಕೊಡ್ತಾರೆ. 21 ಮಾರುಕಟ್ಟೆಗಳಲ್ಲಿ ಅವರನ್ನ ಚಡಿ ಏಟುಗಳನ್ನ ಕೊಡುವಂತಹ ಶಿಕ್ಷೆಯನ್ನ ಕೊಡ್ತಾರೆ. ಆ ರೀತಿ ಕೊಟ್ಟಾಗ ಸೈನಿಕರು ಅವರನ್ನ 21 ಮಾರುಕಟ್ಟೆಗಳಿಗೆ ಕರ್ಕೊಂಡೋಗಿ ಅಲ್ಲಿ ಜನರ ಮುಂದೆ, ಎಲ್ಲಿ ಜನ ನಿಬಿಡ ಜಾಸ್ತಿ ಇರುತ್ತೆ ಅಂತ ಜಾಗದಲ್ಲಿ ಅವರಿಗೆ ಶಿಕ್ಷೆನ ಕೊಡುವಂಥದ್ದು. ಅದರಿಂದ ಬೇರೆ ಜನರು ಅದನ್ನ ನೋಡಿ ಅಂತಹ ತಪ್ಪನ್ನ ಮಾಡಬಾರ್ದು ಅನ್ನೋ ಕಾರಣ ಆ ರೀತಿ ಶಿಕ್ಷೆಯನ್ನ ಕೊಡ್ತಾರೆ. ಅಲ್ಲಿ ಆ ಚಡಿ ಏಟನ್ನ ಕೊಡ್ತಾ ಇರುವಂತವ್ರು ಹರಿದಾಸ್ ಠಾಕೂರರು ಏನ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಗೊತ್ತಿದೆ ಇವರು ಪಾಪ ಕಾರ್ಯ ಮಾಡ್ತಿದ್ದಾರೆ ಅಂತ, ಅದಕ್ಕೆ ಅವರು ಭಗವಂತನಲ್ಲಿ ಮೊದಲು ಬೇಡ್ಕೋತಾರೆ, ಪರಮಾತ್ಮ ಯಾವುದೇ ಕಾರಣಕ್ಕೂ ಇವರನ್ನ ದಂಡಿಸಬೇಡ, ಅವರಿಗೆ ಶಿಕ್ಷಣ ಕೊಡಬೇಡ, ಅವ್ರಿಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾ ಇದ್ದಾರೆ ಅಂತ. ಅದ ಕಾರಣ ಅಲ್ಲಿ ಪರಮಾತ್ಮ ಕೂಡ ಏನು ಮಾಡಕ್ ಆಗ್ತಾ ಇಲ್ಲ. ಅವನು ಕೂಡ ಯಾರು ಅವರಿಗೆ ಶಿಕ್ಷೆನ ಕೊಡ್ತಾ ಇದಾರೆ ಅವರನ್ನ ದಂಡಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೆ ಪರಮಾತ್ಮ ಏನ್ ಮಾಡ್ತಾರೆ ಅಂದ್ರೆ, ಸ್ವತಃ ಅವನೇ ಬಂದು ಹರಿದಾಸ್ ಠಾಕೂರರನ್ನ ಅಪ್ಪಿಕೊಂಡ್ ಬಿಡ್ತಾನೆ. ಆಗ ಕೊಟ್ಟಂತಹ ಚಡಿಯೇಟುಗಳು ಯಾವುದು ಹರಿದಾಸ್ ಠಾಕೂರರಿಗೆ ಅನುಭವಕ್ಕೂ ಕೂಡ ಬರೋದಿಲ್ಲ. ಅಲ್ಲೂ ಕೂಡ ಅವರು ನಿರಂತರವಾಗಿ ಹರಿನಾಮ ಸ್ಮರಣೆಯನ್ನ ಮಾಡ್ತಿರ್ತಾರೆ. ಹಾಗೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಯಾರು ಶಿಕ್ಷೆನ ಕೊಡ್ತಾ ಇದ್ದಾರೆ ಭಟ್ಟರು, ಅವರು ಬಂದು ಹೇಳ್ತಾರೆ, ನಿಮ್ಗೆ ಏನ್ ಮಾಡಿದ್ರು ಕೂಡ ನಿಮ್ಗೇನು, ನಾವು ಎಷ್ಟೇ ಹೊಡೆದ್ರು ಕೂಡ ನಿಮ್ಗೇನು ಆಗ್ತಾ ಇಲ್ಲ. ಈ ವಿಷಯ ನವಾಬನಿಗೆ ಗೊತ್ತಾಯ್ತು ಅಂದ್ರೆ ಅವನು ನಮ್ಗೆ ಶಿಕ್ಷೆ ಕೊಡ್ತಾನೆ, ನೀವು ಸರಿಯಾದ ರೀತಿಯಲ್ಲಿ ನನ್ನ ಆಜ್ಞೆಯನ್ನ ಪಾಲಿಸ್ಲಿಲ್ಲ ಅಂತೇಳಿ ನಮಗೆ ಶಿಕ್ಷೆನ ಕೊಡ್ತಾನೆ, ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರಿಸಿ ಅಂತ ಕೇಳ್ಕೊಳ್ತಾರೆ. ಹೊಡಿತಾ ಇರೋರು ಯಾರಿಗೆ ಹೊಡಿತಾ ಇದ್ದಾರೋ ಅವ್ರ ಹತ್ರ ಹೋಗಿ ಕರುಣೆಯನ್ನ ಕೇಳ್ತಾರೆ, ನಮ್ಮನ್ನ ಕಾಪಾಡಿ ಅಂತ. ಹಾಗೆ ಕೇಳಿದಾಗ ಹರಿದಾಸ ಠಾಕೂರರು ಸರಿ ಆಯ್ತು ಅಂತ ಹೇಳಿ ಏನ್ ಮಾಡ್ತಾರೆ ಅಂದ್ರೆ,
ಕೆಲ ಕ್ಷಣಗಳ ಕಾಲ ಅವರ ಉಸಿರನ್ನ ನಿಯಂತ್ರಣ ಮಾಡ್ತಾರೆ. ಉಸಿರನ್ನ ನಿಯಂತ್ರಣ ಮಾಡಿ ಸತ್ತ ಹಾಗೆ ಇರ್ತಾರೆ. ಆ ದೇಹವನ್ನ ತಗೊಂಡೋಗಿ ಅವರು ನವಾಬನಿಗೆ ತೋರಿಸಿದಾಗ ನವಾಬ ಹೇಳ್ತಾನೆ ಅದನ್ನ ನದಿಗೆ ಬಿಸಾಡಿ ಅಂತ. ಹಾಗೆ ನದಿಗೆ ಬಿಸಾಡಿದ ನಂತರ ಹರಿದಾಸ್ ಠಾಕೂರರು ಮತ್ತೆ ಅವರು ಅಲ್ಲಿಂದ ಈಜಿ ಹೊರಗಡೆ ಬರ್ತಾರೆ. ಹೀಗೆ ಇದೆಲ್ಲ ಭಕ್ತರ ಶುದ್ಧ ಭಕ್ತರ ಲೀಲೆಗಳು. ಇದನ್ನ ನಾವು ಅನುಸರಣೆ ಮಾಡಬೇಕೇ ಹೊರತು ಅನುಕರಣೆ ಮಾಡಬಾರ್ದು. ಹೀಗೆ ಯಾರು ಶುದ್ಧ ಭಕ್ತರಿರ್ತಾರೆ ಅವರಿಗೆ ಮಾನ ಅಪಮಾನಗಳು ಆದ್ರೂ ಶೀತೋಷ್ಣ ಅಂದ್ರೆ ಸುಖ ದುಃಖಗಳು ಎಂತದೇ ಬಂದ್ರು ಕೂಡ ಅವರು ಸಮಚಿತ್ತವನ್ನ ಕಳ್ಕೊಳ್ಳೋದಿಲ್ಲ. ಮತ್ತೆ ಅವರು ಎಷ್ಟು ಕರುಣಾಮಯಿಗಳಾಗಿರ್ತಾರೆ ಅಂತಂದ್ರೆ ಇದಕ್ಕೆ ಇನ್ನೊಂದು ಉದಾಹರಣೆ ನಾವು ವಸುದೇವ ದತ್ತ ಅವರು ಚೈತನ್ಯ ಮಹಾಪ್ರಭುಗಳ ಹತ್ರ ಹೋಗಿ ಏನಂತ ಕೇಳ್ಕೊತಾರೆ ಅಂತಂದ್ರೆ ಪರಮಾತ್ಮ ಅವ್ರಿಗೆ ಒಂದು ಇದಿರುತ್ತೆ, ಏನಂತಾರೆ ಕುಷ್ಠ ರೋಗ ಅಂತಾರಲ್ಲ, ಆ ರೀತಿ ಒಂದು ಕಾಯಿಲೆ ಇರುತ್ತೆ ವಸುದೇವ ದತ್ತರಿಗೆ. ಅವರು ಹೋಗಿ ಹೇಳ್ತಾರೆ, ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ ಅವರ ಮುಂದೆ ಹೇಳ್ತಾರೆ, ಪರಮಾತ್ಮ ನೀನು ಈ ಭೌತಿಕ ಜಗತ್ತಿನಲ್ಲಿರುವಂತಹ ಎಲ್ಲ ಜೀವಿಗಳು ಹೇಗೆ ಈ ಮಾಯೆಯ ಹಿಡಿತದಲ್ಲಿ ಸಿಕ್ಕಾಕೊಂಡು ಈ ಏನಂತಾರೆ ಕ್ಲೇಶಗಳು ಮತ್ತೆ ದುಃಖಗಳಲ್ಲಿ ಅವರು ಜನ್ಮ ಮೃತ್ಯು ಜರಾವ್ಯಾಧಿಯಲ್ಲಿ ಸಿಕ್ಕಾಕೊಂಡ ಚಕ್ರದಲ್ಲಿ ಅವರು ಹೇಗೆಲ್ಲ ಕಷ್ಟಪಡ್ತಾ ಇದ್ದಾರೆ ಅದನ್ನ ನನ್ನಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ. ಇಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರನ್ನು ನೀನು ನಿನ್ನ ಗೋಲೋಕ ವೃಂದಾವನಿಗೆ ಕರೆದುಕೊಂಡು ಹೋಗು. ಅವರು ಏನೆಲ್ಲ ಕರ್ಮಗಳನ್ನ ಮಾಡಿದ್ದಾರೆ, ಅದಕ್ಕೆ ಏನೆಲ್ಲ ಶಿಕ್ಷೆಗಳು ಇದೆಯೋ ಅದೆಲ್ಲವನ್ನು ನೀನು ನನಗೆ ಕೊಟ್ಟು ಬಿಡು, ಅಷ್ಟು ಕಷ್ಟಗಳನ್ನ ನಾನೇ ಅನುಭವಿಸ್ತೀನಿ ಅಂತ ಹೇಳ್ತಾರೆ. ಅಂತಹ ಒಂದು ಮನಸ್ಸು, ಅಂತಹ ಒಂದು ಕರುಣೆ ಅನ್ನೋದು ಯಾರು ಶುದ್ಧ ಭಕ್ತರಿರ್ತಾರೆ ಅವರಲ್ಲಿ ಇರುತ್ತೆ. ಅವರು ಕಲ್ಮಶವನ್ನು ಉಂಟು ಮಾಡುವ ಎಲ್ಲಾ ಸಹವಾಸಗಳಿಂದ ಮುಕ್ತನು. ಅಂದ್ರೆ 4 ನಿಯಂತ್ರಕ ತತ್ವಗಳನ್ನ ಅವರು ಎಷ್ಟು ಕಟ್ಟುನಿಟ್ಟಾಗಿ ಪಾಲಿಸ್ತಾರೆ ಅಂದ್ರೆ ಅವರು ಅಂತಹ ಕಲ್ಮಶವನ್ನು ಉಂಟು ಮಾಡುವ ಸಹವಾಸಗಳಿಂದ ಮುಕ್ತರಾಗಿರ್ತಾರೆ. ಮತ್ತೆ ಸದಾ ಮೌನಿ ಭಕ್ತರು, ಅವರು ಮೌನಿಗಳು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಯಾರಾದ್ರೂ ಹೇಳ್ತೀರಾ ಭಕ್ತರು ಮೌನಿಗಳಾಗಿರ್ತಾರ? ಹರೇ ಕೃಷ್ಣ. ಭಕ್ತರು ಸದಾ ಭಗವಂತನ ಪ್ರಚಾರ ಕಾರ್ಯದಲ್ಲಿ ಎಷ್ಟೊಂದು ತೊಡಗಿರ್ತಾರೆ ಅಂದ್ರೆ ಅವರಷ್ಟು ಮಾತಾಡೋರು ಬೇರೆ ಯಾರು ಇರೋದಿಲ್ಲ ಅಂತ ಹೇಳ್ತಾರೆ ಈ ಪ್ರಭುಪಾದರು. ಇವರೆಲ್ಲರೂ ಕೂಡ ಇವ್ರನ್ನೆಲ್ಲ ನಾವು ಮೌನಿಗಳು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಆದ್ರೆ ಇಲ್ಲಿ ಯಾವ ರೀತಿ ಮೌನಿಗಳು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಭೌತಿಕ ವಿಷಯವಾಗಿ ಪ್ರಜಲ್ಪ ಅಂತ ಹೇಳ್ತಾರೆ. ಅಂದ್ರೆ ಭೌತಿಕ ವಿಷಯವಾಗಿ ಮಾತಾಡುವಂಥದ್ದು, ಅಕ್ಕಪಕ್ಕದ ಮನೆಯ ಬಗ್ಗೆ ಇನ್ಯಾವುದೋ ವಿಷಯದ ಬಗ್ಗೆ ಮಾತಾಡುವಂಥದ್ದು. ಅಂತಹ ವಿಷಯಗಳು ಬಂದಾಗ ಅವರು ಮೌನವಾಗಿರ್ತಾರೆ. ಅಂತಹ ವಿಷಯಗಳು ಬಂದಾಗ ಅವರು ಮಾತಾಡೋದಿಲ್ಲ. ಅವ್ರು ಯಾವಾಗ ಮಾತಾಡ್ತಾರೆ ಅಂದ್ರೆ ಭಗವಂತನ ವಿಷಯ ಬಂದಾಗ ಅವರು ಸದಾ ಮಾತಾಡ್ತಾ ಇರ್ತಾರೆ. ಮತ್ತೆ ಅಲ್ಪತೃಪ್ತರು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವರು. ಇದಕ್ಕೆ 6 ಗೋಸ್ವಾಮಿಗಳನ್ನ ನಾವು ಉದಾಹರಣೆಗೆ ತಗೋಬಹುದು. ಅವ್ರು ಹೇಗೆ ಅವ್ರ ಜೀವನ ಕ್ರಮ ಇತ್ತು ಅಂತಂದ್ರೆ ಅವರು ಮಧುಕರಿಯನ್ನ ಮಾಡ್ತಿದ್ರು. ಮಧು ಅಂತಂದ್ರೆ ಜೇನು. ಮಧುಕರಿ ಅಂತಂದ್ರೆ ಈ ಜೇನು ಹುಳ ಪ್ರತಿ ಹೂವಿನಿಂದ ಹೂವಿಗೆ ಹೋಗಿ ಜೇನನ್ನ ತರುವ ಹಾಗೆ ಈ ಯಾರು ಸನ್ಯಾಸಿಗಳಿರ್ತಾರೆ ಮತ್ತೆ ಈ ಗೋಸ್ವಾಮಿಗಳಿರ್ತಾರೆ, ಅವ್ರು ಹೇಗೆ ಅಂತಂದ್ರೆ ಮನೆಯಿಂದ ಮನೆಗೆ ಹೋಗಿ ಭಿಕ್ಷಾಟನೆಯನ್ನ ಮಾಡ್ತಾರೆ. ಆ ರೀತಿ ಮಾಡುವ ಉದ್ದೇಶ ಏನು ಅಂದ್ರೆ ಅಲ್ಲಿ ಇರುವಂತಹ ಗೃಹಸ್ಥರು ಯಾರಿದ್ದಾರೆ ಅವರಿಗೆ ಆತ್ಮಜ್ಞಾನವನ್ನ ನೀಡ್ಲಿಕ್ಕಾಗಿ ಅವರ ಮನೆಗಳಿಗೆ ಹೋಗ್ತಾರೆ. ಅವರು ಒಂದು ಹಸುವಿನಿಂದ ಹಾಲು ಕರೆಯುವಷ್ಟು ಸಮಯ ಮಾತ್ರನೇ ಅಲ್ಲಿ ನಿಲ್ಲುತ್ತಾರೆ. ಸೊ ತುಂಬಾ ಹೊತ್ತು ಕೂಡ ಅವರು ಅಲ್ಲಿ ಇರೋದಿಲ್ಲ. ಮತ್ತೆ ಅವರು 4-5 ಮನೆಗಳಿಗೆ ಹೋಗಿ ಅವರಿಗೆ ಆಧ್ಯಾತ್ಮಿಕ ಜ್ಞಾನದ ಪ್ರಸಾರವನ್ನ ಮಾಡ್ತಾರೆ. ಹಾಗೆ ಅವರು ಒಂದು ಸ್ಥಳದಲ್ಲಿ ಇರುವುದಿಲ್ಲ. ಆ ರೀತಿ ಮಧುಕರಿಯನ್ನ ಮಾಡ್ತಾರೆ. ಒಂದು ತುಂಬಾ ಏನ್ ಹೇಳ್ತೀವಿ, ಒಂದು ಧೋತಿಯನ್ನ ಮಾತ್ರನೇ ಅವ್ರು ತೊಟ್ಟಿರ್ತಾರೆ. ನಂತರ ಅವ್ರು ಇರುವ ಜಾಗ ಹೇಗಿರುತ್ತೆ ಅಂತಂದ್ರೆ ಒಂದು ದಿನ ಒಂದು ಮರದ ಕೆಳಗಡೆ ಮಲಗಿದ್ರೆ ಮತ್ತೊಂದು ದಿನ ಇನ್ನೊಂದು ಮರದ ಕೆಳಗಡೆ ಮಲಗಿರ್ತಾರಂತೆ. ಅಂದ್ರೆ ಆ ಮರದ ಕೆಳಗಡೆ ಮಲಗುವಾಗ್ಲೂ ಕೂಡ ನನಗೆ ಇದಿಷ್ಟ ಆಗಿದೆ ಅಂತ ಅದ್ರ ಮೇಲೆ ಅವ್ರಿಗೆ ಒಂದು ಆಸಕ್ತಿ ಬಂದು ಬಿಡಬಾರ್ದು ಅನ್ನೋ ಕಾರಣ ಅವರು ವಾಸಸ್ಥಳದಲ್ಲಿ ಅವರಿಗೆ ಆಸಕ್ತಿ ಇರೋದಿಲ್ಲ. ಅವರು ಒಂದೇ ಜಾಗದಲ್ಲಿ ನೆಲೆಸೋದಿಲ್ಲ. ಯಾರು ಸನ್ಯಾಸಿಗಳು ಇರ್ತಾರೆ ಅವರು ಸದಾ ಕಾಲ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ತಾ ಇರ್ತಾರೆ. ಆಧ್ಯಾತ್ಮಿಕ ಜ್ಞಾನವನ್ನ ಎಲ್ಲರಿಗೂ ಹಂಚುವಂತ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಸ್ಥಿರಮತಿ ಅಂದ್ರೆ ಅವರಿಗೆ ಸಮಚಿತ್ತತೆ ಅಂತಾನೆ ಹೇಳ್ಬೋದು. ಭಕ್ತಿ ಸೇವೆಯಲ್ಲಿ ನಿರತನು, ಒಂದು ಸದಾ ಕಾಲ ಭಗವಂತನ ಸೇವೆ ಮಾಡೋದ್ರಲ್ಲಿ ತೊಡಗಿರ್ತಾನೆ. ಅಂತಹ ಭಕ್ತ ನನಗೆ ತುಂಬಾ ಪ್ರಿಯನಾದವನು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ.
ಭಕ್ತನಲ್ಲದವನಿಗೆ ಒಳ್ಳೆಯ ಅರ್ಹತೆ ಇರುವುದಿಲ್ಲ. ಭಕ್ತನೆಂದು ಗುರುತಿಸಲ್ಪಡಬೇಕೆಂದು ಬಯಸುವವನು ಒಳ್ಳೆಯ ಅರ್ಹತೆಗಳನ್ನು ಬೆಳೆಸಿಕೊಳ್ಳಬೇಕು. ಈ ಅರ್ಹತೆಗಳನ್ನು ಗಳಿಸಲು ಅವನು ಪ್ರತ್ಯೇಕವಾಗಿ ಶ್ರಮಿಸುವುದಿಲ್ಲ. ಆದರೆ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುವುದು ಮತ್ತು ಭಕ್ತಿ ಸೇವೆ ಇವು ಸಹಜವಾಗಿ ಅವನು ಆ ಅರ್ಹತೆಗಳನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತದೆ. ಯಾರೆಲ್ಲ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸ್ಕೊಂತಾರೆ, ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ, ಅಂತವರಲ್ಲಿ ಈ ಗುಣಗಳು ತಾನಾಗಿಯೇ ಬರುತ್ತೆ. ಈ ಎಲ್ಲಾ ಅರ್ಹತೆಗಳು ಅವರಲ್ಲಿ ತಾನಾಗಿಯೇ ಬರುತ್ತೆ ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹೇಳಿ ಮಾತಾಜಿ. ಏತು ಧರ್ಮ್ಯಾಮೃತಮಿದಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾದಾನ ಮತ್ಪರಮ ಭಕ್ತಾಸ್ತೆ ತೀವ ಮೇ ಪ್ರಿಯಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಯಾರು ಭಕ್ತಿ ಸೇವೆಯ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರು ಅವರು ನನಗೆ ಬಹು ಬಹು ಪ್ರಿಯರು. ಈ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಅಮೃತ ಮಾರ್ಗ. ಅಮೃತ ಮಾರ್ಗ ಅಂತಂದ್ರೆ ಮೃತ್ಯು ಇಲ್ಲದಂಥದ್ದು. ಯಾರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಅವರಿಗೆ ಮೃತ್ಯು ಅನ್ನೋದು ಇರೋದಿಲ್ಲ. ಮೃತ್ಯು ಅಂತಂದ್ರೆ ಈ ಭೌತಿಕ ಜಗತ್ತಿನಲ್ಲಿ ಈ ಮೃತ್ಯು ಅನ್ನೋದು ಯಾವ ರೀತಿಯೆಲ್ಲ ಬರುತ್ತೆ ಅಂತಂದ್ರೆ, ನಾವು 4ನೇ ಅಧ್ಯಾಯದಲ್ಲಿ ನೋಡಿರ್ತೀವಿ. ಬ್ರಹ್ಮನ ಒಂದು ದಿನ ಕಲ್ಪಾಂತ್ಯದಲ್ಲಿ ಒಂದು ಅಲ್ಪ ಪ್ರಮಾಣದ ಒಂದು ಪ್ರಳಯ ಉಂಟಾಗತ್ತೆ. ನಂತರ ಬ್ರಹ್ಮನ 100 ದಿನಗಳಾದಾಗ್ಲೂ ಕೂಡ ಒಂದು ಪ್ರಳಯ ಆಗತ್ತೆ, ಪೂರ್ಣ ಪ್ರಮಾಣದ ಪ್ರಳಯ ಆಗತ್ತೆ. ನಂತರ ಪ್ರತಿಯೊಂದು ವ್ಯಕ್ತಿಯು ಹುಟ್ಟಿದ ಮೇಲೆ ಅವನು ಸಾಯಲೇಬೇಕು. ಆ ರೀತಿ ಕೂಡ ಅವನಿಗೆ ಸಾವು ಅನ್ನೋದು ಸಂಭವಿಸುತ್ತೆ. ಯಾರು ಈ ಆಧ್ಯಾತ್ಮಿಕ ಜಗತ್ತಿಗೆ ಮರಳುತ್ತಾರೆ ಅವರು ಈ ಭೌತಿಕ ಜಗತ್ತಿನಲ್ಲಿ ಉಳಿದುಕೊಳ್ಳೋದಿಲ್ಲ. ಅಂತವ್ರಿಗೆ ಈ ಮೃತ್ಯು ಅನ್ನೋದು ಆಗೋದಿಲ್ಲ. ಅವರು ಎಂತಹ ಮಾರ್ಗ ಪಡಿತಾ ಇದ್ದಾರೆ ಅಂದ್ರೆ ಅಮೃತ ಮಾರ್ಗ. ಅಮೃತ ಅಂದ್ರೆ ಸಾವಿಲ್ಲದಂತಹ ಮಾರ್ಗವನ್ನ ಪಡಿತಾರೆ ಭಕ್ತಿ ಸೇವೆಯಲ್ಲಿ ತೊಡಗುವ ಮೂಲಕ. ನಾವು ಅದನ್ನು ನೋಡಿದ್ವಿ. ಭಕ್ತಿ ಸೇವೆಯಲ್ಲಿ ಸ್ವಲ್ಪ ಮಾತ್ರ ಮಾಡಿದ್ರು ಕೂಡ ಭಗವಂತ ಅದನ್ನ ಹೇಗೆ ಸ್ವೀಕರಿಸ್ತಾನೆ ಅಂದ್ರೆ, ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೋ ಮಹತೋ ಭಯಾತ್. ಅಂದ್ರೆ ಅವ್ನು ಸ್ವಲ್ಪನಾದ್ರೂ ಆ ಭಕ್ತಿ ಸೇವೆಯಲ್ಲಿ ಭಕ್ತಿ ಮಾರ್ಗದಲ್ಲಿ ಅವನು ನಡೀತಿದ್ದಾನೆ ಅಂತಂದ್ರೆ ಅವನನ್ನ ಅಂತಹ ದುಃಖಗಳಿಂದ ಪರಮಾತ್ಮ ಕಾಪಾಡುವಂತ ಕೆಲಸವನ್ನು ಮಾಡ್ತಾನೆ. ಅವನಿಗೆ ಮುಂದಿನ ಜನ್ಮದಲ್ಲಿ ಅದು ಮುಂದುವರಿಯುತ್ತೆ. ಆ ಭಕ್ತಿ ಅನ್ನೋದು ಆ ಜನ್ಮಕ್ಕೆ ಮುಗಿದು ಹೋಗುವಂತದ್ದಲ್ಲ, ಅದು ಜನ್ಮ ಜನ್ಮಾಂತರಗಳಲ್ಲಿ ಮುಂದುವರಿಯುತ್ತೆ. ಹೇಗೆ ಅಂತಂದ್ರೆ ಪರಮಾತ್ಮ ಹೇಳ್ತಾನೆ, ಸ್ವಲ್ಪ ಭಕ್ತಿ ಮಾಡಿದ್ರೆ ಅವನು ಮುಂದಿನ ಜನ್ಮದಲ್ಲಿ ಬ್ರಾಹ್ಮಣರ ಕುಟುಂಬದಲ್ಲಿಯೋ ಅಥವಾ ವೈಶ್ಯರ ಕುಟುಂಬದಲ್ಲಿಯೋ ಜನ್ಮವನ್ನು ಪಡಿತಾನೆ. ಬ್ರಾಹ್ಮಣರ ಕುಟುಂಬದಲ್ಲಿ ಆ ಸಾತ್ವಿಕ ಗುಣ ಇರುವ ಕಾರಣ ಅವನಲ್ಲಿ ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅದು ಪೂರಕವಾಗಿರುತ್ತೆ. ಅದೇ ರೀತಿ ವೈಶ್ಯರು ಅಂದ್ರೆ ಶ್ರೀಮಂತರ ಮನೆಯಲ್ಲಿ ಅವನು ಹುಟ್ಟುತ್ತಾನೆ. ಅಲ್ಲಿ ಅವನು ಜೀವನವನ್ನ ನಡೆಸೋದಕ್ಕಾಗಿ ಹಣ ಸಂಪಾದನೆಯಲ್ಲಿ ಅವನ ಬದುಕನ್ನ ತೊಡಗಿಸುವ ಅವಶ್ಯಕತೆ ಇಲ್ಲ, ಅವನ ಸಮಯವನ್ನ ಕಳೆಯುವ ಅವಶ್ಯಕತೆ ಇಲ್ಲ. ಅವನು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಹಾಯ ಆಗುವ ಹಾಗೆ ಒಂದು ಶ್ರೀಮಂತರ ಕುಟುಂಬದಲ್ಲಿ ಜನಿಸ್ತಾನೆ. ತುಂಬಾ ದೀರ್ಘಕಾಲ ಭಕ್ತಿಯನ್ನ ಮಾಡಿ ಅದರಲ್ಲಿ ಪರಿಪೂರ್ಣತೆಯನ್ನ ಹೊಂದದೆ ಹೋದ್ರೆ ಅಂತವರು ವೈಷ್ಣವರ ಕುಟುಂಬದಲ್ಲಿ ಜನಿಸ್ತಾರೆ ಅಂತ ಹೇಳ್ತಾರೆ. ವೈಷ್ಣವರು ಅಂತಂದ್ರೆ ತಂದೆ ತಾಯಿಯ ಪರಿವಾರದಲ್ಲಿ ಇರುವಂತವರೆಲ್ಲ ಆಗಲೇ ಕೃಷ್ಣ ಭಕ್ತರಾಗಿರುತ್ತಾರೆ. ಆದ ಕಾರಣ ಅವನು ಹುಟ್ಟಿದಾಗಿನಿಂದಲೇ ಅವನಿಗೆ ಆ ಭಗವಂತನ ಭಕ್ತಿ ಅನ್ನೋದು ಸಿಗುತ್ತೆ. ಅಂತಹ ಜನ್ಮವನ್ನ ಪಡಿತಾರೆ ಅಂತ. ಹೀಗೆ ಭಗವಂತನನ್ನೇ ಗುರಿಯನ್ನಾಗಿ ಮಾಡಿಕೊಳ್ಳುವವರು ಭಗವಂತನಿಗೆ ತುಂಬಾನೇ ಪ್ರಿಯರಾದವರು ಅಂತ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ. ಕೊನೆಗೆ ಈ ಭಾವಾರ್ಥದಲ್ಲಿ ಇಡೀ ಅಧ್ಯಾಯದಲ್ಲಿ ನಾವೆಲ್ಲ ಏನೆಲ್ಲ ಓದಿದ್ವಿ ಅದೆಲ್ಲ ಒಂದು ಏನಂತಾರೆ ಬ್ರೀಫ್ ಆಗಿ ಹೇಳ್ತಾ ಇದ್ದಾನೆ ಸ್ವಾಮಿ ಪರಮಾತ್ಮ. ಪ್ರಭುಪಾದರು ಹೇಳ್ತಿದ್ದಾರೆ, ಈ ಅಧ್ಯಾಯದಲ್ಲಿ 2ನೇ ಶ್ಲೋಕದಿಂದ ಕಡೆಯವರೆಗೆ ಮಯ್ಯಾವೇಶ ಮನೋಯೇಮಾಂ, ನನ್ನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಎಂಬಲ್ಲಿಂದ ಏತು ಧರ್ಮಾಮೃತಂ ಇದಂ, ನಿತ್ಯ ನಿರತತೆಯ ಈ ಧರ್ಮ ವರೆಗೆ ಪರಮಪ್ರಭುವು ಆತನ ಬಳಿ ಸಾರಲು ಬೇಕಾದ ಲೌಕಿಕ ಸೇವೆಯ ಪ್ರಕ್ರಿಯೆಯನ್ನು ವಿವರಿಸಿದ್ದಾನೆ. ಇಂತಹ ಪ್ರಕ್ರಿಯೆಗಳು ಪ್ರಭುವಿಗೆ ಬಹು ಪ್ರಿಯವಾದವು. ಅವುಗಳಲ್ಲಿ ನಿರತರಾದವರನ್ನು ಅವನು ಸ್ವೀಕರಿಸುತ್ತಾನೆ. ನಿರಾಕಾರ ಬ್ರಹ್ಮನ ಮಾರ್ಗದಲ್ಲಿ ನಿರತನಾದವನು ದೇವೋತ್ತಮ ಪರಮಪುರುಷನ ವೈಯಕ್ತಿಕ ಸೇವೆಯಲ್ಲಿ ನಿರತನಾದವನು. ಇವರಿಬ್ಬರಲ್ಲಿ ಯಾರು ಉತ್ತಮ ಎನ್ನುವ ಪ್ರಶ್ನೆಯನ್ನು ಅರ್ಜುನ ಎತ್ತಿದ. ಪ್ರಭುವು ಅವನಿಗೆ ಎಷ್ಟು ಸ್ಪಷ್ಟವಾಗಿ ಉತ್ತರ ಕೊಟ್ಟಿದೆಂದರೆ, ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯೇ ಎಲ್ಲಾ ಪ್ರಕ್ರಿಯೆಗಳಲ್ಲಿ ಅತಿ ಶ್ರೇಷ್ಠವಾದದ್ದು ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಒಳ್ಳೆಯ ಸಹವಾಸದಿಂದ ಮನುಷ್ಯನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಬೆಳೆಸಿಕೊಳ್ಳುತ್ತಾನೆ.
ಇದರಿಂದ ಒಬ್ಬ ಯೋಗ್ಯ ಗುರುವನ್ನು ಸ್ವೀಕರಿಸುತ್ತಾನೆ. ಅವನ ಉಪದೇಶ ಕೇಳಿ ಸಂಕೀರ್ತನೆ ಮಾಡಿ ಶ್ರದ್ಧೆಯಿಂದ, ಆಸಕ್ತಿಯಿಂದ ಮತ್ತು ಭಕ್ತಿಯಿಂದ ಭಕ್ತಿ ಸೇವೆಯ ನಿಯಂತ್ರಕ ತತ್ವಗಳನ್ನು ಆಚರಿಸಲು ಪ್ರಾರಂಭಿಸುತ್ತಾನೆ. ಹೀಗೆ ಪ್ರಭುವಿನ ದಿವ್ಯ ಸೇವೆಯಲ್ಲಿ ನಿರತನಾಗುತ್ತಾನೆ ಎಂದು ಈ ಅಧ್ಯಾಯದಲ್ಲಿ ನಿರ್ಣಯಿಸಿದೆ ಮತ್ತು ಆ ಮಾರ್ಗವನ್ನು ಸಮರ್ಥಿಸಿದೆ. ಆದುದರಿಂದ ಆತ್ಮ ಸಾಕ್ಷಾತ್ಕಾರಕ್ಕೆ ದೇವೋತ್ತಮ ಪರಮಪುರುಷನನ್ನು ಸೇರುವುದಕ್ಕೆ ಭಕ್ತಿ ಸೇವೆಯೊಂದೇ ಪರಿಪೂರ್ಣ ಮಾರ್ಗ ಎನ್ನುವುದರಲ್ಲಿ ಸಂಶಯವಿಲ್ಲ. ಈ ಅಧ್ಯಾಯದಲ್ಲಿ ಹೇಳಿರುವಂತೆ ಪರಮ ಪರಿಪೂರ್ಣ ಸತ್ಯದ ನಿರಾಕಾರ ಪರಿಕಲ್ಪನೆಯನ್ನು ಮನುಷ್ಯನು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ತನ್ನನ್ನು ಅರ್ಪಿಸಿಕೊಳ್ಳುವವರೆಗೆ ಸಲಹೆ ಮಾಡಿದೆ. ಎಂದರೆ ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ನಿರಾಕಾರ ಪರಿಕಲ್ಪನೆಯು ಸಹಾಯಕವಾಗಬಹುದು. ಪರಮಸತ್ಯದ ನಿರಾಕಾರ ಪರಿಕಲ್ಪನೆಯಲ್ಲಿ ಮನುಷ್ಯನು ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುತ್ತಾನೆ, ಧ್ಯಾನ ಮಾಡುತ್ತಾನೆ ಮತ್ತು ಚೇತನ ಹಾಗೂ ಜಡವಸ್ತುವನ್ನು ಅರಿಯಲು ಜ್ಞಾನವನ್ನು ಬೆಳೆಸಿಕೊಳ್ಳುತ್ತಾನೆ. ಪರಿಶುದ್ಧ ಭಕ್ತನ ಸಹವಾಸವು ದೊರೆಯುವವರೆಗೆ ಇದು ಅಗತ್ಯ. ಸುದೈವದಿಂದ ಕೃಷ್ಣ ಪ್ರಜ್ಞೆಯಲ್ಲಿ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ತೊಡಗಲು ಮನುಷ್ಯನು ನಿರ್ಧರಿಸಿದರೆ ಆತನು ಆತ್ಮ ಸಾಕ್ಷಾತ್ಕಾರದಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಉತ್ತಮಗೊಳ್ಳುತ್ತಾ ಹೋಗುವ ಅಗತ್ಯವಿಲ್ಲ. ಭಗವದ್ಗೀತೆಯ ಮಧ್ಯದ 6 ಅಧ್ಯಾಯಗಳಲ್ಲಿ ವರ್ಣಿಸಿದಂತೆ ಭಕ್ತಿ ಸೇವೆಯು ಇನ್ನೂ ಹಿತಕರ. ದೇಹ ಆತ್ಮಗಳನ್ನು ಒಟ್ಟಿಗಿರಿಸಲು ಮನುಷ್ಯನು ಯೋಚಿಸಬೇಕಾಗಿಲ್ಲ, ಏಕೆಂದರೆ ಪ್ರಭುವಿನ ಕೃಪೆಯಿಂದ ಎಲ್ಲವೂ ತಂತಾನೇ ಆಗುತ್ತದೆ. ಅಂದ್ರೆ ಇಲ್ಲಿ ನಿರಾಕಾರ ಮತ್ತೆ ಸಾಕಾರ ಅದರ ಬಗ್ಗೆ ಮೊದಲನೇ ಭಾಗದಲ್ಲಿ ಪರಮಾತ್ಮ ತಿಳಿಸ್ಕೊಡ್ತಾನೆ ಅರ್ಜುನನಿಗೆ. ಇಲ್ಲಿ ನಿರಾಕಾರವಾದಿಗಳು ಅವರ ಬಗ್ಗೆ ಇಲ್ಲಿ ಇನ್ನಷ್ಟು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾರೆ ಅಂದ್ರೆ, ನಿರಾಕಾರವಾದಿಗಳಿಗೆ ಏನೆಲ್ಲ ತಿಳಿದಿರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವ್ರಿಗೆ ಏನೆಲ್ಲ ತಿಳಿದಿರುತ್ತೆ ಅಂತಂದ್ರೆ, ಅವರು ಅಂದ್ರೆ ಅವರಿಗೆ ಫಲಾಪೇಕ್ಷೆ ಇಲ್ಲದ ಕರ್ಮವನ್ನ ಮಾಡುವುದು ತಿಳಿದಿರುತ್ತೆ, ಧ್ಯಾನ ಮಾಡೋದು ತಿಳಿದಿರುತ್ತೆ, ಮತ್ತೆ ಯಾವುದು ಚೇತನ ಯಾವುದು ಜಡವಸ್ತು ಅದರ ಮಧ್ಯೆ ಇರುವಂತಹ ವ್ಯತ್ಯಾಸ ಅವ್ರಿಗೆ ಅರ್ಥ ಆಗಿರುತ್ತೆ. ಆದ್ರೆ ಅವರಿಗೆ ತಿಳ್ಕೊಬೇಕಾಗಿರುವಂತದ್ದು ಮೂಲವಾಗಿ ತಿಳ್ಕೊಬೇಕಾಗಿರೋದು ಭಕ್ತಿ ಸೇವೆ ಬಗ್ಗೆ ತಿಳ್ಕೊಬೇಕು ಅಂತಂದ್ರೆ ಅವರು ಭಕ್ತರ ಸಹವಾಸದಲ್ಲಿ ತೊಡಗಬೇಕು. ಭಕ್ತರ ಸಹವಾಸ ಇಲ್ಲದೆ ಭಕ್ತಿಯನ್ನ ಮುಂದುವರಿಸೋದಕ್ಕೆ ಸಾಧ್ಯ ಇಲ್ಲ. ನಾವು ಇದಕ್ಕೆ ಒಂದು ಉದಾಹರಣೆಯಾಗಿ ಭರತ ಮಹಾರಾಜನನ್ನ ನೋಡಬಹುದು. ಅವನು ಭಾವ ಹಂತಕ್ಕೆ ಬಂದಿದ್ದಾನೆ. ಭಕ್ತಿಯಲ್ಲಿ ಭಾವ ಹಂತಕ್ಕೆ ಬಂದ ಮೇಲೆ ಮುಂದಿನ ಹಂತ ಇರುವುದೇ ಪ್ರೇಮ. ಆದ್ರೆ ದುರಾದೃಷ್ಟವಶಾತ್ ಅವನೇನ್ ಮಾಡ್ತಾನೆ, ಎಲ್ಲವನ್ನ ತ್ಯಾಗ ಮಾಡ್ತಾನೆ. ಹೆಂಡತಿ ಮಕ್ಕಳು ಎಲ್ಲರನ್ನು ತ್ಯಾಗ ಮಾಡಿ ರಾಜ್ಯಭಾರವನ್ನೆಲ್ಲ ಬಿಟ್ಟು ಕಾಡಿಗೆ ಬರ್ತಾನೆ. ಕಾಡಿಗೆ ಬಂದು ಭಗವಂತನ ಭಕ್ತಿಯಲ್ಲಿ ಮುಂದುವರಿಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಲಿಕ್ಕೆ ಅಂತ ಬಂದ ಕಾರಣ ಅಲ್ಲಿ ಒಂದು ಜಿಂಕೆ ಸಹವಾಸ ಮಾಡ್ತಾನೆ. ಅಂದ್ರೆ ಭಕ್ತರಾದವರು ಯಾವಾಗ್ಲೂ ಕೂಡ ಭಕ್ತಿಯಲ್ಲಿ ಮುಂದುವರಿಬೇಕಂದ್ರೆ ಭಕ್ತರ ಸಹವಾಸ ಅನ್ನೋದು ತುಂಬಾ ಮುಖ್ಯವಾದ್ದು. ಆ ರೀತಿ ಭಕ್ತರ ಸಹವಾಸ ಸಿಗದೆ ಹೋದ್ರೆ ಅಲ್ಲಿ ಪತನ ಅನ್ನೋದು ಹೇಗೆ ಸಾಧ್ಯ ಆಗುತ್ತೆ ಅನ್ನೋದನ್ನ ನಾವು ಭರತ ಮಹಾರಾಜನ ವಿಷಯದಲ್ಲಿ ತಿಳ್ಕೊಬಹುದು. ಅವನು ಒಂದು ಜಿಂಕೆ ಅದು ಒಂದು ತನ್ನ ಮಗುವಿಗೆ ಜನ್ಮ ಕೊಟ್ಟು ಅದು ಸತ್ತು ಹೋಗುತ್ತೆ. ನಂತರ ಆ ಮರಿ ಜಿಂಕೆಯನ್ನ ಇವನು ಸಾಕುವುದರಲ್ಲಿ ತೊಡಗುತ್ತಾನೆ. ಆ ಜಿಂಕೆಯಲ್ಲಿ ಅನುರಕ್ತನಾದ ಕಾರಣ ಅವನು ಅಲ್ಲಿ ಬಂದದ್ದು ಯಾವುದಕ್ಕೆ, ಭಕ್ತಿಯನ್ನ ಮಾಡ್ಲಿಕ್ಕೆ, ಭಗವಂತನಿಗೆ ಶರಣಾಗ್ಲಿಕ್ಕೆ, ಆತ್ಮ ಸಾಕ್ಷಾತ್ಕಾರವನ್ನು ಪಡೀಲಿಕ್ಕೆ. ಅದನ್ನೇ ಮರೆತು ಬಿಟ್ಟು ಆ ಮೂಲ ಕಾರಣವನ್ನೇ ಗುರಿಯನ್ನೇ ಬಿಟ್ಟು ಅವನು ಜಿಂಕೆ ಮರಿಯ ಮೇಲೆ ವಾತ್ಸಲ್ಯವನ್ನ ಹೊಂದಿ ನಂತರ ಅವನು ಮುಂದಿನ ಜನ್ಮದಲ್ಲಿ ಜಿಂಕೆಯಾಗಿಯೇ ಹುಟ್ಟಬೇಕಾಗುತ್ತೆ. ಹೀಗೆ ನಾವು ಭಕ್ತರ ಸಂಘ ಅನ್ನೋದು ತುಂಬಾ ಮುಖ್ಯ. ಯಾವಾಗ ನಮಗೆ ಭಕ್ತರ ಸಹವಾಸ ಸಿಗುತ್ತೆ ಆಗ ನಾವು ಭಕ್ತಿಯಲ್ಲಿ ಮುಂದುವರಿಯೋದಕ್ಕೆ ಅದು ನಮಗೆ ಯಾವ ರೀತಿ ಒಳ್ಳೆಯ ಅವಕಾಶಗಳನ್ನ ಒದಗಿಸುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ನಿರಾಕಾರವಾದಿಗಳು ಕೂಡ ಅವರು ಮುಂದುವರಿಬೇಕು ಭಕ್ತಿಯಲ್ಲಿ, ಆತ್ಮ ಸಾಕ್ಷಾತ್ಕಾರ ಪಡೆಯಲಿಕ್ಕೆ ಅವರಿಂದ ಸಾಧ್ಯ ಆಗ್ಬೇಕು ಅಂತಂದ್ರೆ ಅವರು ಭಕ್ತರ ಸಂಘದಲ್ಲಿ ಇರಬೇಕು. ಆ ರೀತಿ ಯಾವಾಗ ನಾವು ಭಕ್ತರ ಸಂಘಕ್ಕೆ ಬರ್ತೀವಿ ಆಗ ನಾವು ಹೆಜ್ಜೆ ಹೆಜ್ಜೆಯಾಗಿ, ಅಂದ್ರೆ ನಾವು ನೋಡಿದ್ವಿ ನಿನ್ನೆ ಅಧ್ಯಾಯದಲ್ಲಿ ಕೇಳಿದ್ವಿ, ನಿಷ್ಕಾಮ ಕರ್ಮಯೋಗ ಅಂದ್ರೆ ಕರ್ಮಗಳನ್ನ ತ್ಯಾಗ ಮಾಡುವಂಥದ್ದು, ನಂತರ ಜ್ಞಾನವನ್ನು ಬೆಳೆಸ್ಕೊಳ್ಳುವಂಥದ್ದು, ನಂತರ ಕರ್ಮತ್ಯಾಗ ಆದ್ಮೇಲೆ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಅಂತಹ ಶಾಂತ ಮನಸ್ಸಿನಿಂದ ನಾವು ಭಗವಂತನ ಜ್ಞಾನವನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಆ ಜ್ಞಾನವನ್ನ ತಿಳ್ಕೊಂಡ್ಮೇಲೆ ಅದನ್ನ ನಾವು ವಿಜ್ಞಾನವನ್ನ ಮಾಡೋದು, ಅಂದ್ರೆ ಅದನ್ನ ಪ್ರಾಕ್ಟಿಕಲ್ ಆಗಿ ಅಪ್ಲೈ ಮಾಡುವಾಗ ಧ್ಯಾನಕ್ಕೆ ತೊಡಗುತ್ತಾರೆ. ಧ್ಯಾನಕ್ಕೆ ತೊಡಗಿದಾಗ ಪರಮಾತ್ಮನ ಸಾಕ್ಷಾತ್ಕಾರ ಆಗುವವರೆಗೂ ಸಾಧ್ಯ ಇದೆ ಹೊರತು ಭಕ್ತರ ಸಂಘ ಸಿಕ್ಕಿದ್ರೆ ಮಾತ್ರನೇ ಭಗವಂತನ ಸೇವೆಯಲ್ಲಿ ಭಕ್ತಿ ಯೋಗದಲ್ಲಿ ತೊಡಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಭಕ್ತಿ ಯೋಗದಿಂದ ಮಾತ್ರನೇ ಭಗವಂತನನ್ನ ಪಡಿಲಿಕ್ಕೆ ಸಾಧ್ಯ ಅನ್ನೋದನ್ನ ಹೇಳಿದ್ರು. ಪ್ರಭುಪಾದ್ರೆ ಏನಂತ ಹೇಳಿದ್ರು, ಯಾರು ಬುದ್ಧಿವಂತರಿರ್ತಾರೆ ಅವರು ನೇರವಾಗಿ ಭಕ್ತಿ ಯೋಗಕ್ಕೆ ಹೋಗ್ತಾರೆ, ಯಾರು ಅಲ್ಪಮತಿಗಳಿರ್ತಾರೆ ಅವರು
ಆದ್ರೂ ಕೂಡ ಪರಮಾತ್ಮ ಏನ್ ಹೇಳ್ತಾರೆ, ದುರ್ದೈವ ವಶಾತ್ ಅವರು ಅದನ್ನ ಚೂಸ್ ಮಾಡ್ತಾರೆ, ಆದ್ರೂ ಕೂಡ ಅದರಲ್ಲಿ ಹೆಜ್ಜೆ ಹೆಜ್ಜೆಯಾಗಿ ಹಂತ ಹಂತವಾಗಿ ಅವರು ಮುಂದುವರಿತಾರೆ. ಅಂದ್ರೆ ಅದಕ್ಕೆ ಅನೇಕ ಜನ್ಮಗಳು ಅವರು ಪಡ್ಕೋಬೇಕಾಗತ್ತೆ. ಆ ರೀತಿ ಅನೇಕ ಜನ್ಮಗಳನ್ನ ಪಡೆದು ಮತ್ತೆ ಮತ್ತೆ ಭಗವಂತನ ಆ ಭಕ್ತಿ ಮಾರ್ಗದಲ್ಲಿ ತೊಡಗುವ ಪ್ರಯತ್ನವನ್ನ ಮಾಡ್ತಾ ಹೋಗ್ತಾರೆ. ಹೀಗೆ ಯಾರು ಭಕ್ತರಿರ್ತಾರೆ ಅವರು ನೇರವಾಗಿ ಭಗವಂತನನ್ನ ಸೇರ್ತಾರೆ. ಇಲ್ಲಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ದೇಹ ಆತ್ಮಗಳನ್ನು ಒಟ್ಟಿಗಿರಿಸಲು ಮನುಷ್ಯನು ಯೋಚಿಸಬೇಕಾಗಿಲ್ಲ. ಅಂದ್ರೆ ಈ ಧ್ಯಾನಕ್ಕೆ ತೊಡಗುವಂತ ಯೋಗಿಗಳು ಆ ದೇಹ ಮತ್ತೆ ಆತ್ಮಗಳನ್ನ ಒಟ್ಟಿಗಿರಿಸ್ಬೇಕಂದ್ರೆ ಅದಕ್ಕೆ ಏನಾದ್ರೂ ಆಹಾರ ಕೊಡಬೇಕು. ಅದ್ರ ಬಗ್ಗೆ ಅವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಅಂದ್ರೆ ಅವರು ಒಬ್ಬಂಟಿಗರಾಗಿ ಕಾಡಿನಲ್ಲಿರುವಾಗ. ಆದ್ರೆ ಇಲ್ಲಿ ಭಕ್ತಿ ಮಾರ್ಗದಲ್ಲಿ ಆಗೆಲ್ಲ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ. ಭಗವಂತನಿಗೆ ನೈವೇದ್ಯ ಪ್ರಸಾದ ಅರ್ಪಿಸಿದಾಗ ಪರಮಾತ್ಮ ನಮಗೂ ಕೂಡ ಅದನ್ನ ಕೊಡ್ತಾನೆ. ನಾವೇನ್ ನೈವೇದ್ಯವನ್ನ ಅರ್ಪಿಸ್ತೀವಿ ಅದನ್ನ ಪೂರ್ತಿಯಾಗಿ ಪರಮಾತ್ಮ ಸ್ವೀಕರಿಸೋದಿಲ್ಲ. ಅವನು ಕರುಣಾಮಯಿ, ಅದನ್ನ ನಮಗೆ ಮತ್ತೆ ಹಿಂದಿರುಗಿಸ್ತಾನೆ, ಅದನ್ನ ಪವಿತ್ರೀಕರಿಸಿ ನಮಗೆ ಮತ್ತೆ ಹಿಂದಿರುಗಿಸ್ತಾನೆ. ಹೀಗೆ ಆತ್ಮ ಮತ್ತೆ ದೇಹವನ್ನು ಒಟ್ಟಿಗಿರಿಸೋದಕ್ಕೆ ಮನುಷ್ಯ ಯೋಚಿಸಬೇಕಾಗಿ ಬರೋದಿಲ್ಲ ಭಕ್ತಿ ಯೋಗದಲ್ಲಿ. ಏಕೆಂದ್ರೆ ಪ್ರಭುವಿನ ಕೃಪೆಯಿಂದ ಎಲ್ಲವೂ ತಂತಾನೇ ಆಗುತ್ತೆ. ಪರಮಾತ್ಮ ನಮಗೆ ಯಾವ ಸಮಯಕ್ಕೆ ಏನು ಬೇಕು ಎಲ್ಲವನ್ನೂ ಅವನೇ ಒದಗಿಸ್ತಾನೆ. ಯಾಕಂದ್ರೆ ನಾವು ನೇರವಾಗಿ ಅವನ ಜೊತೆ ಅವನ ಸಂಪರ್ಕಕ್ಕೆ ಬಂದು ಬಿಡ್ತೀವಿ ಭಕ್ತಿ ಸೇವೆ ಮಾಡುವ ಮೂಲಕ. ಇಲ್ಲಿಗೆ 12ನೇ ಅಧ್ಯಾಯ ಮುಗಿದಿದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ನಮ್ಗೆ ಅಸೈನ್ಮೆಂಟ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಇದೆ ಲೆಸನ್ದು ಒಂದೇ ಒಂದು ಕ್ವಶನ್ ಇದೆ. ಕೃಷ್ಣನಿಗೆ ಪ್ರಿಯವಾದ ಗುಣಗಳನ್ನು ಪಟ್ಟಿ ಮಾಡಿ ಅಂತ. ಅಂದ್ರೆ ಕೃಷ್ಣನ ಪ್ರಿಯ ಅಂತ ಅಂದ್ರೆ ಭಕ್ತರ ಗುಣಗಳು. ಇವಾಗ ಏನ್ ನೀವು ಎಕ್ಸ್ಪ್ಲೇನ್ ಮಾಡಿದ್ರಿ ಲಾಸ್ಟ್ ಅಲ್ಲಿ ಅದೇ ಅಲ್ಲ ಅದು? ಹೌದು ಮಾತಾಜಿ. ಎಷ್ಟನೇ ಶ್ಲೋಕ? 13ನೇ ಶ್ಲೋಕದಿಂದ 20ನೇ ಶ್ಲೋಕದವರೆಗೂ ನಿಮ್ಗೆ ಸಿಗುತ್ತೆ ಎಲ್ಲ ಭಕ್ತರಲ್ಲಿ ಅವನಿಗೆ ಇಷ್ಟವಾದ ಗುಣಗಳು. ಹೇಳ ಒಂದೊಂದೇ ಹೇಳ್ತೀರಾ ಮತ್ತೆ? ಹೇಳಿ ಮಾತಾಜಿ. ಯಾರ ವಿಷಯದಲ್ಲೂ ಅಸೂಯೆ ಇಲ್ಲದವನು, ಸುಖ ದುಃಖಗಳಲ್ಲಿ ಸಮಚಿತ್ತನಾದವನು, ದೃಢಚಿತ್ತನಾದವನು, ನಿರಾಹಂಕಾರನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯು, ಮನಸ್ಸು ಬುದ್ಧಿಯನ್ನು ಸಂಪೂರ್ಣವಾಗಿ ಪರಮಪ್ರಭುವಿನಲ್ಲಿ ನಿಲ್ಲಿಸಿರುವವನು, ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ವಾಸ್ತವವಾಗಿ ಭಕ್ತನು ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯವಾಗಿದ್ದು ಭಕ್ತಿ ಸೇವೆಯಲ್ಲಿ ನಿರತರಾಗಿರುವುದರಿಂದ ಇಂತಹ ಐಹಿಕ ಸನ್ನಿವೇಶಗಳಿಂದ ಅವನ ಮನಸ್ಸು ವಿಚಲಿತವಾಗುವುದಿಲ್ಲ. ಸಾಮಾನ್ಯವಾಗಿ ಪ್ರಾಪಂಚಿಕ ಸ್ವಭಾವದ ಮನುಷ್ಯನ ಇಂದ್ರಿಯ ತೃಪ್ತಿಗೆ ಮತ್ತು ದೇಹಕ್ಕೆ ಏನಾದರೂ ದೊರೆತಾಗ ಅವನಿಗೆ ಸಂತೋಷವಾಗುತ್ತದೆ. ಇತರರಿಗೆ ಇಂದ್ರಿಯ ತೃಪ್ತಿಗೆ ಏನೋ ದೊರೆತಿದೆ, ತನಗೆ ದೊರೆತಿಲ್ಲ ಎನ್ನುವುದನ್ನು ಕಂಡಾಗ ಅವನಿಗೆ ದುಃಖವಾಗುತ್ತದೆ, ಅಸೂಯೆಯಾಗುತ್ತದೆ. ವ್ಯಕ್ತಿ ಶತ್ರುವಿನಿಂದ ಪ್ರತೀಕಾರವನ್ನು ನಿರೀಕ್ಷಿಸುತ್ತಿರುವಾಗ ಭಯದ ಮನಸ್ಥಿತಿಯಲ್ಲಿರುತ್ತಾನೆ. ಏನಾದರೂ ಯಶಸ್ವಿಯಾಗಿ ಕಾರ್ಯಗತ ಮಾಡಲು ಸಾಧ್ಯವಾಗದಿದ್ದಾಗ ಬೇಸರ ಪಡುತ್ತಾನೆ. ಈ ಎಲ್ಲಾ ಕ್ಷೋಭೆಯನ್ನು ಮೀರಿದ ಭಕ್ತನು ಯಾವಾಗಲೂ ಕೃಷ್ಣನಿಗೆ ಬಹುಪ್ರಿಯನಾದವನು. ಸಾಕಾಗುತ್ತಾ? ಮತ್ತೆ ಇಷ್ಟು ನಾವು ಪಾಯಿಂಟ್ಸ್ ನೀವು ಮಾಡ್ಬೇಕಾದ್ರೆ ಮಾಡಿದ್ದು. ಅಂದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ನೋಡ್ಕೊಂಡು ಬರಿಬೇಕಾಗತ್ತೆ ಮತ್ತೆ. ಅಂದ್ರೆ ಇದೇನಾದ್ರೂ ಇದಕ್ಕೆ ಬಂದ್ರೆ ಮಾರ್ಕ್ಸ್ ಅಂತ ಏನು ನಮ್ಗೆ ಅದನ್ನ ಇದ್ ಮಾಡಿಲ್ಲ. ಅಸೈನ್ಮೆಂಟ್ ಆಗಿದ್ರೆ ಬರಿಬಹುದು ಬರಿಬೇಕಾ? ಬರಿಬಹುದು ಮಾತಾಜಿ, ನೀವು ಬರಿಬಹುದು. ಹಾ ಮಾತಾಜಿ. ಇದು ಓಕೆನಾ ಮಾತಾಜಿ? ಹಾ ಮಾತಾಜಿ. ಬೇರೆಯವ್ರಿಗೂ ಹೆಲ್ಪ್ ಆಗುತ್ತೆ ಅದಕ್ಕೆ ಹೇಳಿದೆ. ಮಾತಾಜಿ ಅಷ್ಟು ನೀವ್ ಹೇಳಿದೀವ ಶ್ಲೋಕ ಅಷ್ಟು ಮಾಡ್ಬೋದಲ್ವಾ ಮಾತಾಜಿ? ಬರಿಬೋದಲ್ವಾ? ಹಾ ಮಾತಾಜಿ. ಎಲ್ಲಾ ಶ್ಲೋಕಗಳು, ಅಷ್ಟು ಶ್ಲೋಕಗಳು ಭಗವಂತನಿಗೆ ಪ್ರಿಯವಾದ ಭಕ್ತರ ಗುಣಗಳ ಬಗ್ಗೆ ಇರೋದ್ರಿಂದ ನೀವು ಆ ಅನುವಾದಗಳಿಂದ ತಗೊಂಡು ಬರಿಬಹುದು. ಇದಿಷ್ಟ ಆಕ್ಚುಲಿ 1 ಪೇಜ್ ಫುಲ್ ಆಗೋಗಿದೆ. ಅದಕ್ಕೆ ಹೇಳಿದೆ. ನೀವು ಮಾಡ್ತಾನೆ ಇದಿಷ್ಟು ಪಾಯಿಂಟ್ ಮಾಡಿದೆ ನಾನು. ಇನ್ನು ಏನಾದ್ರು ಡೀಟೇಲ್ ಬರಿಬೇಕಾ? ಇದಿಷ್ಟೇ ಅದು ಅಸೈನ್ಮೆಂಟ್ ಇಷ್ಟೇ ಸಾಕಾ? ಓಕೆನಾ ಅಂತ? ಸಾಕು ಮಾತಾಜಿ. ಡೀಟೇಲ್ ಆಗಿ ಬರ್ದ್ರು ಪರವಾಗಿಲ್ಲ, ಅದು ಅಸೈನ್ಮೆಂಟ್ ಅಲ್ವಾ. ಅಂದ್ರೆ ನೀವು ಆನ್ಸರ್ ಮಾಡೋ ತರ ಇತ್ತಂದ್ರೆ ಕ್ವಶನ್ ಆನ್ಸರ್ಸ್, ಆಗ ನಿಮ್ಗೆ ಅಷ್ಟು ಟೈಪ್ ಮಾಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದ್ರ ಟೈಪ್ ಮಾಡೋ ಆಗಿದ್ರೆ, ಬರೆಯೋ ಆಗಿದ್ರೆ ಪರವಾಗಿಲ್ಲ. ಬರೆಯೋದು ಮಾತಾಜಿ, ಬರೀತಾ ಇರೋದು ಪೇಪರ್ ಅಲ್ಲಿ ಬರ್ದು ಕಳಿಸ್ಬೇಕಲ್ಲ. ಹಾ ಮಾತಾಜಿ. ಹಾಗಾಗಿ ಥ್ಯಾಂಕ್ ಯು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶೋಭಾ ಮಾತಾಜಿ, ಎಲ್ಲಾ ಅಸೈನ್ಮೆಂಟ್ ಆಲೇ ಆಗೋಯ್ತಾ? ಇವಾಗ ಇದೊಂದು ಲಾಸ್ಟ್ ಅಲ್ಲಿ ಪಾಯಿಂಟ್ ಮಾಡ್ಕೊಂಡೆ ಸ್ವಲ್ಪ. ನನ್ಗೆ ಇನ್ನು ಫಸ್ಟ್ ದೆಲ್ಲ ಸ್ವಲ್ಪ ಕನ್ಫ್ಯೂಷನ್, ಅದೇನ್ ಕರೆಕ್ಟ್ ಆಗಿ ಅರ್ಥನೇ ಆಗ್ತಿಲ್ಲ. ಕೃಷ್ಣನ ಕಳ್ಸಿ ಮಾತಾಜಿ ನನಗೆ. ಮಾತಾಜಿ ನಿಮ್ ನಂಬರ್ ಕಳ್ಸಿ ಅಂದೆ. ಓಕೆ.
ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಮಾತಾಜಿ, ಅದು ಅಸೈನ್ಮೆಂಟ್ ಇದ್ದು ಅಧ್ಯಾಯ 11ರಲ್ಲಿ 2ನೇ ಪ್ರಶ್ನೆ ಇದೆ. ವಿಶ್ವರೂಪವು ಭಗವಂತನ ಇತರ ರೂಪಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತ. ಅದಕ್ಕೆ ಸ್ವಲ್ಪ ಪಾಯಿಂಟ್ಸ್ ಹೇಳ್ಬೋದಾ ಮಾತಾಜಿ? ವಿಶ್ವರೂಪವು ಇತರ ರೂಪಗಳಿಗಿಂತ ಹೇಗೆ ಭಿನ್ನವಾಗಿದೆ ಅಂತಂದ್ರೆ, ವಿಶ್ವರೂಪ ಅಂತಂದ್ರೆ ಇಲ್ಲಿ ಆಧ್ಯಾತ್ಮಿಕ ಜಗತ್ತಿಗೆ ಸೇರಿದ್ದು ಅಲ್ಲ ಮಾತಾಜಿ, ಇದು ಭೌತಿಕ ಜಗತ್ತಿಗೆ ಸೇರಿರುವಂತದ್ದು. ಈ ಪರಮಾತ್ಮ ಏನ್ ಹೇಳ್ತಾ ಇದ್ದಾನೆ, ಈ ಭೌತಿಕ ಜಗತ್ತಿನಲ್ಲಿ ಅವನು ಹೇಗೆ ಎಲ್ಲದರಲ್ಲೂ ಆವರಿಸ್ಕೊಂಡಿದ್ದಾನೆ, ಎಲ್ಲದರಲ್ಲೂ ಅವನ ಅಂಶ ಹೇಗಿದೆ ಅನ್ನೋದನ್ನ 10ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾ ಕೊನೆಗೆ ಯಾಕೆ ಈ ರೀತಿ ನಾನು ಒಂದೊಂದೇ ಹೇಳ್ಕೊಂಡು ಹೋಗ್ಬೇಕು, ನಾನು ಒಂದೇ ಅಂಶದಿಂದ ಇಡೀ ಜಗತ್ತನ್ನ ಆವರಿಸಿದ್ದೀನಿ ಅನ್ನೋದನ್ನ ಹೇಳ್ತಾನೆ. ಒಂದೇ ಅಂಶದಿಂದ ಅದು ಹೇಗೆ ನೀನು ಇಡೀ ಜಗತ್ತನ್ನ ಆವರಿಸಿದ್ಯಾ ಅಂತ ಕೇಳಿದಾಗ ಅವನು ಹೇಳ್ತಾನೆ, ನಾನು ಕ್ಷೀರೋದಕ ಶಾಹಿ ವಿಷ್ಣುವಾಗಿ ಎಲ್ಲ ಅಣುರೇಣು ತೃಣಕಾಷ್ಟದಲ್ಲಿ ಇದ್ದೀನಿ, ಅದು ಹೇಗಿದ್ದೀನಿ ಅನ್ನೋದನ್ನ ವಿಶ್ವರೂಪ ದರ್ಶನದಲ್ಲಿ ಹೇಳ್ತಾನೆ. ಇದು ಒಂದು ಭೌತಿಕ ರೂಪ, ಅಂದ್ರೆ ಭಗವಂತನ ಒಂದು ಭೌತಿಕ ರೂಪ ಅಂತಾನೆ ಹೇಳ್ಬೋದು. ಆದ್ರೆ ಇದನ್ನ ನಾವು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಇತರ ರೂಪಗಳು ಅದು ಆಧ್ಯಾತ್ಮಿಕ ಜಗತ್ತಿನಲ್ಲಿ ವೈಕುಂಠ ಲೋಕಗಳಲ್ಲಿ ನಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಆದ್ರೆ ಈ ವಿಶ್ವರೂಪ ಅನ್ನೋದು ಆ ರೀತಿ ಅದು ಅಲ್ಲ. ಅದು ಈ ಭೌತಿಕ ಜಗತ್ತು ಅನ್ನೋದು ಸೃಷ್ಟಿ ಸ್ಥಿತಿ ಲಯ ಆಗತ್ತೆ. ಹಾಗೆ ಆ ರೀತಿ ಆಗುವಾಗ ಇದು ಲಯವಾದ ಮೇಲೆ ನಮ್ಗೆ ಇಲ್ಲಿ ಭಗವಂತನ ವಿಶ್ವರೂಪವನ್ನ ಕಾಣ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇದೇ ಅದಕ್ಕೂ ತಾತ್ಕಾಲಿಕವಾದದ್ದು. ಇದೇ ಅದಕ್ಕೂ ಇದಕ್ಕೂ ಇರುವ ವ್ಯತ್ಯಾಸ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನಾಳೆ ರಿವಿಷನ್ ಕ್ಲಾಸ್ ಮಾತಾಜಿ? ನಾನ್ ನೋಡಿಲ್ಲ ಮಾತಾಜಿ ಟೈಮ್ ಟೇಬಲ್ ಅಲ್ಲಿ. ಅಂದ್ರೆ ಅದೇ ಇರ್ಬೋದೇನೋ, ಅಂದ್ರೆ ನಿಮ್ಗೆ ಎಕ್ಸಾಮ್ ಇರುತ್ತಲ್ಲ ಮಾತಾಜಿ ಇದಾದ್ಮೇಲೆ. ಅದಕ್ಕೆ ಇವತ್ ಮುಗಿತಲ್ಲ 12, ನಾಳೆ ಒಂದಿನ ಬಿಟ್ಟು ನಾಳೆ. ಹೌದು ಮಾತಾಜಿ, ಇರ್ಬೋದು. ಇರುತ್ತಾ ಮಾತಾಜಿ? ನಾಳೆ ರಿವಿಷನ್, ನಾಡಿದ್ದು ಎಕ್ಸಾಮ್ ಇರುತ್ತೆ. ನಾಳೆ ಮಾಡಿ ಮಾತಾಜಿ ರಿವಿಷನ್. ನಮಗೂ ಸ್ವಲ್ಪ ಅರ್ಥ ಆಗಿಲ್ಲ. ಆದ್ರೆ ಮಾತಾಜಿ ನಾಳೆ ಯಾರು ಅಂತ ಗೊತ್ತಿಲ್ಲ. ನಂದು 2 ದಿನ ಇತ್ತಷ್ಟೇ. ಅಂದ್ರೆ ಭಕ್ತಿ ಸೇವೆ ಇಷ್ಟೇ, ಇದು ಒಂದೇ ಅಧ್ಯಾಯ ಇದ್ದು. ಅಂದ್ರೆ ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೋತೀನಿ. ಏನಾದ್ರು ಪ್ರಶ್ನೆಗಳಿದ್ರೆ ಕೇಳಿ ಮಾತಾಜಿ. ಹೋದ್ಸಲ ಶಕುಂತಲ ಮಾತಾಜಿ ರಿವಿಷನ್ ಮಾಡಿದ್ರು. ಹಾ ಮಾತಾಜಿ. ಈ ಸಲನು ಅವರೇ ಮಾಡ್ಬೋದಾ? ಆಲ್ಮೋಸ್ಟ್ ಕನ್ಫರ್ಮ್ ಇಲ್ಲ ಮಾತಾಜಿ, ನೋಡ್ತೀನಿ. ಯಾಕಂದ್ರೆ ಅವರೆಲ್ಲ ಬಿಸಿ ಇದಾರೆ ಅಂತ ಹೇಳ್ತಾ ಇದ್ರಲ್ಲ. ಲತಾ ಮಾತಾಜಿನೂ ಬಿಸಿ ಅಂತೆ ಎಲ್ಲ. ಹರೇ ಕೃಷ್ಣ ಮಾತಾಜಿ, ಆಕ್ಚುಲಿ ಇರೋದು ನಾಳೆ ಲತಾ ಮಾತಾಜಿ ಇರೋದು. ಲತಾ ಮಾತಾಜಿ ಬಿಸಿ ಇರೋದ್ರಿಂದ ಯಾರ್ ತಗೊಳ್ತಾರೋ ಇನ್ನೂ ಗೊತ್ತಿಲ್ಲ ಮಾತಾಜಿ. ಹಾಗಾದ್ರೆ ಶಕುಂತಲ ಮಾತಾಜಿಗೆ ಹೇಳ್ಬೋದು ಅನ್ಸುತ್ತೆ ಮಾತಾಜಿ. ಅದೊಂದ್ಸ ಅವರೆಲ್ಲ ನಾಳೆ ನಾಡಿದ್ದು ಟೆಂಪಲ್ ಅಲ್ಲಿ ಏನೋ ಪ್ರೋಗ್ರಾಮ್ ಇದೆಯಾ ಅಂತಲ್ಲ ಮಾತಾಜಿ, ಎಲ್ಲಾರು ಅಲ್ಲಿಗೆ ಹೋಗ್ತಾ ಇದಾರೆ. ಹಾ ಮಾತಾಜಿ, ಟ್ರಾವೆಲಿಂಗ್ ಅಲ್ಲೇ ಆಗೋಗುತ್ತೆ. ನಾಳೆ ನಾಡಿದ್ದು ಎಲ್ಲಾರು ಅಲ್ಲಿ ಹೋಗ್ತಿದಾರೆ. ಎಲ್ಲಾರು ಶಕುಂತಲಾ ಮಾತಾಜಿ, ಶಕುಂತಲ ಮಾತಾಜಿ ಮಂಗ್ಳೂರಲ್ಲೇ ಇದ್ದಾರೆ ಮಾತಾಜಿ. ಅವ್ರು ಮಂಗ್ಳೂರಲ್ಲೇ ಇದ್ದಾರೆ. ನಾವೆಲ್ಲ ಇಲ್ಲಿ ಬೆಂಗಳೂರಿಂದ ಹೋಗ್ಬೇಕು. ಅದೇ ನಮ್ಗೆ ಟ್ರಾವೆಲಿಂಗ್ ಇರುತ್ತೆ. ಚಂದ್ರಿಕಾ ಮಾಡ್ತಾರೆ ಅಂತಿದ್ರು ಮಾತಾಜಿ. ಹೌದು, ಅವರು ಗೊತ್ತಿಲ್ಲ, ಬರ್ತಾ ಇದಾರೆ ಇಲ್ಲ ಅಂತ, ಹುಷಾರಿಲ್ಲ ಅಂತ ಹೇಳಿದ್ರು. ಚಂದ್ರಿಕಾ ಮಾತಾಜಿ ಅದೇ ಯಾರ್ ಮಾಡ್ತಾರೋ ಇನ್ನೂ ಗೊತ್ತಿಲ್ಲ ಮಾತಾಜಿ, ಇನ್ನೂ ಕನ್ಫರ್ಮ್ ಆಗ್ಲಿಲ್ಲ. ನಾನ್ ಕನ್ಫರ್ಮ್ ಮಾಡ್ಕೋಬೇಕು. ನಾನ್ ಒಂದ್ಸಲ ಕನ್ಫರ್ಮ್ ಮಾಡ್ಕೊಳ್ತೀನಿ. ಹಾ ಮಾತಾಜಿ. ಮಾತಾಜಿ, ಭೌತಿಕ ಜಗತ್ತಿನಲ್ಲಿ ಕೃಷ್ಣನನ್ನು ನೋಡಬಹುದಾದ 6 ಮಾರ್ಗಗಳನ್ನು ಪಟ್ಟಿ ಮಾಡಿ ಅಂತ ಇದೆ. ಅದ್ 6 ಮಾರ್ಗಗಳು ಸಿಂಪಲ್ ಆಗಿ ಬರೆದ್ರೆ ಸಾಕ? ಅದನ್ನು ಡೀಟೈಲ್ ಆಗಿ ಬರಿಬೇಕಾ ಮಾತಾಜಿ? ಅದು ಆ ಮಾರ್ಗಗಳು ಒಂದ್ ಸ್ವಲ್ಪ ನೀವು ಕನ್ಫರ್ಮ್ ಮಾಡ್ತೀರಾ ಯಾವ್ದು ಅಂತ? ಯಾವ ಅಧ್ಯಾಯದ ಹೇಳಿ ಮಾತಾಜಿ ಇದು? ಅಧ್ಯಾಯ 7, ಲೆಸನ್ 7 ಅಲ್ಲಿ ಭೌತಿಕ ಜಗತ್ತಿನಲ್ಲಿ ಕೃಷ್ಣನನ್ನು ನೋಡಬಹುದಾದ 6 ಮಾರ್ಗಗಳನ್ನು ಪಟ್ಟಿ ಮಾಡಿ. ಅಂದ್ರೆ ಯಾವ್ದಾದ್ರು 6 ಹೇಳ್ಬೋದು. ಅಂದ್ರೆ ನೀರಿನಲ್ಲಿ ರುಚಿ, ಮತ್ತೆ ಆಕಾಶದಲ್ಲಿ ಶಬ್ದ, ಮತ್ತೆ ಮಣ್ಣಿನಲ್ಲಿ ವಾಸನೆ. ಹೀಗೆ ಭೌತಿಕ ಜಗತ್ತಿನ ಒಂದೊಂದು ವಿಷಯಗಳನ್ನ ನೋಡಿದಾಗ್ಲೂ ಕೂಡ ಅವನ ಅಂಶ ಅದರಲ್ಲಿ ಇದೆ. ಆ ಒಂದು ಭೌತಿಕ ವಿಷಯದಲ್ಲಿ ಅದರ ವಿಶಿಷ್ಟತೆ ಏನಿದೆ, ಅದು ಭಗವಂತನ ಇರುವಿಕೆಯಿಂದ ಅದು ಶ್ರೇಷ್ಠತೆಯನ್ನ ಪಡ್ಕೊತಾ ಇದೆ ಅನ್ನುವ ಹಾಗೆ ಯಾವ್ದಾದ್ರು ಒಂದು 6 ಹೇಳ್ಬೋದು ಮಾತಾಜಿ. ಮತ್ತೆ ಮಂತ್ರಗಳಲ್ಲಿ ಓಂಕಾರ, ಪುರುಷರಲ್ಲಿ ಪೌರುಷ. ಕೃಷ್ಣ ಪ್ರಜ್ಞೆ ಇರೋರು, ಇದೆಲ್ಲ ಹಂಗಾರೆ ರಾಂಗ್. ಇದು ಏನ್ ಹೇಳಿದ್ರಿ ಮಾತಾಜಿ? ನಾನು ಭೌತಿಕ ಜಗತ್ತಿನಲ್ಲಿ ಕೃಷ್ಣನನ್ನು ನೋಡಬಹುದು 6 ಮಾರ್ಗಗಳೆಂದ್ರೆ ಭಕ್ತಿ ಸೇವೆ, ಭಕ್ತರ ಸಂಕೀರ್ತನೆ, ಹರಿನಾಮ ಜಪ, ಕೃಷ್ಣ ಪ್ರಜ್ಞೆ ಇರುವವರ ಸಾಹಸ, ಭಕ್ತನ ಮನಸ್ಸು ಕೃಷ್ಣನಲ್ಲಿ ದೃಢವಾಗಿರಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ತನ್ಮಯವಾಗುವುದಕ್ಕೆ ಅತ್ಯುತ್ತಮ ಮಾರ್ಗವೆಂದರೆ ಕೃಷ್ಣನ ಸೇವೆಯಲ್ಲಿ ಹೊಂದಿಕೊಳ್ಳುವುದು. ಇದರಿಂದ ಆಧ್ಯಾತ್ಮಿಕ ಮನುಷ್ಯನ ಮಾರ್ಗವು ಸುರಕ್ಷಿತ. ಯೋಗದಲ್ಲಿ ದೃಢವಾಗಿರುವ ಮನುಷ್ಯನು ತನ್ನ ಎಲ್ಲಾ ಚಟುವಟಿಕೆಗಳಲ್ಲಿ ಸದಾ ಕೃಷ್ಣ ಪ್ರಜ್ಞೆಯಲ್ಲಿ ನಿರತನಾಗಿರುತ್ತಾನೆ ಅಂತ ಬರ್ದಿದ್ದೆ. ಹಂಗಾದ್ರೆ ರಾಂಗ್ ಇದು. ಅಂದ್ರೆ ಮಾತಾಜಿ ಶ್ಲೋಕ ಏನು ಮೆನ್ಷನ್ ಮಾಡಿಲ್ಲ ಅವರು, ಯಾವ ಶ್ಲೋಕ ಅಂತ?
ಏನು ಮೆನ್ಷನ್ ಆಗಿಲ್ಲ ಈ ಸಲ, ಅದಕ್ಕೆ ಫುಲ್ ಕನ್ಫ್ಯೂಷನ್. ಜಸ್ಟ್ ಕ್ವಶನ್ ಇದೆ. ಅದಕ್ಕೆ ಅದಕ್ಕೆ ಕೇಳ್ತಾ ಇವತ್ತು. ಸೂರ್ಯ ಚಂದ್ರರಲ್ಲಿ ಬೆಳಕು, ವೇದ ಮಂತ್ರಗಳಲ್ಲಿ ಓಂಕಾರ, ಪುರುಷರಲ್ಲಿ ಪೌರುಷ, ಭೂಮಿಯಲ್ಲಿ ಪರಿಮಳ, ಇವ್ 6 ಬರ್ದಿದ್ದೀನಿ ಮಾತಾಜಿ ನಾನು. ನೀರಿನಲ್ಲಿ ಮಾತಾಜಿ. ರುಚಿ. ಅದೇ ಅವ್ರು ಕೇಳ್ತಿರೋದು ಅನ್ಕೊಂತೀನಿ ನಾನು. ಅದೇ ಇರ್ಬೇಕಾಗಿದೆ. ನಾನೇ ರಾಂಗ್ ಬರ್ದಿದ್ದೀನಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ರೆ ಹೇಳಿ ಮಾತಾಜಿ, ಮತ್ತೆ ಅನುಭವಗಳಿದ್ರು ಶೇರ್ ಮಾಡ್ಕೋಬಹುದು. ಇದೊಂದು ಅರ್ಥ ಆಗಿಲ್ಲ ಮಾತಾಜಿ. ಹೇಳಿ ಮಾತಾಜಿ.